ಸರ್ ಇವಾಗ ನಿಮ್ ಭಾಗಕ್ಕೆ ಹೊಸದಾಗಿ ಯಾವ್ದಾದ್ರು ಆನೆಗಳ ಗುಂಪು ಬಂದಿದೆಯಾ ಸರ್? ಸರ್ ಏನಾಗಿತ್ತು, ಇವಾಗ ಬೇಲೂರು ಹೋಗಿದಾವಲ್ಲ, ಬೇಲೂರಲ್ಲಿ ಹೋಗಿರೋ ಆನೆಗಳಾಗ್ಲಿ, ಮೂಡಿಗೆರೆ ಬಾರ್ಡ್ರ್ ಇದಾವಲ್ಲ, ಅವು ನಮ್ಮವೆ. ಓಲ್ಡ್ ಬೆಲ್ಟು, ಭುವನೇಶ್ವರಿ, ಬಿಟಮ್ಮ 1, ಬಿಟಮ್ಮ 2 ಎಲ್ಲ ಇದೆಯಲ್ಲ, ಅದು ನಮ್ಗೆ ಇದೆ. ಇಲ್ಲಿ ಸ್ವಲ್ಪ 2014 ಇದಾಯ್ತು ನೋಡಿ, ಎಲ್ಲ ಆನೆಗಳನ್ನು ಹಿಡಿಯೋದು ಅಂತಾದಾಗ ಈ ಹೆಣ್ಣಾನೆ ಟೀಮ್ನ ತುಂಬಾ ಅಟ್ಟಾಡಿಸ್ಬಿಟ್ರು ಅವಾಗ. ಈ ಸಾಕಣೆಗಳನ್ನ ತಗೋಗಿ ಯಾವ್ದು ಬೇಕಾದ್ರೆ ಡಾಟ್ ಮಾಡೋದು ಮತ್ತೆ ರೇಡಿಯೋ ಕಲರ್ ಹಾಕೋದ್ರಲ್ಲಿ ಗಾಬರಿ ಆದ ಆನೆಗಳು ಹೊರಟುಬಿಟ್ರು. ಸಕಲೇಶ್ಪುರ ಒಂದು 5 ವರ್ಷ ನಿಂತು, 5-6 ವರ್ಷ ನಿಂತು, ಆಮೇಲೆ ಈಗ ಬೇಲೂರು ಬಾರ್ಡ್ರ್ ಹೋಗಿದ್ದಾವೆ. ಇಲ್ಲಿ ಸ್ವಲ್ಪ ಸೋಲರು ಆಯ್ತು ಆ ಟೈಮಲ್ಲಿ, ಫೆನ್ಸಿಂಗ್ ಮಾಡಿದ್ರು, ಎಲ್ಲ ತೋಡಿದವ್ರು, ಹಂಗಾಗ್ಬೋದು. ಇವು ಹೋದಾಗ ನಮಗೆ ಈ 1 ವರ್ಷ ಆಚೆ ವರ್ಷ ನಮಗೆ 1-2 ಆನೆಗಳು ಮತ್ತು 4-5 ಆನೆಗಳು ಎತ್ತಪ್ಪ ಯಾವಾಗ್ಲೂ ಇರ್ತವೆ. ಇಲ್ಲಿ ಯಾವಾಗ ನಮ್ಮ ಆಲೂರು ಬ್ಯಾಕ್ವಾಟ್ರಂಗೆ ಕೊಡಗು ಬಾರ್ಡ್ರ್ ದಾಟಿ ಬಂದು ಆಲೂರು ಇದ್ರಲ್ಲಿ ಯಾವ ಆನೆಗಳಿಲ್ಲ ಅಂತ ಗೊತ್ತಾಗುತ್ತೆ. 1 ತಿಂಗಳು ಮಾತ್ರ ನಮಗೆ ಆನೆ ಇಲ್ದಂಗೆ ಇರ್ತೀವಿ. ಆಮೇಲೆ ಹೊಸ ಆನೆಗಳು ಬಂದ್ಬಿಡ್ತವೆ ವಲಸೆ, ಕೊಡಗು ಭಾಗದಿಂದ, ಶನಿವಾರ ಸಂತೆ ಸೋಮವಾರಪೇಟೆ ಭಾಗದಿಂದ ಬಂದ್ಬಿಡ್ತವೆ. ಅದೇ ರೀತಿ ಈಗ ಆನೆಗಳು ಹೋಗಿ 1 ವರ್ಷ ಆಗಿತ್ತು. ಭೀಮಾ ಬರೋದು ಹೋಗೋದು, ಕ್ಯಾಪ್ಟನ್ ಅಂತ ಬಂದಿದ್ದು ಇಲ್ಲಿಂದಲೇ, ಕರಡಿ ಅವೆಲ್ಲ ಟೀಮ್ ಇದೆಯಲ್ಲ, ಗುಂಡ ಅವೆಲ್ಲ ಟೀಮ್, ಅವೆಲ್ಲ ಬಂದಿದ್ದು ಈ ಕಡೆಯಿಂದಾನೆ. ಈಗ ಒಂದು 4-5 ಕಾಡಾನೆ ಹೆಣ್ಣಾನೆ, 2-3 ಗಂಡಾನೆಗಳು ಬಂದು ಇದೊಂದು ಗ್ರೂಪ್ ಸ್ಟಾರ್ಟ್ ಆಗಿದೆ. ಇವತ್ತು ಹೇಳ್ತಿದ್ದೀನಿ, ಇವತ್ತೇ ಡೇಟ್ ನೆನ್ಪಿಟ್ಕೊಳ್ಳಿ. ಇದು ಇನ್ನೊಂದು ವರ್ಷದೊಳಗಡೆ 10 ಮೇಲೆ 15 ಹತ್ರ ಆಗುತ್ತೆ. ವಲಸೆ ಬಂದ್ಬಿಡ್ತಾವೆ ಟೀಮಿಗೆ ಜಾಯ್ನ್ ಆಗಿ. ಇವು ಬಂದವು 2 1 ವಾರ ಈ ಕಡೆ ಎಲ್ಲ ಓಡಾಡಿ ಮೇವೆಲ್ಲ ತಿಂದು ಒಂಚೂರು ಆನೆ ಏನು ಕರಡರಿದೆ ಅದೆಲ್ಲ ನೋಡ್ಕೊಂಡು ದಾಟೋದವು 5-6 ಆದವು, ವಾಪಸ್ ಅದು ಕರ್ಕೊಂಬಂದ್ವು. ಈ ಟೀಮಿಗೆ ಅಲ್ಲಿ ಈ ಕ್ಯಾಪ್ಟನ್ ಅಂತ ಇದೆಯಲ್ಲ, ಅದು ಸ್ವಲ್ಪ ಮಸ್ತಿ ಬಂದಿತ್ತು. ಮಸ್ತಿ ಬಂದಾಗ ಅಲ್ಲಿಂದ ಹೆದ್ರಿದ ಆನೆಗಳು ಯಾವ್ದು ಅಡ್ಕ ಬಡ್ಕ, ಇನ್ನೊಂದು ಬಾಲ್ಮೋಟ ಅಂತ ಇದೆ, ಅದು ಸ್ವಲ್ಪ ಬಾಲ್ಮೋಟ ಇದೆ, ಹೆಸರೇ ಇದೆ ಅಡ್ಕ ಬಡ್ಕ ಏನ್ ಕೋರೆ ಸ್ವಲ್ಪ ಏರುಪೇರಿದೆ. ಓಕೆ, ಒಂದು ಕೋರೆ ಏರುಪೇರಿದೆ, ಅದು ಆನೆ ಚೆನ್ನಾಗಿದೆ, ಕರಡಿ ತರನೇ ಸ್ಟ್ರಾಂಗ್ ಆಗಿದೆ. ಇನ್ನೊಂದು ಬಾಲ್ಮೋಟ ಏನಕ್ಕೆ ಅಂತ ಅದು ಬಾಲ್ಮೋಟ ಇದೆ, ಸ್ವಲ್ಪ ಬಾಲ್ಮೋಟ. ಅವೇಡಾನೆ ಸಕಲೇಶ್ಪುರದ ಬಂದು ಇಲ್ಲಿ ದೊಡ್ಡ ಬೆಟ್ಟದಲ್ಲಿ ಈಗ ಇದಾವೆ. 7-8 ಆನೆಗಳಿದಾವೆ, 8 ಆನೆಗಳು. ಅದೊಂದು 2 ಆಗಿದೆ, ಗ್ರೂಪ್ ಆಗಿದೆ. ಈಗ ಅಲ್ಲಿ 3 ಬ್ಯಾಚ್ ಆಗಿದೆ. ಇಲ್ಲಿ ಇದರಲ್ಲಿ ಬೇಲೂರು ಭಾಗ ಒಂದು ಬ್ಯಾಚು ಮೂಡಿಗೆರೆ ಬಾರ್ಡ್ರ್ ದಾಟ್ ಹೋಗಿದೆ, ಮತ್ತೆ ಬಂದಿದೆ. ಬಿಟಮ್ಮ 1, ಬಿಟಮ್ಮ 2, ವರ್ಲ್ಡ್ ಬೆಲ್ಟ್, ಆ ಥರ 3 ಬ್ಯಾಚ್ ಆಗಿದೆ. ಇಲ್ಲಿ ಇದೊಂದು ಟೀಮ್ ರೆಡಿ ಆಗಿದೆ. ನಮಗೆ ಆಲೂರು ಮತ್ತು ಸಕಲೇಶ್ಪುರದಲ್ಲಿ ಈಗ ಆನೆ ಗಲಾಟೆ ನಿಲ್ಸಕ್ಕೆ ಆಗಲ್ಲ, ಏನು ಮಾಡಿದ್ರು. ಇದು ಆನೆಗಳು ಹುಟ್ಟಿ ಬೆಳೆದಿದ್ದು ಫಾರೆಸ್ಟ್, ಇದು ಜಾಗ ಹಂಗಿದೆ, ಬ್ಯಾಕ್ ವಾಟರ್ ಎಲ್ಲ ಇದ್ದು ಇದೆ. ನೀವೆಷ್ಟೇ ಆನೆಗಳನ್ನ ಹಿಡಿದು ಜಾಗ ಚೇಂಜ್ ಮಾಡಿ ಮತ್ತೆ ಹಿಡಿದು ಸಾಕಿ ಏನೇ ಮಾಡಿ, ಹೊಸ ಆನೆಗಳು ಬರ್ತವೆ. ಜನಗಳಿಗೆ ಇದು ಅರ್ಥ ಆಯ್ತಲ್ಲ, ಜನ ನಾವು ನೋಡ್ಕೊಂಡು ಇದು ಮಾಡ್ಕೊಂಡು ಹೋಗ್ಬೇಕಷ್ಟೆ. ಈಗ ಹಂಗ ನೋಡಿದ್ರೆ ಎಲ್ಲ ಕಡೆನೂ ನಾ ಮನುಷ್ಯರೇ ಇರ್ಬೇಕು, ಆನೆಗಳಿಗೆ ಮತ್ತೆ ಎಲ್ಲಿ ಹೋಗ್ತವೆ. ಬ್ಯಾಕ್ ವಾಟರ್ ಇದ್ದಾಗ ಆನೆಗಳಿರೋ ಸಾಕು. 7 ಆನೆಗಳು, 7-8 ಆನೆಗಳಿದೆ. ಈ ಮಧ್ಯದಲ್ಲಿ ಅಲ್ಲಿ ಕ್ಯಾಪ್ಟನ್ ಮಸ್ತಿ ಬಂದಾಗ ಈ ಅಡ್ಕ ಬಡ್ಕ ಮತ್ತೆ ಈ ಇನ್ನೊಂದು ಬಾಲ್ಮೋಟ ಇತ್ತಲ್ಲ, ಅದ್ರ ಜೊತೆ ಭೀಮನೆ ಮೊದಲು ಬಂದಿತ್ತು ಮಸ್ತಿ ಬಂದಾಗ. ಕ್ಯಾಪ್ಟನ್ ಮಸ್ತಿ ಬಂದ ತಕ್ಷಣ ಭೀಮ ಹೆದ್ರಿ ಬಂದಿತ್ತಲ್ಲ, ಭೀಮ ಆ ಕಡೆಗೆ ಹೋಗೇ ಇಲ್ಲ. ಈಗ ಈ ಟ್ರೂಪ್ಗಳ ಜೊತೆ ಹೆಣ್ಣಾನೆ ಇದೆಯಲ್ಲ, ಇಲ್ಲಿ ಭೀಮ ಮಸ್ತಿ ಬಂದಿದೆ. ಸರ್ ಆನೆಗಳು ಅಲ್ಲ, ಹಸು ಇಲ್ಲೇ ಭೀಮನೆ ಇಲ್ಲೇ ಮಸ್ತಿ ಬಂದಿದೆ. ಇವಾಗ ಇಲ್ಲಿ ಮಸ್ತಿ ಬಂದ್ಬಿಟ್ಟು ಈ ನಮ್ಮ ಆಲೂರು ರೇಂಜಲ್ಲೇ ಓಡಾಡ್ತಿದೆ. ಲಬ್ನ ಅಂತ ಇದೆ, ಅಲ್ಲಿ ಅಕಾಶಿಯಾ ಫಾರೆಸ್ಟ್ ಸ್ವಲ್ಪ ಅಲ್ಲಿರುತ್ತೆ. ಇಲ್ಲಾಂದ್ರೆ ದೊಡ್ಡ ಬೆಟ್ಟ ಬರ್ತಿದೆ, ಇಲ್ಲಿ ರಂಗನ ಬೆಟ್ಟ ಅಂತಿದೆ, ಅಲ್ಲಿಗೂ ಬರ್ತಿದೆ, ಓಡಾಡ್ತಾ ಇದೆ. ಈ ಓಡಾಡೋ ಟೈಮಲ್ಲಿ ಫುಲ್ ಮಸ್ತಿ ಅಂದರೆ ಫುಲ್ ದಷ್ಟಪುಷ್ಟವಾಗಿದೆ. ಆ ಟ್ರೀಟ್ಮೆಂಟ್ ಆಯ್ತು ನೋಡಿ, ಅದು ಏಟಾದಾಗ ಆಂಟಿಬಯೋಟಿಕ್ ಇದು ಹೊಡೆದ್ರಲ್ಲ, ತುಂಬ 4-5 ಇಂಜೆಕ್ಷನ್ ಹೊಡೆದ್ರಲ್ಲ, ಅದು ಸ್ವಲ್ಪ ಅದಕ್ಕೆ ಇದಾಯ್ತು, ಅಡ್ವಾಂಟೇಜ್ ಇತ್ತು. ಇದು ಸ್ವಲ್ಪ ಮೊದಲಿನಕ್ಕಿಂತ ದಷ್ಟಪುಷ್ಟವಾಗಿದೆ. ಮತ್ತು ನೋಡೋಕ್ಕೆ ಹೈಟು ಒಂಥರ ಹೊರನೇ ದಪ್ಪ ಆಗಿದ್ದಾವೆ, ಒಳ್ಳೆ ಅರ್ಜುನ್ ಸ್ಟೈಲಲ್ಲಿ ಬರ್ತಿದೆ ಆನೆ, ನೋಡೋಕ್ಕೆ ಹಂಗಿದೆ. ಈಗ ದೊಡ್ಡ ಬೆಟ್ಟದಲ್ಲಿ ಬಂದಿದ್ದಾವೆ, ರಾತ್ರಿ ಬಂದಿದೆ. ಅಲ್ಲಿ ಕುಂದೂರು ಹೋಬಳಿ ದಾಟಿ
ಈ ದೊಡ್ಡ ಬೆಟ್ಟ ಆನೆಗಳು ಅಲ್ಲಿ ಹೆಣ್ಣಾನೆಗಳಿದೆ ನೋಡಿ. ಈಗ ಅದಕ್ಕೆ ಮೀಟ್ ಮಾಡೋ ಟೈಮ್ ಒಂದೊಂದೂವರೆ ತಿಂಗಳ ಕಾಯ್ತಿಲ್ಲ ಬಂದು. ಈಗ ಅದಕ್ಕೋಸ್ಕರ ಆ ಕಡೆ ಹೋಗ್ತಿಲ್ಲ, ಈ ಕಡೆನೆ ಬಂದಿದೆ. ಈಗ ಒಂದು ನಮ್ಮ ಆಲೂರು ಭಾಗದಲ್ಲಿ ಒಂದು 8 ಆನೆಗಳು ರೆಡಿ ಇದಾವೆ. ಅಲ್ಲಿ 3-4 ಟೀಮ್ ಆಗಿ ಒಂದು ಟೀಮ್ ಮಾಡ್ಕೊಂಡು ಆಚೆ ಹೋಗಿರೋದು ಮೂಡಿಗೆರೆ ಭಾಗ ಹೋಗಿ ಭದ್ರಾ ರಿಸರ್ವ್ ಏರ್ಪೋರ್ಟ್ವರೆಗೂ ಹೋಗ್ಬಿಟ್ಟು ಬರ್ತವೆ. ಈಗ ಆಲ್ರೆಡಿ ಹೋಗಿದೆ ಒಂದು ಟೀಮ್. ಹಿಂಗೆ ಆನೆಗಳು ಹೋಗೋದು ಬರೋದು ಸಹಜ ಸರ್. ಅದು ಆನೆ ಕಾಯ್ದಾರೋದು ನಡೆದೇ ನಡೀತದ್ದು. ಇವತ್ತಲ್ಲ ನಾಳೆಲ್ಲ ಇನ್ನು ವರ್ಷಾನುಗಟ್ಲೆ ನಡೆದೇ ನಡೀತದೆ. ಕುಮಾರಶೇಖರ ಅಂತ 2 ಆನೆ ಕ್ಯಾಪ್ಚರ್ ಮಾಡ್ತಾರೆ. ಕೊಡಗು ಮತ್ತೆ ಹಾಸನ ಭಾಗಕ್ಕೆ ಅವಾಗ ತಾನೇ ಆನೆಗಳು ಸಿಕ್ಕಾಬಟ್ಟೆ ದಾಂಧಲೆ ಮಾಡ್ತಿರ್ತವೆ. ಆದರೆ ಆನೆಗಳು ಹಾಸನ ನಿಲ್ತಿರಲಿಲ್ಲ, ಕೊಡಗಿಗೆ ನಿಲ್ತಿರ್ತವೆ. ಇದೇ ಹುಬ್ಳಿ ಬೆಟ್ಟದಲ್ಲಿ ಒಂದು 8-9 ಇರ್ತವೆ. ಈ ಆನೆಗಳಲ್ಲಿ ಸ್ವಲ್ಪ ದೊಡ್ಡವು ಅಂದರೆ ಕುಮಾರಶೇಖರ. ಆ ಕುಮಾರಶೇಖರ ನೆನಪು ಇನ್ನೂ ನಂಗೆ ಹೆಂಗಿದೆ ಅಂತಂದರೆ, ಆನೆ ಕ್ಯಾಂಪ್ ಇದು ಮಾಡಿ ಆನೆ ಹಿಡಿದು ಅಲ್ಲೇ ಕ್ರಾಲ್ ಮಾಡಿ ಪಳಗಿಸ್ತಾರೆ. ಹಾಗಾಗಿ ಆನೆಗಳು ಸ್ವಲ್ಪ ಕ್ಯಾಂಪ್ ಇದು ಡಾಲ್ಟ್ ಮಾಡೋಕ್ಕಿಂತ ಮುಂಚೆ 1.5 ತಿಂಗಳು 2 ತಿಂಗಳು ಮುಂಚೆ ಬಂದಿರುತ್ತೆ ಕ್ಯಾಂಪ್ ಆಗೋಕ್ಕಾಗಲಿ ಮತ್ತು ಕ್ರಾಲ್ ಮಾಡೋಕ್ಕಾಗಲಿ. ಆವಾಗ 16 ಆನೆ ಬಂದಿರುತ್ತೆ. ರಾಜೇಂದ್ರ, ಕೃಷ್ಣ, ಹರ್ಷ, ಭರತ, ಗಜೇಂದ್ರ, ಶ್ರೀರಾಮ, ಅರ್ಜುನ, ಅಭಿಮನ್ಯು, ಹೆಣ್ಣಾನೆಗಳು, ಕಾಂತಿ, ಅದು ಯಾವುದೋ ಹೆಣ್ಣಾನೆಗಳು ಅವೆಲ್ಲ ಬಂದಿರ್ತವೆ. ಆಗ ನಮಗೆ ಅರ್ಜುನನ ನೋಡ ಇದು. ಅರ್ಜುನ ಅಂದ್ರೆ ದೊಡ್ಡ ಆನೆ ಅಂತ ಅವಾಗ ಕ್ಯೂರಿಯಾಸಿಟಿ. ನಾವೆಲ್ಲ ಚಿಕ್ಕ ಹುಡುಗರು. ಆ ಅರ್ಜುನ ಮಾವುತ ಅವಾಗ ಕೂಸಪ್ಪ ಮತ್ತು ಕಾವಡಿ ಮಾಸ್ತಿ, ದೊಡ್ಡ ಮಾಸ್ತಿ ಕಾವಡಿ ಆಗಿದ್ರಾಗ ಮಾವುತ ಬಂದು ಕೂಸಪ್ಪ. ನಾವೆಲ್ಲ ಸಂಜೆ ಹಿಂಗೆ ಹೊಳೆ ಸೈಡಲ್ಲಿ ಬಂದು ಹಿಂಗೆಲ್ಲ ನೋಡೋ ಟೈಮಲ್ಲಿ ಆನೆಗಳನ್ನ ಬಿಟ್ಟಾಗ ಬೇಡಿ ಹಾಕಿ ಬಿಟ್ಬಿಡೋಲ್ಲ ಮೇವಕ್ಕೆ, ಮೇವು ತಿನ್ನೋಕ್ಕೆ. ಅರ್ಜುನ ಸೈಡಲ್ಲೇ ಬಂದ್ಬಿಡೋದು. ಯಾವುದು 3-4 ಆನೆ ಇದ್ರಲ್ಲಿ ಅರ್ಜುನ ದೊಡ್ಡ ಕಾಣೋದು. ಮತ್ತು ಕೋರೆನೂ ಉದ್ದ, ತುಂಬ ಉದ್ದ. ನಿಮಗೆ ಕಳಿಸ್ಕೊಡ್ತೀನಿ ಅಲ್ಲ, ಹುಬ್ಳಿ ಬಿಡ್ತಲ್ಲ ಒಂದು ಫೋಟೋ ತೆಗ್ದಿರೋದು. ಅದು ಯಾವ ರೀತಿ ಇತ್ತು ಅಂದ್ರೆ ಅರ್ಜುನ ಮಾವುತಿಗೆ ತಕ್ಕನಾದ ಆನೆ. ಕುಸಪ್ಪನೂ ಹಂಗೆ ಇದ್ರು, ಆನೆನೂ ಹಂಗೆ ಇತ್ತು. ಅವ್ರು ದೊಡ್ಡ ಮಾಸ್ತಿನೂ ಅದೇ ಥರ ಬಿಹೇವು, ಆನೆನೂ ಹಂಗೆ ಬಿಹೇವು. ಅವರು ಒಂದು ಸ್ವಲ್ಪ ನೋಡೋಕ್ಕೆ ರಗಡಾಗಿ, ಅವರು ಮಾತಾಡೋದೇ ಒಂಥರ ಇದು. ಎಲ್ಲರ ಕೈಲಿ ಕ್ಲೋಸ್ ಆಯ್ತು. ಇಲ್ಲಿ ಆನೆನೂ ಅಷ್ಟೇ, ಎಲ್ಲರ ಕೈಲಿ ಕ್ಲೋಸ್ ಆಯ್ತು. ಮತ್ತು ಆನೆನ ಬೇರೆ ಥರ ಕಟ್ಟವ್ರು. ಆನೆ ಕಟ್ತೀವಿ ನೀವು ಕ್ಯಾಂಪಲ್ಲಿ ಎಲ್ಲ ಆನೆಗಳನ್ನ ಅಕ್ಕಪಕ್ಕ ಆನೆಗಳು ಸ್ವಲ್ಪ ಟಚ್ ಆಗಂಗೆ ಕಟ್ಟಿದ್ರೆ ಅರ್ಜುನ್ ಒಂದು ವಿಶೇಷವಾಗಿ ಬೇರೆ ಕಡೆ ಕಟ್ತೀವಿ. ನಾವು ಕೇಳುವು ಆಗ ಏನಕ್ಕೆ ಹಿಂಗೆ ಬೇರೆ ಕಟ್ತಾಯಿದ್ದೀನಿ ಅಂತ. ಅದು ಯಾವ ಮೂಡಿ ಯಾವ ಟೈಮಲ್ಲಿ ಹಂಗಿರುತ್ತೆ ಅಂತ ಗೊತ್ತಿರಲ್ಲ. ಹಂಗಾಗಿ ಅದು ಬೇರೆ ಆನೆಗಳಿಗೆಲ್ಲ ನಮ್ಮ ಆನೆಗಳಿಗೆ ಹೊಡೆಯುತ್ತೆ ಅಂತ ಹೇಳ್ಬಿಟ್ಟು ಕಟ್ಬಿಡ್ತೀವಿ ದೂರ ಅಂತ ಹೇಳೋರು. ಆ ಆನೆನ ಲಾಸ್ಟಿಗೆ ಅರ್ಜುನ ಕಟ್ತಿದ್ದು, ಮುಂದೆ ಹಿಂದೆ ಎಲ್ಲ ಕಟ್ಟಕ್ಕೆ ಇದು ಮಾಡ್ತೀವಿ ಎಳೆಯೋಕ್ಕೆ. ಅರ್ಜುನನ್ ಸೆಪ್ರೇಟ್ ಕರ್ಕೊಬರೋದು. ಅರ್ಜುನ ಇಟ್ಕೊಂಡಿದ್ದೆ ನಾವು ಸೇಫ್ಟಿಗೋಸ್ಕರ. ಕಾಡಾನೆ ಹಿಡಿಯಾಗ ಅರ್ಜುನ ಕೆಲಸ ಈಗ ಕ್ರಾಲ್ ಮಾಡೋದು ಅಷ್ಟೇನು ಕಲ್ತಿರ್ಲಿಲ್ಲ. ಆನೆನ ಹಿಂದಕ್ಕಂತೂ ಅರ್ಜುನ ಕಟ್ತಿರ್ಲಿಲ್ಲ ಯಾವ ಆನೆಗೂ ಕಾಲ್ಗಳಿಗೆ. ಮುಂದಕ್ಕೆ ಕಟ್ಟಿ ಎಳಿಸ್ತಿರೋದಕ್ಕೆ ಗಜೇಂದ್ರ ಇತ್ತು. ಯಾವ ಆನೆ ಹಿಡಿದ್ರು ಮುಂದಕ್ಕೆ ಕಟ್ಟಿ ಎಳೆಯೋಕ್ಕೆ ಗಜೇಂದ್ರ, ಇಲ್ಲ ಭರತ, ಇಲ್ಲ ಶ್ರೀರಾಮ, ಹರ್ಷನ್ ಹಿಂದಕ್ಕೆ ಕಟ್ಟೋರು. ಮುಂದಕ್ಕೆ ಗಜೇಂದ್ರ ಕಟ್ಟೋರು, ಇಲ್ಲ ಬಲರಾಮನ್ ಕಟ್ಟೋರು. ಅರ್ಜುನ ಕಟ್ತಿದ್ದು ಸೇಫ್ಟಿಗೆ. ಕಾಡಾನೆ ಹಿಡಿಯೋಕೆ ಏನಾರ ಅಚಾನಕ್ ಆಗುತ್ತೆ ಅಥವಾ ಇನ್ನೊಂದು ಕಾಡಾನೆ ಬಲಿಷ್ಠವಾಗಿದೆ, ಫೈಟಿಗೆ ಇಟ್ಕೊಳ್ತಿದ್ದು ಅದನ್ನು ಸೇಫ್ಟಿಗೆ. ಹಾಗೆ ಮೇಂಟೈನು ಮಾಡ್ಕೊಬರ್ತಿದ್ರು.
ಹಿಡಿಯೋವರೆಗೂ ಕಾಡಲ್ಲಿ ಅದ್ರ ಕೆಲಸ. ಹಿಡ್ದಾದ್ಮೇಲೆ ಅದು ಆರಾಮಾಗಿ ಏನಾರ ಅಗ್ರೆಸಿವ್ ಆಗಿ ಆದಾಗ ಕಾಡಾನೆಗಳು ಆ ಕಡೆ ಬಂದು ಏನಾದ್ರು ದಾಟಾಗಿ ಹೊಡೆಯೋದು ಅಥವಾ ಇನ್ನೊಂದು ಮಾಡೋದು. ಈಗ ಹಿಂಗೆ ಹೋಗ್ತಿದ್ರೆ ಹಿಂದೆ 2 ಆನೆ ಮುಂದೆ 2 ಆನೆ ಕಟ್ಕೊಂಡು ಈ ಕಡೆ ಅಭಿಮನ್ಯು ಈ ಕಡೆ ಅರ್ಜುನ್ ನಿಲ್ಸ್ಕೊಂಡು ತಗೋರು. ಈ ಕಡೆಗೆ ಬಂದ್ರೆ ಅಭಿಮನ್ಯು ಹೊಡೆಯೋದು, ಈ ಕಡೆಗೆ ಹೋದ್ರೆ ಅರ್ಜುನ್ ಹೊಡೆಯೋದು. ಸೇಫ್ಟಿಗೆ ಅಷ್ಟೇ. ಅರ್ಜುನನ್ನ ಆ ರೀತಿ ಕೆಲ್ಸಕ್ಕೆ ಎಳೆಯಕ್ಕೆ ತಳ್ಳಕ್ಕೆ ಬಳಸ್ಕೊತಿರ್ಲಿಲ್ಲ. ಲಾರಿಗೆ ಮೊದಲು ಕ್ರೇನ್ ಅಲ್ವಲ್ಲ, ಕ್ರೇನ್ ಇರಲಿಲ್ಲ ಎತ್ತಿಡಕ್ಕೆ, ತಳ್ಳಿ ಹತ್ತಿಸ್ಬೇಕಿತ್ತಲ್ಲ. ಅಭಿಮನ್ಯುಕ್ಕಿಂತ ಮುಂಚೆ ಅರ್ಜುನನೇ ಹತ್ಸಕ್ಕೆ ತಳ್ಳಕ್ಕೆ ನೋಡ್ತಿದ್ದ. ಇದು ಆಡ್ತಾ ಆಡ್ತಾ ತಳ್ಳಕ್ಕೆ ಹೋಯ್ತಿರ್ಲಿಲ್ಲ, ಏಕ್ದಮ್ ಫೈಟಿಗೆ ಬಿದ್ಬಿಡೋದು, ಮಕ್ಕ ಗಿಕ್ಕ ಎಲ್ಲ ಕಿತ್ತಾಕ್ಬಿಡೋದು. ಅರ್ಜುನ್ ಕೋರೆಗಳು ಬೇರೆ ಈ ಥರ ಇದ್ವು, ಫುಲ್ ಒಂದು ಮೀಟ್ರ್ ಗಟ್ಟಲೆ ಇದ್ವು, 1.5 ಮೀಟ್ರ್ 2 ಕೋರೆನೇ ಇದ್ದಿದ್ದು. ತಳ್ತಾ ಅಗ್ರೆಸಿವ್ ಆಗ್ಬಿಡೋದು. ಹಾಗಾಗಿ ಅದನ್ನು ಬಿಡ್ತಿರ್ಲಿಲ್ಲ. ನೀವು ನಂಬಲ್ಲ, ನಾನು ನೋಡಿದ್ದು ಕೂಸಪ್ಪ ಒಂದು ಫೈಟಿಗೆ ಬಿಟ್ಟು ತಲೆನ ಒಂದು ಕೈಯಲ್ಲಿ ಸಾವಿರವರು 2 ಕೈಲು ಸಮಾಧಾನ ಮಾಡೋಕ್ಕೆ ಬಿಟ್ಬಿಟ್ರೆ ಹೋಗಿ ಲಾರಿ ಒಳಗೆಲ್ಲ ತಳ್ಳಾಕ್ಬಿಡೋದು. ಹಂಗಾಗಿ ಅರ್ಜುನ ಬಿಡ್ತಿರ್ಲಿಲ್ಲ. ಈಗ ಅಭಿಮನ್ಯು ಬಿಡಿ, ಅದೊಂಥರ ಅದು ಮನುಷ್ಯ ಆನೆ ಥರ ಕಾಣುತ್ತೆ, ಬಟ್ ಮನುಷ್ಯನ ಕೆಲಸ ಎಲ್ಲ ಮಾಡುತ್ತೆ, ಅಷ್ಟು ಇದು. ಅರ್ಜುನ ಹಿಂಗಿತ್ತು. ಆಮೇಲೆ ಹುಮ್ಳಿ ಬೆಟ್ಟ ಆದಮೇಲೆ ಅಲ್ಲಿ ಕುಮಾರಶೇಖರ ಹಿಡಿತಾರೆ. ಕುಮಾರಶೇಖರ ಹಿಡ್ದಾದ್ಮೇಲೆ ಒಳ್ಳೆ ಟ್ರೈನ್ ಆಗುತ್ತೆ. ನಾವು ಯಾವಾಗ ಫ್ರೀ ಇದ್ದೀವಿ ಆಗ ಹೊಳೆ ದಾಟಿ ಹೋಗಿ ಅಲ್ಲಿ ಕುಮಾರಶೇಖರನ ನೋಡ್ಕೊಬರ್ತಿದ್ವಿ. ಆವಾಗ ಅರ್ಜುನನ್ನ ನೋಡಿದ್ರೆ ಎಲ್ಲಿದೆ ಅಂತ ನೋಡಿದ್ರೆ ಕಾಡು ಒಳಗಡೆ ಕಟ್ಟಾಕಿರೋದು. 2000ನೇ ಇಸ್ವಿ, ಅವಾಗ ಮೊಬೈಲ್ಗಳಿಲ್ಲ. ಆ ಜನಗಳು ಬರೋರು, ಅದೊಂದು ಪಿಕ್ನಿಕ್ ಪ್ಲೇಸ್ ಆಗ್ಬಿಡ್ತದೆ. ಆವಾಗ ಒಂದು 8 ತಿಂಗಳಿತ್ತು ಕ್ಯಾಂಪು. ಯಾರು ಬಂದರೂ ಅರ್ಜುನ ಎಲ್ಲಿದೆ ಅಂದರೆ ಕಾಡು ಒಳಗಡೆ ಇದೆ. ಎಲ್ಲ ಆನೆಗಳನ್ನ ಇದ್ರೆ ಕಾಡು ಒಳಗಡೆ ಕಟ್ಟಿರೋರು. ಕ್ಯಾಂಪಿಗಳಿಗೆ ಕಾಡಾನೆ ಬಂದ್ಬಿಡವು, ಆದರೂ ಅದು ಕಾಡು ಒಳಗಡೆನೆ. ಈಗ ಎಲ್ಲರೂ ಈಗ ಇರೋರು, ಈಗ ಆನೆಗಳಿದಾವಲ್ಲ ಇವಾಗೆಲ್ಲ, ಯಾರು ಕಾಡು ಬಡ್ಡೆ ಕಟ್ಟಕ್ಕೆ ಹೆದರ್ತಾರೆ. ಕಡಾನೆ ಬಂದು ನಾನು ಆನೆಗೆ ಹೊಡಿತೆ, ಕಡಾನೆ ಬಂದು ನಾನು ಆನೆಗೆ ಹೊಡಿತೆ ಅಂತ. ಅರ್ಜುನ್ ಕಾಡೊಳಗನೆ ಕಟ್ತಿತ್ತು. ಅಲ್ಲಿಗೆ ಹೋಗಿ ಮೇವು ಕೊಟ್ಟು ಬರೋರು. ಯಾಕೆಂದ್ರೆ ಇಲ್ಲಿ ಬೇರೆ ಆನೆ, ಅರ್ಜುನ ಹೆಂಗೆ ಅಂತ ಅಂದ್ರೆ ಸುಮ್ಮನೆ ಇರ್ತಿದ್ದಾನೆ, ಸಾಕನೆಗಳು ನಮ್ಮ ಆನೆಗಳನ್ನ ನೋಡಿದಾಗಲೇ ಅಗ್ರೆಸಿವ್ ಆಗೋದು ಒನ್ ಟೈಮ್. ಅದಕ್ಕೆ ಅರ್ಜುನ ಕಾಡೊಳಗಡೆ ನಮ್ಮ ಆನೆಗಳು ಕಾಣಿಸಿದ್ರೆ ಇದು ಕಾಡಾನೆ ಅಂತ ಹೋಗ್ಬೋದು ಚಾನ್ಸಸ್ ಇರೋದು ತುಂಬ. ಅದನ್ನ ಹ್ಯಾಂಡ್ಲ್ ಮಾಡ್ಬೇಕಿತ್ತು ಅಷ್ಟೇ. ಲಾಸ್ಟಿಗೆ ಸಾಧು ಆಯಿತು ಬಿಡಿ. ಅದು ಯಾಕೆ ಸಾಧು ಆಯಿತು ಏನೋ ಗೊತ್ತಿಲ್ಲ. ಆಮೇಲೆ ಅರ್ಜುನಿಗೆ ಏನು ರಿಟೈರ್ಡ್ ವಯಸ್ಸು ಏನು ಆಗಿಲ್ಲ ನನ್ನ ಪ್ರಕಾರ. ಈ ಗಜೇಂದ್ರಗೆ ರಿಟೈರ್ಡ್ ವಯಸ್ಸು ಅಂತಲ್ಲ. ಗಜೇಂದ್ರ ಅಭಿಮನ್ಯು ನನ್ನ ಹತ್ರ ಫೋಟೋ ಇದೆ, ನಾನು ಸುಮ್ಮನೆ ಹೇಳಲ್ಲ. ಗಜೇಂದ್ರ ಅಭಿಮನ್ಯು ಸೇಮ್ ಒಂದೇ ಏಜ್ ಆನೆ. ಏನು 2 ವರ್ಷ ಜಾಸ್ತಿ ಇರ್ಬೋದು ಗಜೇಂದ್ರ, ಇಲ್ಲ 2 ವರ್ಷ. ಗಜೇಂದ್ರ ಆನೆ ಜಾಸ್ತಿ ಇದೆ, ಅಭಿಮನ್ಯು ಏನು ಕಡಿಮೆ ಇಲ್ಲ. 2 ಆನೆನೂ ನಾನು ಫೋಟೋ ಕಳಿಸ್ಕೊಡ್ತೀನಿ ನಿಮಗೆ, ಅದನ್ನ ಹಾಕಿ. 2 ಆನೆನೂ ಒಂದೇ ಏಜು. ಗಜೇಂದ್ರನ ಟ್ರೈನ್ ಮಾಡಿದ್ದು ಗಿಣಿಯ. ಅವ್ರು ಲಾಸ್ಟಿಗೆ ಭರತದಲ್ಲಿ ಇರ್ತಾರೆ, ಭರತನೇ ಅಲ್ಲೇ ಸತ್ತೋಗ್ತಾರೆ. ಗಣಪತಿ ಇದ್ದಿದ್ದು ಬೇರೆ ಆನೆಗೆ. ಅವರು ಭರತನ ಧರ್ಮಸ್ಥಳದಿಂದ ತಂದಾಗ ಅದ್ರ ಬದಲಾಯ್ತಾರೆ. ಗಜೇಂದ್ರನ್ಗೆ ಅವ್ರ ಮಾವತ್ ಹಾಕ್ತಾರೆ, ಭರತಗೆ ಇವ್ರು ಹಾಕ್ತಾರೆ ಅಷ್ಟೇ. ಆಮೇಲೆ ಇಲ್ಲಿ ಕ್ಯಾಂಪ್ ಎಲ್ಲ ಆದ್ಮೇಲೆ ಮತ್ತೆ ನಾವು ಅರ್ಜುನ ನೋಡಿದ್ದು 2004 2005. ಇಲ್ಲಿ ವಿಷ್ಣು ಅಂತ 1.5 ಕೋರೆ ಮತ್ತೆ ಭದ್ರಾಗಿ ಬಿಡ್ತಾರೆ ಅವತ್ತಿನ ಇದರಲ್ಲಿ. ಒಂದು ಆನೆನ ಲಾರಿ ಪಲ್ಟಿ ಆಗಿ ಅಲ್ಲೇ ಭದ್ರಾ ಎಂಟ್ರೆನ್ಸ್ ಬಿಟ್ಬಿಡ್ತಾರೆ. 2 ಆನೆಗೆ ಕ್ಯಾಪ್ಚರಿಗೆ ಪರ್ಮಿಷನ್ ಆದಾಗ ಅರ್ಜುನ ಬರುತ್ತೆ. ಆಗೇನಾಗುತ್ತೆ, ಆ ಕ್ಯಾಂಪು ಹಾಕ್ದಂಗೆನೆ ಮಧ್ಯದಲ್ಲಿ ಒಬ್ರು ಕಾಡಾನೆಗಳು ಸಾಯಿಸ್ಬಿಡ್ತಾರೆ. ಒಂದು ಆನೆ ಹಿಡಿದು ಕ್ಯಾಂಪ್ ಖಾಲಿ ಮಾಡಬೇಕಾಗಿರುತ್ತೆ. ಒಂದು ಆನೆ ಹೊಡಿತಾರಪ್ಪ, ಅದು ಭದ್ರಾಗಿ ಬಿಡ್ತಾರೆ. ಬಿಟ್ಬಿಟ್ಟು ಬಂದಾದ್ಮೇಲೆ ಕ್ಯಾಂಪ್ ಇನ್ನೇನು ಖಾಲಿ ಮಾಡಬೇಕು ಅಂದಾಗ ಲೋಕಲ್ ಏಡ್ಸ್ ಸ್ಟ್ರೈಕ್ ಮಾಡಿಬಿಡ್ತಾರೆ. ನೀವು ಹಿಡ್ಕೋಗಿದ್ದಾನೆ ಅಲ್ಲ ಸಾಯಿಸಿದ್ದು, ಅದು ರೋಕ್ಸಾನೆ. ಅದು ಯಾಕಂದ್ರೆ ಅಪ್ಪ ಅದ್ರ ಹಿಂದೆ ಬಿದ್ದು 3 ತಿಂಗಳ ಕಾಲ ಹಿಂದೆ ಬಿದ್ದು ಗ್ರೂಪಲ್ಲಿ ಯಾವುದು ರೋಗ್ಸು ಅಂತ ಹೇಳಿ ನೋಡಿದ್ರೆ ಇದೇ ರೋಗ್ಸ್ ಆಗಿರುತ್ತೆ. ಹಂಗಾಗಿ ಅದನ್ನು ಡಾಟ್ ಮಾಡಿ ಇದು ಬಿಡ್ತಾರೆ ಭದ್ರಾಗೆ. ಅದು ಅಚಾನಕ್ ಆಗಿ 7ರಿಂದ 8 ಆನೆ ಇರ್ತಲ್ಲ, ಅಲ್ಲೊಂದು ಡೆತ್ ಆಗುತ್ತೆ ಆ ಗ್ಯಾಪಲ್ಲಿ. ಆ ಗ್ಯಾಪಲ್ಲಿ ಡೆತ್ ಆದಾಗ ಮತ್ತೆ ನೀವು ಆನೆಗಳು ತಗೋತಿದ್ರಲ್ಲ, ಇಷ್ಟು ಡೆತ್ ಆಗಿದೆ, ಇದು ಈ ಆನೆನೂ ಹಿಡಿಬೇಕು
ಅಂತಾರೆ. ಯಾವನ ಹಿಡಿತಾರೆ ಅಂದ್ರೆ ಯಾರೋ ಒಬ್ಬ ಅದು ಇಬ್ರಾಳ್ ಬರ್ತಿರ್ತಾರೆ. ಇಬ್ರಾಳ್ ಬರ್ತಿದ್ದಾಗ ಇದು ಅಟ್ಟಿಸ್ಕೊ ಹೋದಾಗ ಒಬ್ಬ ಬದುಕ್ತಾನೆ, ಒಬ್ಬ ಸತ್ತೋಗ್ತಾನೆ. ಒಬ್ಬ ಹೇಳ್ತಾನೆ ಒಂದ್ ಕೊರೆ ಅಂತಾನೆ, ಒಂದೇ ಕೊರೆ ಆನೆಗಿರೋದಂತ. ಅದು ಆಕ್ಚುಲಿ ಒಂದೇ ಕೊರೆ ಅಲ್ಲ, 1.5 ಕೊರೆ. ಆ ಸೊಂಡ್ಲು ದಪ್ಪ ಇರೋ ಕಾಡ ಅಷ್ಟು ಪುಷ್ಟವಾಗಿರುತ್ತಲ್ಲ, ಬಲ್ಗಡೆ ಕೊರೆ ಅರ್ಧ ಮುರಿದೋಗಿರುತ್ತೆ, ಎಡಗಡೆ ಕೊರೆ ಸ್ವಲ್ಪ ಉದ್ದ ಇರುತ್ತೆ. ಆ ಅರ್ಧ ಕೊರೆ ಅವ್ರಿಗೆ ಕಂಡಿರಲ್ಲ, ಅದು 1.5 ಕೊರೆ. ಅದು ನಿಂಗೆ ಹೇಳಿದಾಗ ಸರಿ ಬಿಡಿ ಅಂತ ಹೇಳಿದ್ರೆ, ಇಲ್ಲಿ 5 ತಿಂಗಳು ಕ್ಯಾಂಪು ಸ್ಟಾಪ್ ಆಗುತ್ತೆ, ಬೇಸಿಗೆ ರಜಾ ಬಿಡೋದೇ ಇಲ್ಲ ಆನೆಗಳ ತಗೊಂಡು. ಆಗ ವಿಶ್ವಣ್ಣ MLA ಆಗಿರ್ತಾರೆ, ರೂಢಿ HM ವಿಶ್ವನಾಥ್. ಅವ್ರು ಸದನದಲ್ಲಿ ನೈಟು ಸತ್ಯಾಗ್ರಹ ಮಾಡಿ ಒಂದು ಆನೆಗೆ ಆರ್ಡರ್ ತರ್ತಾರೆ. ತಂದಾಗ ಕ್ಯಾಂಪ್ನ ಅಲ್ಲಿವರೆಗೂ ಇದು ಮಾಡಬಾರ್ದು, ಹೋಗ್ಬಾರ್ದು ಅಂದಾಗ ಕ್ಯಾಂಪ್ ಇಲ್ಲ ನಮ್ಮೂರದ್ರೂ ಸ್ಟೇ ಆಗುತ್ತೆ. ಆವಾಗ 6 ಆನೆ, ಭರತ, ಗಜೇಂದ್ರ, ಹರ್ಷ, ಶ್ರೀರಾಮ, ಅಭಿಮನ್ಯು, ಅರ್ಜುನ, 6 ಆನೆ. ನಾವೇ ಸ್ನಾನ ಮಾಡ್ಸೋಕೆ ಕರ್ಕೋಗು, ನಾವೇ ಇದು ಮಾಡೋದು. ಆಗಿನ ಟೈಮನ್ನು ಕೂಸಪ್ಪನೇ ಇದ್ರು, ದೊಡ್ಡ ಮಾಸ್ತಿನೇ ಇದ್ರು. ಅರ್ಜುನನ್ನ ಎಲ್ಲ ಆನೆ ಮೇಲೆ ಹತ್ಬೋದಿತ್ತು, ಅರ್ಜುನನ ಹತ್ರ ಬಿಡ್ತಿರ್ಲಿಲ್ಲ ಹತ್ತಕ್ಕೆ. ಮತ್ತು ಅರ್ಜುನ ಸೆಪ್ರೇಟಾಗಿ ಕಟ್ತಿದ್ದು. ಅರ್ಜುನ್ ಸ್ನಾನ ಮಾಡಿಸ್ತಿದ್ದು ಎಲ್ಲ ಆನೆನೂ ಒಟ್ಟಿಗೆ ಒಂದೊಂದು 10 ಅಡಿ ಗ್ಯಾಪಲ್ಲಿ ಸ್ನಾನ ಮಾಡಿಸಿದ್ರು. ಅರ್ಜುನ ಸ್ನಾನ ಮಾಡಿಸಿದ್ದು ಒಂದು 200-300 ಮೀಟ್ರ್. ಆಮೇಲೆ ಅರ್ಜುನ ಸ್ನಾನ ಮಾಡಿ ಎದ್ರೆ ಈ ಆನೆ ಇಲ್ಲೇ ಎದ್ಬಿಡವು, ಕೈಗೆ ಸಿಗ್ದಂಗೆ ಹೆದ್ರವು. ಅರ್ಜುನಿಗೆ ಎಲ್ಲ ಆನೆಗಳು ಹೆದ್ರವು. ಅಭಿಮನ್ಯು ಆ ಟೈಮಲ್ಲಿ ಬಸ್ತಿತ್ತು, ಅಭಿಮನ್ಯು ಹೆದರ್ತಿರ್ಲಿಲ್ಲ. ಎಲ್ಲ ಆನೆಗಳು ಅರ್ಜುನ ಕಂಡು ಒಂದು ಭಯ. ಅದು ಮಲಗಿದ್ಮೇಲೆ ಇವು ಸ್ನಾನಕ್ಕೆ ಮಲಗ್ತಿದ್ದು. ಅದು ಸಡನ್ನಾಗಿ ಏನಾದ್ರು ಮಧ್ಯದಲ್ಲಿ ಎದ್ರೆ ಇವೆದ್ಬಿಡವು. ಆ ರೀತಿ ಅವೆಲ್ಲ ನೋಡ್ತಿದ್ವಲ್ಲ. ನೋಡಿದಾಗ ಅರ್ಜುನಿಗೆ ಒಂಥರ ಡಾನ್ ಲೆಕ್ಕ. ಅರ್ಜುನ ಒಂಥರ ಹೋಲ್ಡಿಂಗು, ಬರ್ತಿದ್ದು ಹೋಯ್ತಿದ್ದು, ಬೇರೆ ಆನೆ ಥರ ಇದೆಲ್ಲ. ಸ್ವಲ್ಪ ಹತ್ರಕ್ಕೆ ಬಿಡ್ಕತ್ತಿದ್ದ ಆನೆಗಳ ಅಂದರೆ ಹರ್ಷನ್ ಬಿಟ್ಕೊಳ್ಳೋದು. ಹರ್ಷ ಅದು ಅಕ್ಕಪಕ್ಕ ಕಟ್ಟೋರು, ಸ್ವಲ್ಪ ಒಟ್ಟೊಟ್ಟಿಗೆ ನಿಲ್ಲವು, ಒಟ್ಟೊಟ್ಟಿಗೆ ಇದು ಮಾಡೋದು. ಹರ್ಷ ಸ್ವಲ್ಪ ಇದು. ಅದೇ ಅಭಿಮನ್ಯು ಅರ್ಜುನ ಒಟ್ಟಿಗೆ ಯಾವತ್ತಿಲ್ಲ ಇಲ್ಲ. ಕಾರ್ಯಾಚರಣೆ ಅಂತ ಹೊರಟಾಗ ಹೋಗೋವು ಒಟ್ಟಿಗೆ ಇದು ಮಾಡೋವು. ಕಾಡೊಳಗಡೆ ಅದೇ ಹೆದರಿತಿದ್ದು, ನನ್ನ ಕೂಸಪ್ಪ ಹೆದರ್ತಿದ್ದು. ಕಾಡೊಳಗಡೆ ಬತ್ತಾ ಸ್ವಲ್ಪ ಗ್ಯಾಪಲ್ಲಿ ಅದು ಬತ್ತಿದ್ರು ಇದು ಕಾಡಾನೆ ಅಂತ ಬಂದು ಗುದ್ದ ಚಾನ್ಸಸ್ ಇರೋದು. ಹಂಗಾಗಿ ಕರ್ಕೋಗ್ತಿರ್ಲಿಲ್ಲ. ಟೈಮ್ ಅದೇ ಹೇಳಿದ್ರೆ ಶ್ರೀಕಂಠನ ವಿಚಾರನೂ ಬೀಳ್ತಾರ ಆನೆ ಬಿದ್ದಾಗಿದೆ ಆಲ್ಮೋಸ್ಟ್. ಇನ್ನೇನು ಬಿದ್ದು ಅದು ಹಗ್ಗ ಹಾಕ್ಬೇಕು, ಬೀಳ್ತಿದೆಯಲ್ಲ ನನಗೆ ಗೊತ್ತಿ ಕುಸ್ತಿ ಬಂದಿತ್ತಲ್ಲ ಅಂತ ಹೋಗ್ತಿದ್ದಾಕಿತ್ತು. ಆಮೇಲೆ 2004 ಹಿಂಗೆಲ್ಲ ನಡೆದು ಆಮೇಲೆ ಕಾರ್ಯಾಚರಣೆ ಇದು ಪರ್ಮಿಷನ್ ಆಗೋವರೆಗೂ 5 ತಿಂಗಳು ಇಲ್ಲೇ ಕ್ಯಾಂಪ್ ಆಯಿತು. ಆ ಗ್ಯಾಪಲ್ಲಿ 1.25 ಕೊರೆ ಅನ್ನೋದು ಇದಾಗಿತ್ತಲ್ಲ, 1 ಕೊರೆ ಅನ್ನೋದು ಇದಾಗಿತ್ತಲ್ಲ. ಅವ್ನು ಹೇಳಿದ್ನಲ್ಲ, ಅದು ಸತ್ತವನ ಜೊತೆ ಇದ್ದವನು, ಅದು ನ್ಯೂಸ್ ಆಗ್ಬಿಡ್ತು ಬಾಯಿಂದ ಬಾಯಿಗೆ ಹರಡಿ. ಅದನ್ನ ಈಗ ಫೋಟೋ ತೆಗೆದು ಕಳಿಸ್ಬೇಕು. ಆ ಫೋಟೋ ತೆಗಿಯೋಕ್ಕೆ ಮಧ್ಯದಲ್ಲಿ ಕೆಲಸ ಅರ್ಜುನ, ಅಭಿಮನ್ಯು, ಫೋಟೋ ತೆಗಿಯೋಕ್ಕೆ ಗಜೇಂದ್ರ, 3 ಆನೆ ತಗೋ ಹೋಗ್ವು. ನೀವು ನಂಬಲ್ಲ, ನನ್ನ ಹತ್ರ 70 ಫೋಟೋ ತೆಗ್ದಿರೋ ಫೋಟೋಸ್ ಇದೆ, ಪೇಪರ್ ಕಟ್ಟಿಂಗ್ ಇದೆ. ಒಂದು ಆನೆ ಇತ್ತು ಆ ಟ್ರೂಪಲ್ಲಿ, ಅರ್ಜುನನ್ಕಿಂತ ದೊಡ್ಡದು. ಅರ್ಜುನನ 10 ಅಡಿ ಬರೋದಲ್ಲ, ಅದು 10 ಮುಕ್ಕಲ್ 11 ಅಡಿ ಹತ್ತತ್ರ ಇತ್ತು. ಸರ್ ಹೋಗ್ತಿದ್ದೀವಿ ಆನೆ ಮೇಲೆ ಕೂತ್ಕೊಂಡು. ಈ ಆನೆ ನಾವು ಕೇಳ್ಕೊ ಹೋಗೋದಲ್ಲ, ಯಾರನ್ನಾರು ಇಲ್ಲಿ ಆನೆ ಬಂದಿದ್ದಾವೆ ಏನು ಅಂತ. ಅವಾಗೆಲ್ಲ ಫೋನ್ ಗಿನ್ನು ಇದಿಲ್ಲ, ETF RRT ಇರಲಿಲ್ಲ. ಆನೆ ಹಂಗೆ ಹೊಳೆ ತಡ್ಸ್ಕೊಂಡು ಹೋಗೋದು. ಹೈಟ್ ಜಾಗದಿಂದ ಹಿಂಗೆ ನೋಡ್ತಿದ್ದೆ, ಹೆಂಗಿದೆ ಗೊತ್ತಾ, ಸ್ವಲ್ಪ ಕೊಂಬು ಗಜೇಂದ್ರ ಥರ ಹಿಂಗೆ 2 ದಪ್ಪ ಕೊಂಬು ಹಿಂಗೆ ನೋಡ್ತಾ ಇದೆ. ಇಲ್ಲಿರೋದು ಸ್ನೇಹಿತರು ಯಾರು, ಈ ವಿಷ್ಣು ಅಂತ ಹಿಡ್ದಿರಲ್ಲ, 1.25 ಕೊರೆ ಅಷ್ಟು ಪುಷ್ಟವಾಗಿತ್ತು. ಅದು ಬಿಡಿ, ಅದು ಅವಾಗಲೇ 5 ಮುಕ್ಕಲ್ 6 ಟನ್ ಬರೋದು. ಈ ಆನೆ ಜೊತೆ ಇದ್ದಿದೆ ಸರ್, ಬಂದೇ ಬಿಡ್ತು ಕುಸ್ತಿಗೆ. ನಮ್ಮ ಆನೆಗಳು ಏನೂ ಮಾಡೋಕ್ಕಾಗಲ್ಲ ಅಂತ ಹಂಗಿದೆ ಅದು ಆನೆ. ಇಷ್ಟು ದಪ್ಪ ಕೊಂಬು, ಇಷ್ಟಿಷ್ಟು ಉದ್ದ. ಈಗ ಒಳ್ಳೆ ಅರ್ಜುನನ ಜೊತೆ ಕುಸ್ತಿ ಬಿತ್ತಲ್ಲ, ಸ್ವಲ್ಪ ಫೈಟ್ ಆಡ್ತಲ್ಲ, ಅದ್ರಕ್ಕಿಂತ ಮೇಲಿದೆ. ಸರಿ, ಅವತ್ತಿನ ದಿನ ಫೋಟೋ ತೆಗಿಯೋಕ್ಕಾಗಲಿಲ್ಲ. ಏನು ಓಡೋಕ್ಕೆ ಸ್ಟಾರ್ಟ್ ಆಯಿತು. ಇದು ಈ 1.25 ಕೊರೆ ಇದ್ದಿದ್ದು ಓಡೋಕ್ಕೆ ಸ್ಟಾರ್ಟ್ ಆಯಿತು. ಅದು ಫೈಟಿಗೆ ಬರ್ತಾಯಿದೆ. ಸರಿ ಅಂತೇಳಿ ಅವತ್ತು ಕ್ಯಾನ್ಸಲ್ ಆಯಿತು. ಏನೇನ ಮಾಡಿ ಇನ್ನೇನೋ ಚಿಕ್ಕದಾಗ ಇನ್ನೊಂದು ದಿನ ಬಂದಾಯ್ತು. ಅವತ್ತು ಆಗಲಿಲ್ಲ ಬಿಡಿ. ಮತ್ತು ಇನ್ನೊಂದು ದಿನ ಅದೇ ಕಾಡಲ್ಲಿದ್ದ ಮರ ಕತ್ತಿ ಅಪ್ಪಾಜಿ ಕೂತ್ಕೊಂಡ್ರು. ಮರ ಕೂತಾಗ 6:45 ಆ ಟೈಮಲ್ಲಿ ಹೊರಗಡೆ ಬಂದಾಗ ಅಲ್ಲಿ ಕಳಬಟ್ಟಿ ಕಾಯಿಸೋರು. ಆ ಕಾಡಲ್ಲಿ ಕಳಬಟ್ಟಿ ಕಾಯಿಸೋಕ್ಕೆ ಕರ್ಗಾಕ್ತಾರಲ್ಲ, ಅದನ್ನು ಮರಕ್ಕೆ ಕಟ್ಟೋರು. ಅದನ್ನ ಟೇಸ್ಟ್ ಹಿಡ್ಕೊಬಿಟ್ಟು ಅಲ್ಲಿಗೆ ಬರೋವು. ಇವ್ರು ಫೋಟೋ ತಗೊಂಡು ಬಂದರು. ಸಕ್ಸಸ್ ಆಯಿತು, ಕಳಿಸಿದ್ರು. ಅಡ್ರೆಸ್ ಆಯಿತು ಸರ್ ಹಿಡಿಯೋಕ್ಕೆ. ಇಲ್ಲಿ ಕಾಗನೂರು ಅಂತ ಇದೆ, ಮುಂದೆ ಬೆಳಕಿನಲ್ಲಿ ಕಾಡು ಅಂತ ಇದೆ, ಅದು ಹಳೆ ಊರದು.
ಅಲ್ಲಿಗೆ ಹೋದ್ರೆ ಅರ್ಜುನ, ಗಜೇಂದ್ರ, ಆಗ ಅಭಿಮನ್ಯು ಕಾಡೊಳಗೆ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಡಾಟ್ ಮಾಡೋಕೆ ಅಪ್ಪ ಯೂಸ್ ಮಾಡ್ತಿದ್ದು ಗಜೇಂದ್ರ. ವಾಕ್ ಚೆನ್ನಾಗಿ ಮಾಡುತ್ತೆ ಮತ್ತು ಸ್ಪೀಡ್ ವಾಕ್. ಮತ್ತು ಯಾವುದೇ ಆನೆ ಬಂದರೂ ಮುಖ ಕೊಟ್ಟು ನಿಲ್ಲುತ್ತೆ ಅಂತ ಗಜೇಂದ್ರ ದಷ್ಟಪುಷ್ಟವಾಗೇ ಇತ್ತು. ಮತ್ತು ಅದು ಯಂಗು, 40 ವರ್ಷ. ಈಗಲೂ ಏನು ಗಜೇಂದ್ರಗೆ 60 ಹತ್ತತ್ರ ಅಷ್ಟೇ, 75 ವರ್ಷ ಎಲ್ಲ ಸುಳ್ಳು ಸರ್. ಸಾಕಿದ್ದ ಆನೆಗಳು ಮನುಷ್ಯನ ಥರನೇ 65 ವರ್ಷಕ್ಕೆ ಬದುಕ್ತವೆ. ಕಾಡಾನೆಗಳಾದರೆ ಒಂದು 60-65 ವರ್ಷನೇ. ಯಾಕಂದರೆ ಅವು ನಡೆದಾಡಿ ಮೇವನ್ನ ತಾವಾಗಿನೇ ಹುಡುಕಿ ತಿನ್ನೋದ್ರಿಂದ. ಮತ್ತು ಸಾಕಾನೆಗಳಿಗೆ ನಾವು ಕೊಡ್ತೀವಿ, ಒಳ್ಳೊಳ್ಳೆ ಫುಡ್ ಕೊಡ್ತೀವಿ ಮತ್ತು ಟ್ರೀಟ್ಮೆಂಟ್ ಮಾಡ್ತೀವಿ. ನಾವು ಚಿಕ್ಕ ಪುಟ್ಟ ಗಾಯ ಆದರೆ ಕಾಡಾನೆಗಳೇನು ಸೆನ್ಸಿಟಿವ್, ಒಂಚೂರು ಗಾಯ ಆದರೆ ಸತ್ತೋಗ್ತವೆ ಸರ್. ಬಳುಕ್ನಳ್ಳಿ ಕಾಡು ಅಂತ ಹೋದ್ವಿ, ಹೋಗಾಯ್ತು. ನಾವುಗಳು ಜೀಪಲ್ಲೆಲ್ಲ ಹೋದ್ವಿ, ಅಪ್ಪ ನಡ್ಕೊಂಡು ಹೋದ್ರೆ ಗ್ರೂಪ್ ಇದ್ದಾವೆ ಆನೆ 4, ಬೇರ್ಪಡ್ಸೋಕ್ಕಾಯ್ತಿಲ್ಲ. ಇದ್ದಿದೆ ಯಾವುದು ಇದು ದೊಡ್ಡದಿದೆ ಹೇಳಿದ್ನಲ್ಲ, ಇದು ದೊಡ್ಡದು. ಅದಕ್ಕೆ ಧರ್ಮರಾಯ ಅಂತ ಅವತ್ತೇ ಕಟ್ಟಿದ್ರು ಅಪ್ಪ ಹೆಸರು. ಅದಿದೆ ಗಜೇಂದ್ರ, ಅರ್ಜುನ. ಗಜೇಂದ್ರ ಮೇಲೆ ಅಪ್ಪ ಸರಿ ಆಯಿತು. ಅವಾಗ ಆನೆ ಕರ್ಕೊಂಡು ನಡ್ಕೋಗಿ ನೋಡ್ಬಿಟ್ಟು ವಾಪಸ್ ಆನೆ ಬೇಕು ಅಂತ ಹತ್ತು ಹೋದ್ರು. ಅರ್ಜುನ ಮೇಲೆ ಇನ್ನೊಬ್ರು ಕೂತಿದ್ರು. ಇದು ಗಜೇಂದ್ರ ಮೇಲೆ ಅಪ್ಪ ಹೋಗಿ ಡಾಟ್ ಮಾಡಿದ್ರು. ಡಾಟ್ ಮಾಡಾಯ್ತು ಸರ್, ಏನೇನೋ ಮಾಡಿ ಡಾಟ್ ಮಾಡಿದ್ರು. ಡಾಟ್ ಮಾಡಿ ಇದ್ರೆ ಒಟ್ಟಿಗೆ ಹೊಟ್ಬಿಟ್ರು. ಇವನು ಬೇರ್ಪಡಿಸ್ಬೇಕಲ್ಲ, ಬೇರ್ಪಡಿಸೋ ಟೈಮಲ್ಲಿ ಈ ದೊಡ್ಡನೇ ಅದು ಇತ್ತಲ್ಲ ಅರ್ಜುನಕ್ಕಿಂತ ಮೇಲೆ, ಅರ್ಜುನು ಎದುರು ಬದ್ರು. ಅದು ಸರ್ ಅಷ್ಟು ದೂರಲ್ಲಿ ಇದ್ದಿದ್ದ ಆನೆ ಕಿವಿ ಬಿಚ್ಕೊಂಡು ಬಂತು ಅರ್ಜುನ ಮೇಲೆ. ಒಂದು ಚೂರು ಎದುರಲಿಲ್ಲ. 10 ನಿಮಿಷ ಫೈಟು. ಕ್ವಾರೆ ಸೌಂಡ್ ಹೆಂಗೆ ಕೇಳ್ತಿದೆ ಗೊತ್ತಾ ನಮಗೆ? ಪಕ್ಕದಲ್ಲೇ ಇದ್ರು. 1 ಕಿಲೋಮೀಟರ್ ಗಟ್ಟಲೆ ಕ್ವಾರೆ ಸೌಂಡ್ ಕೇಳಿದೆ. ಆ ಸೌಂಡು ಹಿಡಿದ್ಬಿಟ್ಟು ನಿಲ್ಲಿಸ್ಕೊಬಿಡ್ತು. ಅದನ್ನು ಫೈಟ್ ಮಾಡ್ತೀವಿ, ಇದನ್ನು ಫೈಟ್ ಮಾಡ್ತೀವಿ, ಹೆದರ್ತಾನೆ ಇಲ್ಲ. ಲಾಸ್ಟಿಗೆ ಗನ್ ಏರ್ ಫೈರ್ ಮಾಡಿದ್ಮೇಲೆ ಅದು ಬಿಟ್ಟೋಯ್ತು ಬಿಡಿ. ಏರ್ ಫೈರ್ ಮಾಡಿದ್ಮೇಲೆ ಬಿಟ್ಟೋಯ್ತು. ಅಲ್ಲಿವರೆಗೂ ಕ್ವಾರೆ ಸೌಂಡು ಪಟ್ಟ 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 ಅಂತ. ನಾವು ಹೆಚ್ಚು ಅರ್ಧ ಕಿಲೋಮೀಟರ್ಗಳು ದೂರ ಇದ್ದೀವಿ. ಅಲ್ಲಿ ಆಚೆಗೆ ಬಂದಾದ್ಮೇಲೆ ಕೇಳ್ತಾರೆ, ಏನು ಆನೆ ಆ ಥರ ಕ್ವಾರೆ ಸೌಂಡ್ಗಳು ಕಳಿಸ್ತೈತಲ್ಲ ಅಂತ. ಅಷ್ಟು ಫೈಟ್ ಆಯಿತು. ಅರ್ಜುನನ ಮೇಲೆ ಯಾರು ಇರಲಿಲ್ಲ ಸರ್? ಅರ್ಜುನ ಮೇಲೆ ಕೂಸಪ್ಪ ಇದ್ರು ಮತ್ತೆ ಇನ್ನೊಬ್ರು ಯಾರೋ ಇವ್ರು ಆಗ ಕುದ್ದೂಸ್ ಅಂತ ಇದ್ರು ಆನೆ ಇವರೇ. ಆಗ ಅಲ್ಲಿ 12 ಬೋರ್ ಗನ್ ಇತ್ತು. ಆಗ ಇದು ಮಾಡೋದು. ಅಷ್ಟೊತ್ತಿಗೆ ಈ ಆನೆ ಬಿದ್ದಿತ್ತು ಬಿಡಿ. ಇದು 1.5 ಕ್ವಾರೆ ಬಿದ್ದಿತ್ತು. ಈ ಆನೆ ಬಿದ್ದು ಗೊರಕೆ ಹೊಡಿತಿದೆ. ಅಷ್ಟು ದಷ್ಟಪುಷ್ಟವಾಗಿತ್ತು ಆನೆ. ಅವತ್ತು ನೋಡ್ಬೇಕಿತ್ತು ನೀವು ಆನೆ. ಇದು ನಾವೆಲ್ಲ ಹೋದ್ವಿ. ಹೆಂಗಿತ್ತು ಅಂದ್ರೆ ಅದು ಸೊಂಡ್ಲು 1.5 ಅಡಿಯಷ್ಟು ನೆಲಕ್ಕೆ ಬೀಳೋದು. ಅಷ್ಟು ದೊಡ್ಡ ಆನೆ. ರೌಡಿ ರಂಗನ್ ಥರ ಇತ್ತು ಅದು ನೋಡೋಕ್ಕೇನೆ. ಇದು ಅರ್ಜುನ ಸ್ವಲ್ಪ ಗಾಯ ಆಯ್ತೇನಪ್ಪ, ಕಿವಿಗಿನ ಏನಕ್ಕೆ ಗಾಯ ಆಗಿತ್ತು. ಎಂಥ ಆನೆ ಗೊತ್ತಾ ಸರ್, ಅಂಥ ಆನೆಗಳೆಲ್ಲ ಫೈಟ್ ಮಾಡೋದು ಅರ್ಜುನ. ಇವತ್ತು ಅದ್ಯಾವುದು ಏನಂತ ಹೇಳ್ಕನೆ ಆನೆ ಅನ್ನಲ್ಲ. ಅರ್ಜುನ್ ಕುಂತು ಅಂತಲ್ಲ. ಅರ್ಜುನ್ ಏನಕ್ಕೆ ಕುಂತು ಏನಾಯ್ತು ಅನ್ನೋದೇ ಅದು ನಿಗೂಢ. ಅರ್ಜುನ ಅಂದಮೇಲೆ ಇಳಿದು ಬರಬಾರ್ದಿತ್ತು. ಅವರು ಕೂತು ಫೈಟ್ ಆಡಿಸ್ಬೇಕಿತ್ತಿಲ್ಲ, ವಾಪಸ್ ಕರ್ಕೊಬರ್ಬೇಕಿತ್ತು. ಫೈಟ್ ಆಡ್ತಿದ್ದೆ ಅಂತ ಹೇಳಿ ಇಳಿದ್ಬಿಟ್ಟು ಬಂದರೆ ನನ್ನನ್ನು ಬಿಟ್ಟೋದ್ರಲ್ಲ ಅಂತ ಅದಕ್ಕೂ ಸ್ವಲ್ಪ ಇದಾಯಿತು. ಸುಮ್ಮನೆ ಈಗ ಮಾತಾಡ್ತಾರೆ, ಮಾತಾಡೋದು ಅವೆಲ್ಲ ಇದ್ದಿರ್ತವೆ. ಫಸ್ಟ್ ಆನೆ ಸೇಫ್ ಮಾಡಬೇಕು. ಆನೆ ಅಂಥ ಆನೆ ಸಿಗುತ್ತಾ? ಅರ್ಜುನನ ಥರ ಆನೆ ಸಿಗುತ್ತಾ? ಮೇಲೆ ಕೂತಿದ್ರು ಸಾಕಿತ್ತು. 3 ಅಟೆಂಪ್ಟ್ ಬಂದಿದೆ ಅಂದರೆ ಅದು ಆನೆ ಮತ್ತೆ ಬರ್ತಾನೆ ಇದೆ ಅಂದಾಗ ಎಷ್ಟು ಕೇರ್ ಆಗಿರ್ಬೇಕು ನಾವು. ಸರ್ ಇವಾಗ ಭೀಮಂಗೆ ಮತ ಬಂದಿದೆ ಅಂತ ಹೇಳ್ತಾ ಇದ್ದೀರಾ. ಭೀಮನ್ ಕಂಡೀಷನ್ ಹೆಂಗಿದೆ? ಮತ ಬಂದಲ್ಲಿ ಎಷ್ಟು ದಿನ ಆಯ್ತು ಸರ್? ಮತ ಬಂದು 1.5 ತಿಂಗಳಾಯ್ತು. ಭೀಮಾ ಅಲ್ಲಿ ಕ್ಯಾಪ್ಟನ್ ಯಾವಾಗ ಮತ ಬಂತು ಅವಾಗ ಇಲ್ಲಿಗೆ ಬಂದಿದ್ದು. ಮತ್ತೆ ಹೋಗಿಲ್ಲ, ಇಲ್ಲಿ ಹೋಗಿಲ್ಲ. ಮತ್ತೆ ಅಲ್ಲೊಂದು ಅಬ್ನಾ ಅಂತ ಇದೆ ನಮ್ಮ ಹೊಸಕೋಟೆ ಹೋಬ್ಳಿಲ್ಲ, ಪಾಳೆ ಹೋಬ್ಳಿಲಿ ಅಬ್ನಾ ಅಂತಿದೆ. ಅಲ್ಲಿ ಅಕೇಶಿಯಾ ಅದ್ರ ಪಕ್ಕ ಸ್ವಲ್ಪ ಅರೆಮಲ್ನಾಡ್ ಥರ ಜೋಳ ಹಾಕ್ತಾರೆ. ಜೋಳ ಹಾಕಿದ ಟೈಮಲ್ಲಿ ಅದು ಬಂದಿದ್ದು 1 ತಿಂಗಳು 1.5 ತಿಂಗಳಿಂದ. ಆ ಜೋಳ ಯಾವಾಗ ಇದು ಕಾಳುಗಟ್ಟು ಬಂತು, ಆ ಜೋಳ ಮತ್ತು ಭತ್ತ ಎಲ್ಲ ತಿಂದು ಸ್ವಲ್ಪ ಇದಕ್ಕೆ ಒಳ್ಳೆ ಫುಡ್ಡು ಸಿಕ್ತು.
ಒಳ್ಳೆ ಫುಡ್ ಸಿಕ್ಕಿದಾಗ ಈಗ ಒಂದು ತಿಂಗಳಿಂದ ಮದ ಇದೆ, ಒಂದು 15 ದಿನ 20 ದಿನ ದಾಟ್ತು ಮದ ಸ್ಟಾರ್ಟ್ ಆಗಿ. ಇನ್ನೂ ಒಂದು 2-3 2.5 ತಿಂಗಳು ಪಕ್ಕ ಇರುತ್ತೆ. ಇವಾಗ ಆನೆ ಹೆಂಗಾಗಿದೆ ಅಂದರೆ ನೋಡೋಕ್ಕೆ ಹೆದರಿಕಾಗುತ್ತೆ, ಅಷ್ಟು ದಷ್ಟಪುಷ್ಟವಾಗಿದೆ. ನಮ್ಮ ಅಭಿಮಾನಿ ಆನೆ ಥರನೇ ಉಂಡುಂಡೆ ಆಗಿದೆ. ಮೊದಲು ಒಂಥರ ಬೆನ್ನಿನ ಮೂಳೆ ಕಾಣೋದು ನೀಳವಾಗಿ ಈ ಭೀಮನಲ್ಲಿ, ಇವಾಗ ಫುಲ್ಲು ಹೊಟ್ಟೆ ಫುಲ್ ಇದಾಗಿದೆ. ಇದು ತಲೆ ಗಾತ್ರನೇ ಚೇಂಜ್ ಆಗಿದೆ. ಇನ್ನೊಂದು 1 ತಿಂಗಳೊಳಗಡೆ ಉಚ್ಚೆ ಬಿಡುತ್ತೆ. ಉಚ್ಚೆ ಬಿಟ್ಟರೆ ಇನ್ನು ಇವಾಗಲೇ ಅಡ್ಡಾಡ್ತಿದೆ. ರೋಡ್ನೇ ಅಡ್ಡಾಡ್ತಿದೆ. 3 ಗಂಟೆಗೆ ಇಳಿಯುತ್ತೆ, ಎಲ್ಲಿ ಬೇಕಂದ್ರಲ್ಲೇ ರೋಡ್ ಹಿಡಿಯುತ್ತೆ ಬರ್ತಿದೆ. ಸ್ವಲ್ಪ ಇವಾಗ ಬೆರ್ಸಕ್ಕೆ ಸ್ಟಾರ್ಟ್ ಆಗಿದೆ. ಯಾರು ಅವಾಗ ಹಿಂದೆಯಿಂದ ಹೋದ್ರೆ ಸುಮ್ಮನೆ ಹೋಗ್ತಾ ಇರೋದು, ಇವಾಗ ಸ್ವಲ್ಪ ತಿರುಗಿ ನೋಡೋದು, ಸಡನ್ನಾಗಿ ತಿರುಗಿ ಅವ್ರನ್ನ ಬೆರ್ಸೋದು ಸ್ಟಾರ್ಟ್ ಆಗಿದೆ. ಏನಕ್ಕೆ ಹೆಂಗಾಗಿದೆ ಅಂದರೆ ಈ ಅಪ್ಪ ಇದಾದ್ಮೇಲೆ ಅದು ಯಾರೇ ಹಿಂದೆ ಹೋದ್ರು ನನ್ನ ಏನೋ ಡಾಟ್ ಮಾಡಕ್ಕೆ ಬರ್ತಿದ್ದಾರೆ ಅನ್ನೋ ಲೆಕ್ಕಾಚಾರ ಆಗಿದೆ ಅದಕ್ಕೆ ಸ್ವಲ್ಪ. ಮೊದಲಾದ್ರೆ ಹಿಂದೆ ತಿರುಗಿ ನೋಡ್ತಿಲ್ಲ, ಹಿಂಗೆ ನೋಡ್ತಿರ್ಲಿಲ್ಲ, ಸೀದಾ ಹೊರಟ್ಬಿಟ್ರೆ ಎಷ್ಟು ಹತ್ರ ಹೋದ್ರು ಹೋಗ್ತಾ ಇರೋದು, ಅದ್ರದ್ದೇನಿದೆ ಅದು. ಇವಾಗ ಹಂಗಲ್ಲ, ಸ್ವಲ್ಪ ದೂರ ಹಿಂದೆ ಹೋದ್ರೆ ತಿರುಗಿ ಬೆರ್ಸಕ್ಕೆ ಸ್ಟಾರ್ಟ್ ಆಗಿದೆ. ಎಲ್ಲ ಏನು ಹೇಳೋದು ಅಂದರೆ ಇವಾಗ ಅದು 2018ರಲ್ಲಿ ಕಾಲು ಉಗುರು ಏಟಾಗಿತ್ತು, ಕಾಲು ಉಗುರು ಒಡೆದೋಗಿತ್ತು. ಆವಾಗೂ ಟ್ರೀಟ್ಮೆಂಟಿಗೋಸ್ಕರ ಆ್ಯಂಟಿಬಯೋಟಿಕ್ ಹೊಡೆದ್ರು, 6-7 ಇಂಜೆಕ್ಷನ್ ಹೊಡೆದ್ರು. ಮತ್ತು ಲಾಸ್ಟ್ ಟೈಮು ಬಾಲದ ಗೆಡ್ಡೆಗೆಟ್ಟಾಗಿ ಅಪ್ಪೊಂದು ಇನ್ಸಿಡೆಂಟ್ ಆಗೋದು ಒಂದು 10 ದಿನದ ಹಿಂದೆ ಟ್ರೀಟ್ಮೆಂಟ್ ಮಾಡಿದರು. ಅವಾಗಲೂ ಒಂದು 4-5 ಆ್ಯಂಟಿಬಯೋಟಿಕ್ ಹೊಡೆದ್ರು. ಅವತ್ತು ಲಾಸ್ಟ್ನೇ ದಿನನೂ ಆ್ಯಂಟಿಬಯೋಟಿಕ್ ಹೊಡೆದು ಇದು ಮಾಡೋಕ್ಕೆ ಹೋಗಿದ್ದು. ಆದರೂ ಬಾಡಿಲೇ ಹೆಚ್ಚು ಕಡಿಮೆ 6-7 ನೀಡ್ಲುಗಳಿವೆ. ಅದು ಅವಾಗೆಲ್ಲ ಅದು ನೆನಪು ಮಾಡ್ಕೊಳುತ್ತೆ. ಯಾರು ಹಿಂದೆ ಹೋದ್ರೆ ಇವ್ನು ನನಗೆ ಅದಕ್ಕೇ ಬಂದ, ಹೊಡೆಯೋಕ್ಕೇ ಬಂದ ಅಂತ ಅನ್ಕೊಳುತ್ತೆ. ಹಂಗಾಗಿ ಜನಗಳು ಸ್ವಲ್ಪ ಹಿಂದೆ ಹೋಗೋದು ಬಿಡಬೇಕು. ಆನೆಗಳು ಯಾವಾಗ ಯಾವ ಮೂಡಿ ಯಾವ ಯೋಚನೆ ಇರುತ್ತೋ ಏನೋ ಆಗುತ್ತೆಲ್ಲ ಬೆರೆಸ್ಕೊಂಡು ಬರ್ತವೆ. ಈಗಂತೂ ಆನೆ ಸಖತ್ತಾಗಿದೆ. ಇವಾಗ ದೊಡ್ಡ ಬೆಟ್ಟದಲ್ಲಿ ಅಲ್ಲಿ 8 ಆನೆಗಳಿದಾವಲ್ಲ, ಆ ಗುಂಪಿಗೆ ಬಂದಿದೆ ಅಂದರೆ ಅದು ದೊಡ್ಡ ಫಾರೆಸ್ಟ್ ಆಗಿರೋದ್ರಿಂದ ಅವೊಂದು ಕಡೆ ಇದೆ, ಇದೊಂದು ಕಡೆ ಇದೆ. ಈಗ ಹೆಣ್ಣಾನೆ ಜೊತೆ ಅದು ಮೀಟ್ ಮಾಡಿದ್ರೆ ಸ್ವಲ್ಪ ಮದ ಕಡಿಮೆ ಆಗುತ್ತೆ. ಏನಾದ್ರು ಯಾವುದು ಹೆಣ್ಣಾನೆ ಇದಾಗಲಿಲ್ಲ ಅಂದರೆ, ಮೀಟ್ ಮಾಡೋಕ್ಕೆ ಸಿಕ್ಕಲಿಲ್ಲ ಅಂದರೆ ಮದ ಕಂಟಿನ್ಯೂ ಆಗಿ ಒಂದು 3 ತಿಂಗಳು 2 ತಿಂಗಳಂತೂ ಇದ್ದೇ ಇರುತ್ತೆ. ಇನ್ನೇನು ನಮ್ಮ ಅಭಿಮಾನಿಗೆ ಸ್ಟಾರ್ಟ್ ಆಗುತ್ತೆ. ಈಗ 8 ಆನೆಗಳಿದಾವೆ ಅಂತ ಹೇಳ್ತಾ ಇದ್ರಲ್ವಾ, ಅದ್ರಲ್ಲಿ ಗಂಡಾನೆಗಳು ಎಷ್ಟಿದಾವೆ, ಹೆಣ್ಣಾನೆಗಳು ಎಷ್ಟಿದೆ ಅಂತ? ಗಂಡಾನೆಗಳು 4-5 ಇರಬೇಕು, ಹೆಣ್ಣಾನೆಗಳು 2-3. ಒಂದೊಂದು ಮಕನ ಇದೆ ಅಂತ ಹೇಳ್ತಿದ್ದಾರೆ, ಸ್ವಲ್ಪ ದೊಡ್ಡದಿದೆ ಹೆಜ್ಜೆ, ಅದು ಮಕನ ಅಂತಾರೆ, ಒಬ್ಬೊಬ್ರು ಹೆಣ್ಣಾನೆ ಅಂತಿದ್ದಾರೆ. ಆದ್ರೂ ಹೆಜ್ಜೆ ನೋಡಿದ್ರೆ, ಉಗುರುಗಳು ನೋಡಿದ್ರೆ ಮಕನಾನೆ ಅಂತ ಅನ್ಸುತ್ತೆ. ಯಾಕಂದ್ರೆ ಹೆಣ್ಣಾನೆ ಉಗುರುಗಳು ಚಿಕ್ಕ, ಪಾದದ ಸೈಜ್ಗೆ ಬಂದು ಚಿಕ್ಕ, ಸ್ವಲ್ಪ ದೊಡ್ಡದಿದೆ ಆನೆ ಪಾದ, ಹಂಗಾಗಿ ಅದು ಮಕನೇ ಇರಬೇಕು ಅನ್ಕೋತೀನಿ. ಅದು ಯಾವ್ದಾದ್ರು ಅಟ್ಯಾಕ್ ಆ ಥರದ್ದು ಏನಾದ್ರು ಮಾಡ್ತಾ ಇದೆಯಾ? ಸ್ವಲ್ಪ ಈಗ ಇದ್ರಲ್ಲಿ ಇರೋದ್ರಲ್ಲಿ ವಿಕ್ರಾಂತ್ ಭೀಮನೇ ಅಟ್ಯಾಕ್ ಮಾಡೋದು. ಭೀಮ ಅಟ್ಯಾಕ್ ಮಾಡ್ತಿರೋ ವಿಡಿಯೋಸು ಇದೆ. ಮೊನ್ನೆ ಯಾರೋ ಹುಡುಗರುಗಳಿಂದ ಅಟ್ಯಾಕ್ ಮಾಡಿದೆ. ಇಲ್ಲಿ ಹಬ್ಬದ ಹತ್ರ ಅಲ್ಲೇ ಅವರು ಫೋನ್ ಮಾಡಿ ಹೇಳಿದ್ರು, ಭೀಮ ಆಗಿನ ಥರ ಇಲ್ಲ, ಸ್ವಲ್ಪ ಹಿಂದೆ ನಾವು ನೋಡೋಣ ಅಂತ ಹಿಂದೆ ಹೋದ್ರೆ ಹೆಂಗೆ ಇದು ಮಾಡುತ್ತೆ ಅಂದರೆ, ಸ್ವಲ್ಪ ತಿರುಗಿ ಹೋಯ್ತಾ ಇದ್ದಾನೆ, ಸಡನ್ನಾಗಿ ಕಾಲೆತ್ತು ನಿಂತುಬಿಟ್ಟು ಕಾಲನ್ನ ನೆಲಕ್ಕೆ ಇಡೋಲ್ಲ, ಹಂಗೆ ಅಲಾಸ್ಬಿಟ್ಟು ಹಿಂತಿರುಗಿ ಬರ್ತಾಯಿದೆ. ಜನಗಳು ಸುಮ್ಮನೆ ಭೀಮ ಏನೂ ಮಾಡಲ್ಲ ಅಂತ ಹೋಗೋದು ತಪ್ಪು. ಇನ್ನು ಎಚ್ಚರಿಕೆಯಿಂದಿರೋದು ಒಳ್ಳೇದು. ಹಿಂದೆ ಹೋದ್ರೆ ಅಟ್ಯಾಕ್ ಮಾಡೋದು, ಹಿಂದೆ ಮುಂದೆ ಅಟ್ಯಾಕ್ ಮಾಡ್ತದೆ. ಮಾಡೇ ಮಾಡ್ತಿದೆ. ಅದೇ ಏನೋ ನನಗೇನೋ ಮಾಡಕ್ ಬರ್ತಿದ್ರೆ, ಡಾಟ್ ಮಾಡಕ್ ಬರ್ತಿದ್ರೆ ಅಂತ ಅನ್ಕೊತಿದೆ. ಮತ್ತು ಗುಂಡೇಟು ಹೊಡೆದಿರ್ತಾರಲ್ಲ ಸರ್, ಯಾರಾದ್ರು ಗುಂಡೇಟಿಂದನೇ ಅದು ಗಾಯ ಆಗಿದ್ದು, ಯಾವುದೋ ಆನೆ ಚುಚ್ಚಿ ಅಲ್ಲ, ಗುಂಡೇಟಿಂದನೇ ಆಗಿರೋದು. ಹಿಂದೆ ಬಾಲದಿಂದ ಪಕ್ಕದಲ್ಲಿ ಒಂದು ಹೋಲ್ ಬಿದ್ದಿತ್ತು ಅದು. ಓಕೆ. ಆ ಗುಂಡೇಟಿಂದನೇ ಗಾಯ ಆಗಿರೋದು. ಈಗ ಅದು ಗಾಯ ಎಲ್ಲ ಫುಲ್ ಕ್ಯೂರ್ ಆಗಿದೆ? ಫುಲ್ ಕ್ಯೂರ್ ಆಗಿದೆ. ಅದು ಬಿಟ್ರೆ ಬೇರೆ ಗಾಯ ಆಗಿ ಯಾವ ಥರ ನಾನೇ ಇನ್ನೂ ಆರೋಗ್ಯಕ್ಕೆ ಚೆನ್ನಾಗಿದೆ. ಚೆನ್ನಾಗಿದೆ. ಯಾಕಂದ್ರೆ ಬಾಡಿಗೆ ಆಂಟಿಬಯೋಟಿಕ್ ಬಿತ್ತಲ್ಲ, ಒಳ್ಳೆ ಫುಡ್ಡು ಸಿಕ್ತು, ಆನೆ ಒಳ್ಳೆ ಇದಾಯ್ತು, ರಿಕವರಿ ಆಯ್ತು, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇದು ಈ ಭಾಗಕ್ಕೆ, ನಿಮ್ಮ ಭಾಗಕ್ಕೆ ಯಾವಾಗಿಂದ ಕಾಣಿಸ್ಕೊತಿದೆ ಆನೆ ಈ ರೀಸೆಂಟ್ ಆಗಿ? ಭೀಮ ಒಂದು 2.5 ತಿಂಗಳಾಯ್ತು ಅನ್ಸುತ್ತೆ. ಈ ಕಡೆ ಭಾಗ 2.5 ತಿಂಗಳಾಯ್ತು. 2.5 ತಿಂಗಳಿಂದ ಮುಂಚೆ ಯಾವ ಬರೋದು ಹೋಗೋದಿತ್ತು ಎಲ್ಲೆಲ್ಲೋ. ಅದೇ ಇದು ಬೇಲೂರು ಭಾಗದನೇ ಇದ್ದಿದ್ದು, ಬೇಲೂರು, ಸಕಲೇಶ್ಪುರ. ಇವಾಗ ಇಲ್ಲಿದೆ. ಮಸ್ತ್ ಬಂದರೆ ಈ ಕಡೆ ಭಾಗ ಬರುತ್ತೆ, ಮತ್ತೆ ಮಸ್ತಿ ಡೌನ್ ಆದ್ಮೇಲೆ ಹೋಗುತ್ತೆ. ಈಗ ಮಸ್ತಿ ಬಂದಿರೋದ್ರಿಂದ ಗ್ರೂಪಲ್ಲಿ ಯಾವ ಆನೆಗಳು ಹೆಣ್ಣಾನೆಗಳು ಸೇರ್ಸಲ್ಲ. ಮಸ್ತಿ ಇರೋದ್ರಿಂದ ಇದು ಸ್ವಲ್ಪ ಹೆಂಗಾಗುತ್ತೆ ಅಂದರೆ, ಈ ವೆದರ್, ಈ ಡಿಸೆಂಬರ್ ತಿಂಗಳು, ನವೆಂಬರ್ ತಿಂಗಳು ಇದೆಯಲ್ಲ,
ಇವಾಗ ಷಷ್ಠಿ ಟೈಮಲ್ಲಿ ಸ್ವಲ್ಪ ಮೋಡನೂ ಇರುತ್ತೆ, ಮಳೆಗಾಲ ಎಂಡ್ ಆಗ್ತಿರೋ ಟೈಮಲ್ಲಿ ಬಿಸಿಲು ಚುರುಕಿರಲ್ಲ, ಸ್ವಲ್ಪ ಎಳೆ ಬಿಸಿಲಾಗಿರುತ್ತೆ. ಮಧ್ಯಾಹ್ನದ ಬಿಸಿಲು ಅಷ್ಟೊಂದು ನಿಮಗೆ ಶಾರ್ಪ್ ಅನ್ಸಲ್ಲ. ಈ ಟೈಮಲ್ಲಿ ಆನೆಗಳು ಮದ ಬಂದಾಗ ನಿದ್ದೆ ಮಾಡ್ಕೊಂಡು ನಡ್ಕೋಗ್ತಾರೆ. ಸ್ಮೆಲ್ಲ ನಿದ್ದೆ ಮಾಡ್ಕೊಂಡು ಅದಕ್ಕೊಂಥರ ಝೂಮ್ ಕಿಕ್ಕು. ಮದ ಅಂದರೆ ಝೂಮ್ ಕಿಕ್ ಏನು ಏನೋ ಹೋಗಿ ಇದು ಮಾಡೋದು ಅಂತಲ್ಲ, ಬಟ್ ಆನೆ ಫೈಟಿಗೆ ಇನ್ನೊಂದು ಆನೆ ಮದ ಬಂದು ಏನೇನೋ ಮದ ಬಂದಾಗ ನಿತ್ತಾಗ ಫೈಟಿಗೆ ಅವಾಗ ಬೇರೆ ಥರ ಆಗುತ್ತೆ. ಅದು ಅರ್ಜುನನ ವಿಚಾರದಲ್ಲೂ ಅದೇ ಆಗಿದ್ದು. ಅರ್ಜುನನು ಸ್ಟಾರ್ಟಿಂಗ್ ಮದ, ಅದು ಸ್ಟಾರ್ಟಿಂಗ್ ಮದ, ಅದು ಮದ ಬಂದು ಎಂಡಿಂಗ್ ಅನ್ಸುತ್ತೆ ಅದಕ್ಕೆ ಆ ಫೋಟೋ ನೋಡಿದಾಗ. ಆವಾಗ ಫೈಟ್ ಆಗೇ ಆಗುತ್ತೆ, ಅದು ಎಂಡಿಂಗ್ ಯಾವ್ದಾರ ಒಂದು ಆಗೇ ಆಗುತ್ತೆ. ಹಂಗಾಗಿ ಮದ ಬಂದಾಗ ಆನೆಗೆ ಫೈಟ್ ಆಗುತ್ತೆ. ಮನುಷ್ಯನಿಗೆ ಅಷ್ಟೊಂದು ಏನು ತೊಂದರೆ ಮಾಡಲ್ಲ, ಮನುಷ್ಯನ ಬಗ್ಗೆ ಗಮನ ಇರಲ್ಲ. ಅವಕ್ಕೆ ಒಂಥರ ಝೂಮಲ್ಲಿ ನಡ್ಕೊಂಡು ಹೋಗೋದು. ಬಿಸಿಲಿಗೆ ಒಂಥರ ನಡಿಬೇಕು, ಓಡಾಡಬೇಕು. ಮೇವು ತಿನ್ನಲ್ಲ ಆ ಟೈಮಲ್ಲಿ, ಮೇವು ಬಿಟ್ಬಿಡ್ತವೆ. ಸ್ವಲ್ಪ ಎಷ್ಟು ಬೇಕಷ್ಟೇ ಮೇವು ಬಿಡೋದನ್ನು, ಫುಲ್ ಊಟನೇ ಬಿಡೋಲ್ಲ, ಎಷ್ಟು ಬೇಕಷ್ಟೇ ತಿನ್ನೋಕ್ಕೋಸ್ಕರನೇ ಟೈಮ್ ವೇಸ್ಟ್ ಮಾಡಲ್ಲ. ಹಾಗೆ ಅಂದ್ರೆ ಈಗ ಭೀಮ ಯಾವ್ಯಾವ ಭಾಗದಲ್ಲಿ ಓಡಾಡ್ತಾ ಇರ್ತಾರೆ ಸರ್? ಈಗ ಪಾಳ್ಯ ಹೋಬಳಿಯಲ್ಲಿ ಹಬ್ಬನ ಇದು ಬಂದರೆ ಸೀದಾ ಬಂದರೆ ರಂಗನ ಬೆಟ್ಟ ಆ ಕಡೆನೇ ಬಂದರೆ, ಹಂಗೆ ಬಂದು ದೊಡ್ಡ ಬೆಟ್ಟ, ಮತ್ತೆ ವಾಪಸ್ ಹೋಗಿ ಅದೇ ರೂಟಾಗಿ ಹೋಗಿ ಮತ್ತೆ ಹೋಗುತ್ತೆ. 1-2 ದಿನ ಇರುತ್ತೆ, ಮತ್ತೆ ಬರುತ್ತೆ. ಹಿಂಗೆ ಓಡಾಡ್ತಿದೆ. ಅಂದ್ರೆ ನಿಮ್ಮ ಆಲೂರು ರೇಂಜಲ್ಲಿ ಇದೆ. ಅದ್ ಬಿಟ್ರೆ ಬೇರೆ ಸಕಲೇಶ್ಪುರ ಇಲ್ಲ ಸಕಲೇಶ್ಪುರ ಮೊನ್ನೆ ಹೋಗಿದ್ದು ವಾಪಸ್ ಬಂದಿದೆ. ವಾಪಸ್ ಬಂದಿದೆ. ಅಂದ್ರೆ ಇವ್ 2 ಭಾಗದಲ್ಲಿ ಓಡಾಡ್ಕೊಂಡಿರುತ್ತೆ. ಅದಿರೋ ಜಾಗ ಸಕಲೇಶ್ಪುರ ಆಲೂರು ಬಾರ್ಡ್ರಲ್ಲಿ ಇದೆ. ಅವೆರಡೇ ತಾಲೂಕಲ್ಲಿ ಇರುತ್ತೆ. ಅದ್ ಬಿಟ್ರೆ ಬೇರೆ ಯಾವ ಕಡೆನೂ ಹೋಗಲ್ಲ. ಇಲ್ಲ ಅಂದ್ರೆ ಈಗ ಮಡಿಕೇರಿ ಭಾಗ ಹೋಗೋದು ಇಲ್ಲ, ದಾಟಿದ್ರು ವಾಪಸ್ ಬಂದ್ಬಿಡುತ್ತೆ. ಮಡಿಕೇರಿಗೆ ಟಚ್ ಇಲ್ಲ. ಇದು ನಮ್ಮ ಆ ಕಡೆ ಸೈಡ್ ಆನೆ ಅಲ್ಲ, ಹೋಗುತ್ತೆ. ಉಳ್ಳಿ ಬೆಟ್ಟ ದಾಟುತ್ತೆ, ಉಳ್ಳಿ ಬೆಟ್ಟ ದಾಟಿದ್ರು ಮತ್ತೆ ವಾಪಸ್ ಬರುತ್ತೆ. ಅಂದ್ರೆ ಯಾವ ಭಾಗದಾನೆ ಸರ್ ಭೀಮ? ಇದು ಭದ್ರಾ ಭಾಗ. ಅಂದ್ರೆ ಇದೇ ಭೀಮಂತರ ಆನೆಗಳು ಭದ್ರಾ ಭಾಗ ಇದಾವೆ. ಮುತ್ತೋಡಿ ಫಾರೆಸ್ಟ್ ಅಲ್ಲಿ ತುಂಬಾ ಇದೆ. ಮುತ್ತೋಡಿಲಿ ಭೀಮ ಇಷ್ಟು ದಷ್ಟಪುಷ್ಟವಾಗಿರ್ಲಿಲ್ಲ. ನಮಗೆ ಆನೆ ಬಂದು ನೀವು ನಂಬಲ್ಲ, ನಮ್ದು ಹೆಂಗಿದೆ ಅಂದ್ರೆ ಅರೆಮಲ್ನಾಡು. ನಮ್ ಸ್ವಲ್ಪ ಈ ಕಡೆ ಸೈಡ್ ಹೋದ್ರೆ ನಮ್ಗೆ ನಮ್ಮ ಮಲ್ನಾಡು ಕೂರ್ಗ್ ಬಾರ್ಡ್ರು, ನಮ್ಮಲ್ಲಿ ಹಲಸಿನ ಇದು ಭತ್ತ ಅವೆಲ್ಲ ಸಿಗುತ್ತೆ. ಹಿಂಗ್ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ರಾಗಿ, ಜೋಳ, ಬಾಳೆ ಎಲ್ಲ ಸಿಗುತ್ತೆ. ಮೇವ್ ಏನೇನ್ ಬೇಕು ಆನೆಗಳಿಗೆ ಆ ಟೈಮಿಗೆ ಸರಿಯಾಗಿ ಸಿಗುತ್ತೆ. ಹಂಗಾಗಿ ಆನೆಗಳು ಇಲ್ಲಿಗೆ ವಲಸೆ ಬರೋ ಸಹಜ. ಮತ್ತೆ ಬ್ಯಾಕ್ ವಾಟರ್ ಇರೋದ್ರಿಂದ ಬಂದೇ ಬರ್ತಾರೆ. ಅಪ್ಪ ತಿರೋಗ್ಬೇಕಾದ್ರೆ ಅಪ್ಪಂಗೆ 65 ವರ್ಷ ರನ್ನಿಂಗ್. 65 ವರ್ಷ ರನ್ನಿಂಗ್. ಅಂದ್ರೆ ರಿಟೈರ್ಡ್ ಆಗಿದ್ದು ಎಷ್ಟು ವರ್ಷಕ್ಕೆ? 60 ವರ್ಷಕ್ಕೆ ರಿಟೈರ್ಡ್ ಆಯ್ತು. 60 ವರ್ಷಕ್ಕೆ ರಿಟೈರ್ಡ್ ಆದ್ಮೇಲೆ ತಿರ್ಗಾ 5 ವರ್ಷ ಎಕ್ಸ್ಟ್ರಾ. ಅದೇ 2018 ರಿಟೈರ್ಡ್ ಆಗಿದ್ದು. 2023 ಮತ್ತೆ ಎಕ್ಸ್ಟ್ರಾ ಮಾಡ್ತಾರೆ. ಅಪ್ಪ ರಿಟೈರ್ಡ್ ಆದ್ಮೇಲೆ ಆನೆ ಸ್ಟಾರ್ಟ್ ಮಾಡೋಕ್ಕಾಗ್ಲಿ ಇದಕ್ಕಾಗ್ಲಿ ಹೆಚ್ಚು ಚನ್ನಂಗಿರಿ, ಚಿತ್ರದುರ್ಗ, ಮತ್ತೆ ಚನ್ನಪಟ್ಟಣ, ರಾಮನಗರ ಇದೆಲ್ಲ ಹೋಗಿ ಬಂದ್ರು. ಅಂದ್ರೆ ಈಗ ನಿಮ್ ತಂದೆಯವ್ರನ್ನ ಬಿಟ್ಟರೆ ಹತ್ರ ಎಕ್ಸ್ಪರ್ಟ್ ಆಗಿ ಡಾಟ್ ಮಾಡೋಂತ ಯಾರು ಇರ್ಲಿಲ್ವಾ ಸರ್ ಈ ಭಾಗದಲ್ಲಿ? ಸರ್ ಅವತ್ತಿನ ಇದಕ್ಕೆ ಯಾರು ಇರ್ಲಿಲ್ಲ. ಅದೇ ಟ್ರೈನ್ ಆಗ್ತಾ ಇದ್ರು. ಈಗ ದುಬಾರೆ ಇದ್ರಲ್ಲಿ ಇದಾರೆ DRF ರಂಜನ್ ಅಂತ, ಅವರು ಸ್ವಲ್ಪ ಟ್ರೈನ್ ಅಪ್ಪ ಜೊತೆಲೆ ಓಡಾಡ್ತಿದ್ರು, ಅವ್ರು ಒಟ್ಟಿಗಿರೋರು. ಮತ್ತು ಅಕ್ರಮ್ ಅಂಕಲ್ ಮೈಸೂರು ಅಕ್ರಮ್ ಅವರು ಇರೋರು. ಆಮೇಲೆ ಇನ್ನು ಇವರು ರಮೇಶ್ ಸರ್ ಅವರು ಇತ್ತೀಚೆಗೆ ಟ್ರೈನ್ ಅದು. ಅವಾಗಿರ್ಲಿಲ್ಲ, ಯಾರು ಇರಲಿಲ್ಲ ಅವಾಗ. ಅಂದರೆ ಚಿಟ್ಟಪ್ಪ ಸರು ಮತ್ತು ಅಪ್ಪ ಎಲ್ಲೇ ಆದ್ರೂ ಹೋಗೋರು. ಯಾವುದೇ ಆನೆ ಎಲ್ಲಿ ಹೊರಗಡೆ ಔಟ್ ಆಫ್ ಸ್ಟೇಟ್ ಆದ್ರೂ ಹೋಗೋರು. ನಮ್ಮ ಸ್ಟೇಟ್ ಒಳಗಡೆ ಯಾವ ಡಿಸ್ಟಿಕ್ ಆನೆಗಳು ಇದಿದೆ, ಗಲಾಟೆಗಳಿದೆ, ಅಲ್ಲೆಲ್ಲ ಹೋಗೋರು. ಇವರಿಬ್ಬರೇ
ಸಿಕ್ಕಾಬಟ್ಟೆ 87 2016-17 ಇವರೇ ಈ ಟೀಮೇ. ಅದ್ರ ಮಧ್ಯೆ ಇವರು ನಾಗರಾಜ್ ಸರ್ ಬಂದರು 2000 ಅದಾದ್ಮೇಲೆ ಉಮಾಶಂಕರ್ ಸರ್ ಬಂದರು. ಅವ್ರ ಟೀಮ್ ಜೊತೆ ಎಲ್ಲ ಟೀಮ್ ಜೊತೆ ಅಪ್ಪ ಕೆಲಸ ಮಾಡಿ. ಇಲ್ಲ ಸರ್, ಬನ್ನೇರ್ಘಟ್ಟದಲ್ಲಿದ್ರು ಉಮಾಶಂಕರ್ ಸರ್ ಅಂತ. ಬನ್ನೇರ್ಘಟ್ಟದಲ್ಲಿದ್ರು. ಇದಿದ್ರು ಹುಣಸೂರು ಇದ್ರು, ಅಲ್ಲೆಲ್ಲ ಇದ್ರು. ಅವ್ರು ದುಬಾರೆ ಮಾಡಿಲ್ಲ ಅನ್ಕೋತೀನಿ. ಅವರು ಒಳ್ಳೆ ಡಾಕ್ಟ್ರು, ಅವರು ಸಖತ್ ಅಂತ ಮುತುವರ್ಜಿ ತಾಳವರು. ನಾಗರಾಜ್ ಸರ್, ಉಮಾಶಂಕರ್ ಸರ್ ತುಂಬಾ ಒಳ್ಳೆ ಡಾಕ್ಟ್ರು. ಸರ್ ಇವಾಗ ನಿಮ್ಮ ತಂದೆಯವ್ರ ಮೇಲೆ ಭೀಮ್ ಅಟ್ಯಾಕ್ ಮಾಡಾದ್ಮೇಲೆ ಅವ್ರದ್ದು ಲಾಸ್ಟ್ ಟೈಮ್ ಹೆಂಗಿತ್ತು ಸರ್ ಅದು ಸಿಚುವೇಶನ್? ನಾ ಇರ್ಲಿಲ್ಲ ಅಲ್ಲಿ. ನಾನು ಬರೋದ್ರೊಳಗಡೆ ಹಾಸ್ಪಿಟ್ಲು ರೀಚ್ ಆಗಿದ್ರು, 0 ಟ್ರಾಫಿಕ್ ಮಾಡ್ಕೊಂಡು. ಅದೇ ಕಂಡೀಷನ್ ಎಲ್ಲ ಹೇಳೋ ಪ್ರಕಾರ ಸ್ವಲ್ಪ ಏನು ಮಾತಾಡಿಲ್ಲ, ಜಾಸ್ತಿ ಏನು ಮಾತಾಡಿಲ್ಲ. ಅವ್ರಿಗೆ ಎದೆ ನೋವು ಅಂತ ಹೇಳಿದ್ದಾರೆ, ಬಟ್ ಶೂಸ್ ಬಿಚ್ಚಕ್ಕೆ ಹೇಳಿದ್ದಾರೆ. ಎದೆ ನೋವು ಅಂತ ಹೇಳಿದ್ರೆ ಶೂಸ್ ಬಿಚ್ಚಕ್ಕೆ ಹೇಳಿ, ಮತ್ತು ಪರ್ಸು ಇದನ್ನ ತಗೊಬಿಟ್ಟು ಅವನು ಮನೆಯವ್ರಿಗೆ ಕೊಡು ಅಂತ ಹೇಳಿದ್ದಾರೆ. ಅಷ್ಟು ಹೇಳಿದ್ದಾರೆ. ಅಷ್ಟು ಬಿಟ್ರೆ ಏನು ಜಾಸ್ತಿ ಮಾತಾಡಿಲ್ಲ. ಬಟ್ ನಿಮ್ಮನ್ನೆಲ್ಲ ಏನು ಕೇಳಲಿಲ್ವಾ ಸರ್ ಆ ಟೈಮಲ್ಲಿ? ಮಾತಾಡಕ್ ಆಗಿಲ್ಲ ಅನ್ಕೊಳ್ತೀನಿ ಜಾಸ್ತಿ. ಅದ್ಯಾರೋ ಜೊತೆಲಿದ್ದಾಗ ನಮ್ಮೂರವನು ಹಿಂಗೆ ಅಣ್ಣ ಬಂದ ಅಂತ ಹೇಳಿದಾಗ ಸುತ್ತ ನೋಡಿದ್ದಾರೆ, ಹುಡುಕಿದ್ದಾರೆ. ಅದು ಬಿಟ್ಬಿಟ್ಟು ಮತ್ತೇನು ಮಾತಾಡಕ್ಕೆ ಸಿಕ್ಕಿಲ್ಲ. ನಾವು ಹೋಗೋದ್ರೊಳಗಡೆ ಎಲ್ಲ ಆಲ್ಮೋಸ್ಟ್ ಆಗಿತ್ತು, ಏನೂ ಮೂಮೆಂಟೇ ಇರಲಿಲ್ಲ. ಅಂದ್ರೆ ನಿಮಗೆ ಆನೆ ಅಟ್ಯಾಕ್ ಆಗಿದೆ ಅಂತ ಹೇಳಿದ್ರ ಅಥವಾ? ಇಲ್ಲ, ಚೆನ್ನಾಗಿದ್ದಾರೆ. ಸ್ವಲ್ಪ ಭೀಮ ಏಟ್ ಮಾಡಿದೆ ಅಂತ. ಬಟ್ ನನಗೆ ಗೊತ್ತಾಯ್ತು, ಅಪ್ಪ ಸಿಗಾಕೊಳ್ತಿರ್ಲಿಲ್ಲ. ಆನೆಗೆ ಸಿಗಾಕೊಂಡಿದ್ದಾರೆ ಅಂದರೆ ಏನೋ ತುಂಬ ಇದಾಗಿದೆ, ಮೇಜರ್ ಅನ್ಕೊಂಡೆ ಹೋದೆ. ಅವಾಗ ಗೊತ್ತಾಯ್ತು. ಅದಾದ್ಮೇಲೆ ತಿರ್ಗಾ ಸರ್ ನಿಮ್ಗೆ ಕೆಲಸ ಕೊಡ್ತೀವಿ ಅಂತ ಅಂದ್ಬಿಟ್ಟೆಲ್ಲ ಭರವಸೆ ಕೊಟ್ಟಿದಾರಲ್ವಾ? ಹೌದು ಸರ್, ಅದು ಎಲ್ಲ ಆಯ್ತು. ಎಲ್ಲ ಆದ್ಮೇಲೆ 3 ದಿನ ಆದ್ಮೇಲೆ ಮಿನಿಸ್ಟ್ರು ಮನೆಗೆ ಬಂದ್ರು. ಮಿನಿಸ್ಟ್ರು ಯಾರು ಸರ್? ಈಶ್ವರ್ ಖಂಡ್ರೆ ಸಾಹೇಬ್ರೆ. ಅವರೇ ಬಂದ್ರು. ಬಂದು ಹಿಂಗೆ ಹೆಚ್ಚುವರಿ 10 ಲಕ್ಷ ಕೊಟ್ಟರು, ಮತ್ತೆ ಒಂದು ಕಾಯಂ ಉದ್ಯೋಗ ಅಂತ ಹೇಳಿದ್ರು. ಹೇಳಾದ್ಮೇಲೆ ಬೆಂಗಳೂರಿಗೆ ಒಂದ್ಸಲ ಹೋಗಿ ಮೀಟ್ ಆದಾಗ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಕ್ಕೆ ಹೇಳಿದ್ರು. ಅರಣ್ಯ ಭವನದಿಂದಲೇ ಎಲ್ಲ ಅದು ಡಾಕ್ಯುಮೆಂಟ್ ಕರೆಕ್ಷನ್ ಆಗಿ ಕ್ಯಾಬಿನೆಟಿಗೆ ಹೋಗಿದೆ. ಚೆನ್ನಾಗಿ ಸ್ಪಂದಿಸ್ತಿದ್ದಾರೆ. ಟಚ್ಚಲ್ಲೂ ಇದ್ದೀವಿ, ಹೋಗ್ತಾ ಬರ್ತಾ ಇದ್ದೀನಿ. ಸ್ವಲ್ಪ ದಿನದಲ್ಲಿ ಇಡ್ತೀನಿ ಅಂತ ಹೇಳಿದ್ದಾರೆ, ಕಾಯ್ತಾ ಇದ್ದೀನಿ ಅದಕ್ಕೋಸ್ಕರ. ಅದು ನಿಮ್ಗೆ ಯಾವ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಆಗ್ಬೋದು ಸರ್? ಅದು ಇದೇ ಡಿಪಾರ್ಟ್ಮೆಂಟಲ್ಲಿ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ನನಗೆ ಆಫೀಸ್ ವರ್ಕ್ಗಿಂತ ಈ ಫೀಲ್ಡ್ ವರ್ಕೇ ಇಷ್ಟಪಡ್ತೀನಿ. ಅಪ್ಪನ ಜೊತೆ ಓಡಾಡಿ ನನಗೆಲ್ಲ ಗೊತ್ತಿರೋದ್ರಿಂದ ಫೀಲ್ಡ್ ವರ್ಕೇ ನಾನು ಇಷ್ಟಪಡ್ತೀನಿ. ನಾನು ಅದೇ ಇದೇ ಡಿಪಾರ್ಟ್ಮೆಂಟಲ್ಲೇ ಕೊಡ್ತಾರೆ ಅನ್ಕೊಂಡಿದ್ದೀನಿ ಸರ್. ಅಂದ್ರೆ ಸರ್ ನೀವು ಡಾಟಿಂಗಲ್ಲೆಲ್ಲ ಎಕ್ಸ್ಪರ್ಟ್ ಇದ್ದೀರಾ ಸರ್? ಡಾಟಿಂಗ್ ಎಲ್ಲ ಗೊತ್ತು. ನಿಮ್ಮ ತಂದೆಯಷ್ಟು ನೀವು ಎಕ್ಸ್ಪರ್ಟ್ ಇದ್ದೀರಾ? ಹೌದು, ಹೇಳ್ಕೊಡೋರು. ಯಾವ ಫ್ರೀ ಟೈಮಲ್ಲಿ ಗನ್ನ ಲೋಡ್ ಮಾಡೋದಂಗೆ, ಅದನ್ನು ವಾಪಸ್ ಇದು ಮಾಡ್ಕೊಳ್ಳೋದಂಗೆ. ಈಗ ಆನೆಗಳು ಅವತ್ತು ಲೋಡ್ ಮಾಡಿದ್ವಿ, ಆನೆಗಳು ಸಿಗಲಿಲ್ಲ ಅವತ್ತು, ನಾವು ಫೈರ್ ಮಾಡೋಕ್ಕೆ ಆಗಲಿಲ್ಲ. ಅದನ್ನು ಲೋಡ್ ಆಗಿರೋ ಗನ್ನ ಮತ್ತು ಇಂಜೆಕ್ಟ್ ಆಗಿರೋದನ್ನ ತಗ್ಕೊಳ್ಳೋದಂಗೆ, ಮತ್ತೆ ಲೋಡ್ ಮಾಡೋದಂಗೆ, ಮತ್ತು ಗ್ಯಾಸ್ ಇರುತ್ತೆ, ಎಷ್ಟು ಪಾಯಿಂಟಿಗೆ ಇಟ್ಕೋಬೇಕು, ಆನೆ ಹತ್ರ ಒಂದು 25 ಅಡಿ ಇದ್ದಾಗ ಹೆಂಗೆ ಇಟ್ಕೋಬೇಕು, 100 ಅಡಿಗೆ ಇದ್ದಾಗ ಹೆಂಗೆ ಇಟ್ಕೋಬೇಕು, ಎಲ್ಲ ಹೇಳ್ಕೊಡೋರು. ಮತ್ತು ನಮಗೂ ಟ್ರೈನ್ ಇದೆ, ಗನ್ನ ಯೂಸ್ ಮಾಡಿ ಗೊತ್ತು. ಸರ್ ನಿಮ್ಮ ತಂದೆಯವ್ರನ್ನ ನೀವು ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀರಾ ಸರ್? ಪ್ರತಿ ನಿಮ್ಮ ಕುಟುಂಬದವರು ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀರಾ? ಪ್ರತಿ ಟೈಮು, ಪ್ರತಿ ಕ್ಷಣನೂ ಮಿಸ್ ಮಾಡ್ಕೋತೀವಿ ಸರ್. ನಮ್ಮ ಮನೇಲಿ ಅಪ್ಪನೇ ಮೇಯ್ನ್ ಆಗಿದ್ದು ಮನೆಗೆ. ನಮಗೆ ಯಾವುದೇ ಜಮೀನಾಗಲಿ ಇನ್ನೊಂದಾಗಲಿ ಏನಿಲ್ಲ. ನಾವೊಂದು ಅಪ್ಪನ ಬರೋವರೆಗೂ ಮನೇಲಿ ಏನಾರ ಒಂದು ಚಿಕ್ಕ ಫಂಕ್ಷನ್ ಆಗಲಿ, ಒಂದು ನಾನ್ ವೆಜ್ ಊಟ ಮಾಡಿದ್ರು ನಾವು ಅಪ್ಪನ್ನ ವೆಯ್ಟ್ ಮಾಡಿದೆ, ನಾವು ಅಪ್ಪನ ಇಲ್ದಲ್ಲೇ ಊಟ ಮಾಡೇ ಇಲ್ಲ. ಇವಾಗ ಮನೇಲಿ ಏನೇ ನಾನ್ ವೆಜ್ ಆಗಲಿ, ಯಾವುದೇ ಹಬ್ಬ ಆಗಲಿ, ಅಪ್ಪನ ಇಲ್ಲ ಅಂದರೆ ಭಾಳ ಬೇಜಾರಾಗುತ್ತೆ. ಏನಾದರೂ ಇಷ್ಟಪಟ್ಟು ತಿನ್ನೋ ಟೈಮಲ್ಲಿ ಅವ್ರು ನೆನಪಾಗ್ತಾರೆ. ಈಗ ತುಂಬ ಮಿಸ್ ಮಾಡ್ಕೊತೀವಿ ಸರ್. ನಿಮ್ಮ ಜೀವನದ ಸೂಪರ್ ಹೀರೋ ಅಂತ ಯಾರು ಸರ್? ನಮ್ಮ ಅಪ್ಪನೇ. ನಿಮ್ಗೆ ಯಾವ ಥರ ಇನ್ಸ್ಪಿರೇಷನ್ ಸರ್? ಎಲ್ಲೇ ಹೋದ್ರೂ ಒಂದು ಪಾಸಿಟಿವ್ ಏನಾರ ಯೋಚನೆ ಮಾಡ್ತಾರೆ. ಯಾವ್ದಾರ ಒಂದು ನನ್ನ ಕೆಲಸದ ಮೇಲೆ ಹೋಗಿದ್ರು ಅಥವಾ ಎಲ್ಲ ಹೋಗ್ತಿದ್ರು ಒಂದ್ಸಲ ಅಪ್ಪನ ನೆನ್ಕಂದ್ರೆ ಒಂಥರ ನನಗೆ ಒಂಥರ ಇದು ಸ್ಪಿರಿಟ್ ಬಂದ್ಬಿಡುತ್ತೆ. ಯಾವ್ದಾರ ಕೆಲಸದಲ್ಲಾಗಲಿ ಏನೇ ಬೇಜಾರಾದ್ರೂ ಒಂದ್ಸಲ ಅಪ್ಪನ ನೆನ್ಕೊಳ್ತೀನಿ, ಏನೇ ಖುಷಿ ಆದ್ರೂ ಅಪ್ಪನ ನೆನ್ಕೊಳ್ತೀನಿ. ಪ್ರತಿ ಹೆಜ್ಜೆಲೂ ಅಪ್ಪನ ನೆನ್ಕೊಳ್ತೀನಿ. ಹಂಗಾಗಿ ನಾನು ಅವರು ಒಳ್ಳೇದಾಗಲಿ ಕೆಟ್ಟದಾಗಲಿ ಅವ್ರು ನೆನ್ಕೊಂಡೇ ಕೆಲಸ ಮಾಡ್ತೀನಿ ಸರ್. ಏನೇ ಆದರೂ ಯಾವುದೇ ಕೆಲಸ ಆಗಿದ್ರೂ ಅವ್ರು ನೆನ್ಕೊಳ್ತೀನಿ. ಅದೇ ಸರ್, ಇಲ್ಲಿ ಇದು ಅಪ್ಪನ ಮೂರ್ತಿ ಬರುತ್ತೆ ಇಲ್ಲಿಗೆ. ಇವಾಗ ಇಷ್ಟ ಅಲ್ಲ, ಇನ್ನೂ ಕಂಪ್ಲೀಟ್ ಆಗಿಲ್ಲ ಕೆಲಸ.
ಇದಿದೆ. ಅಪ್ಪನ ಮೂರ್ತಿನ ಆರ್ಡರ್ ಕೊಟ್ಟಿದ್ದೀವಿ, ಮಾಡ್ತಿದ್ದಾರೆ. ಅದ್ರ ಮೇಲೆ ಇಟ್ಟು ಮತ್ತೆ ಆ ಕಡೆ ಸ್ವಲ್ಪ ಶೀಟ್ ಹಾಕ್ಬಿಟ್ಟು ಇದನ್ನೇನಿದೆ ಅಲ್ಲಿ ಓಪನ್ ಹಾಕ್ಬಿಟ್ಟಿದ್ದೀವಿ ಅಂದರೆ ಆ ಜಾಗ ಓಪನ್ ಆಗೇ ಇರಬೇಕು ಅಂತ. ಅಲ್ಲಿ ಹೂವಿನ ಗಿಡಗಳು, ಈ ಹಣ್ಣಿನ ಗಿಡನೇನಾರು ಹಾಕೋಣ ಅಂತ. ನಮ್ಮ ಕಡೆ ಎಲ್ಲ ಬರ್ನ್ ಮಾಡೋದ್ರಿಂದ ಆ ಬರ್ನ್ ಜಾಗನೆಲ್ಲ ಮುಚ್ತಾರೆ, ಎಲ್ಲರೂ ಇದು ಮಾಡ್ತಾರೆ. ನಾನು ಬೇಡ ಅಂತ ಹೇಳಿದ್ದೀನಿ, ಯಾಕಂದರೆ ಅವ್ರು ಕಾಣಿಸ್ಬೇಕು. ಅದು ಏನಿದೆ ಅದು ಬರ್ನ್ ಆಗಿರೋದು ನಾವು ನೋಡ್ತಾ ಇರಬೇಕು. ಇದು ಮುಚ್ಚಿದ್ರೆ ಅದೊಂಥರ ನಮಗೆ ಇದು ಸಿಗೋದೇ ಇಲ್ಲ, ಮಣ್ಣಾಗಲಿ ಏನಾಗಲಿ. ನಾವು ಯಾವಾಗಲೂ ಬಂದಾಗಲೂ ಪೂಜೆ ಮಾಡ್ಕೋತೀವಿ. ಇನ್ನು ಸ್ವಲ್ಪ ಏನೇನೋ ಐಡಿಯಾ ಇದೆ. ಇಲ್ಲಿ ಹೂವಿನ ಗಿಡಗಳು ಬೆಳೆಸಬೇಕು, ಹಣ್ಣಿನ ಗಿಡಗಳು ಬೆಳೆಸಬೇಕು, ಮತ್ತು ಇಲ್ಲಿ ಬಂದರೆ ಒಂದು ಸ್ವಲ್ಪ ಕೂತೋಗ್ಬೇಕು ಅನ್ನೋ ರೀತಿ ಮಾಡಬೇಕು. ಇನ್ನೊಂದು 2 ತಿಂಗಳಲ್ಲಿ ಮಾಡಿ ಮುಗಿಸ್ತೀವಿ. ಸ್ವಲ್ಪ ಮಳೆ ಜಾಸ್ತಿ ಆಗಿರೋದ್ರಿಂದ ಈ ವರ್ಷ ಆಗಲಿಲ್ಲ. ವರ್ಷದ ಕಾರ್ಯ ಇರೋದ್ರಿಂದ ಎಷ್ಟು ಮಾಡ್ಕೋಬೇಕು ಪೂಜೆಗೆ ಅಷ್ಟು ಮಾಡಿದ್ದೀವಿ. ನೆಕ್ಸ್ಟ್ ಮಾಡ್ಕೊಳ್ತೀವಿ ಸರ್. ವರ್ಷದ ಕರೆ ಎಲ್ಲ ಮುಗಿತಾ ಸರ್? ಮುಗೀತು ಸರ್, ಮುಗೀತು. ವರ್ಷ ಆಯಿತು, ಮುಗೀತು. ಶಾರ್ಟ್ ಫ್ರೂಟರ್ ವೆಂಕಟೇಶ್ವರ ಮಗ ಮೋಹಿತ್ ಅಂತ, 2ನೇ ಮಗ. 2 ಮಕ್ಳಲ್ಲಿ ನಾನು 2ನೇವನು. ಒಬ್ರು ಮಿಥುನ್ ಅಂತ, ಅವ್ರು ಬೆಂಗಳೂರಲ್ಲೇ ಇರೋದು. ಅಪ್ಪ ಹೆಂಗಿದ್ರು ಅಂದ್ರೆ ಬಾಲ್ಯ ಎಲ್ಲ ಅಜ್ಜಿ ಹೇಳ್ತಿದ್ರು, ನಮ್ಮ ಅಜ್ಜಿನ ಕೇಳ್ತಿದ್ದೆ ನಾನು. ಅಪ್ಪ ಅಜ್ಜಿ ಇದ್ದಾಗೆಲ್ಲ ಕೇಳ್ತಿದ್ದೆ. ಅಪ್ಪ ಸ್ವಲ್ಪ ಧೈರ್ಯ, ಈ ಆನೆಗಳು ಏನಾರ ಬಂದ್ರೆ ಬೆನ್ನಟ್ಟು ಹೋಗೋದು, ಆನೆಗಳು ಕಾಡಿಗೆ ಹೋಗೋವರೆಗೂ ಹೋಗೋದು, ಮತ್ತೆ ಯಾವುದೇ ವಿಚಾರವಾಗಿ ಸ್ವಲ್ಪ ಧೈರ್ಯ ಮಾಡ್ತಿದ್ರಂತೆ. ಸ್ವಲ್ಪ ಈ ಕೋವಿ ಗನ್ ಅಂದ್ರೆ ಹುಚ್ಚು, ಗುರಿ ಹೊಡೆಯೋದು. ಈ ನಮ್ಮ ಸೈಡ್ ಹೆಂಗೆ ಅಂದರೆ ಈ ಬ್ಯಾಕ್ ವಾಟರ್ ಆಗಿರೋದ್ರಿಂದ ಗದ್ದೆ, ಹೊಳೆ ಸೈಡಲ್ಲಿ ಗದ್ದೆ ಮಾಡ್ತಿದ್ರಲ್ಲ, ಗದ್ದೆನೆಲ್ಲ ನೈಟು ಪ್ರಾಣಿಗಳಿಂದ ರಕ್ಷಣೆ ಮಾಡೋಕ್ಕೆ ಕಾಯ್ತಿದ್ರು. ಕಾಯೋ ಟೈಮಲ್ಲಿ ಕೋವಿ ಗನ್ಗಳನ್ನ ಇಟ್ಕೊಂಡು ನೈಟ್ ಆನೆ ಬಂದರೆ, ಕಾಡು ಪ್ರಾಣಿಗಳು ಬಂದರೆ ಓಡ್ಸೋಕ್ಕೆ ಸೇಫ್ಟಿಗೆ ಇಟ್ಕೊಳ್ತಿದ್ರು. ಆವಾಗಿಂದನೇ ಅವ್ರಿಗೆ ಗನ್ ಕ್ರೇಜ್ ಬಂತು. ಮತ್ತು ವಾಲಿಬಾಲ್ ಪ್ಲೇಯರು, ಡಿಸ್ಟಿಕ್ ಕಬಡ್ಡಿ ಪ್ಲೇಯರ್ ಅವರು. ಮತ್ತು ಸ್ವಿಮ್ಮಿಂಗ್ ಇದಿತ್ತು ಅವ್ರಿಗೆ, ಟ್ರೈನಿಂಗ್ ಇತ್ತು. ತುಂಬ ಜನನ, ಒಂದು 2-3 ಜನನ ಹೊಳೆಯಲ್ಲಿ ಮಿಸ್ ಆಗಿ ಅವರು ಹೊಳೆಗೆ ಹಾರಿದಾಗ ಬದುಕಿಸಿದ್ದಾರೆ. ಅದಾದಮೇಲೆ ವಾಲಿಬಾಲ್ ಆಡ್ತಿದ್ರು. ಚೆನ್ನಾಗಿತ್ತು ಟ್ರೂಪು, ಒಳ್ಳೆ ಕಬಡ್ಡಿ ಪ್ಲೇಯರು. ಅಪ್ಪ ಹುಟ್ಟಿದ್ದು ಇದೇ ಹೊನ್ನೊಳ್ಳಿಲೇ, 1958ರಲ್ಲಿ ಇಲ್ಲೇ ಹುಟ್ಟಿದ್ದು. ತಾಯಿ ಕೆಂಚಮ್ಮ ಅಂತ, ತಂದೆ ಹನುಮೇಗೌಡ ಅಂತ. ಅವರು ಬಾಲ್ಯ, ಅಪ್ಪಂಗೆ 2 ಅಣ್ಣಂದಿರು, ಒಬ್ರು ತಂಗಿ ಇದ್ದಾರೆ. ಇವಾಗ ಒಬ್ರು ಅಣ್ಣ ಇದ್ದಾರೆ, ಒಬ್ರು ಅಣ್ಣ ತೀರೋಗಿದ್ದಾರೆ, ತಂಗಿ ಇದ್ದಾರೆ. ಅಪ್ಪನೇ ಲಾಸ್ಟ್ನೇವರು, ಗಂಡು ಮಕ್ಳಲ್ಲಿ ಲಾಸ್ಟ್ನೇವ್ರೆ ಅಪ್ಪ. ಓದಿದ್ದೆಲ್ಲ ಮಿಡ್ಲ್ ಸ್ಕೂಲು ಊರಲ್ಲಾದ್ಮೇಲೆ ಅವರು ಸ್ಕೂಲು ಮತ್ತೆ ಕಾಲೇಜಿಗೆ ಹೋಗ್ಲಿಲ್ಲ. ಅವಾಗಿನ ಸಮಸ್ಯೆ ಆ ರೀತಿ ಇತ್ತು. ಅವಾಗೆಲ್ಲ ಓದ್ಸೋರಾಗ್ಲಿ, ಮನೆ ಕಡೆ ಜವಾಬ್ದಾರಿ ತೊಗೊಳೋದಿರ್ಲಿ. ಇವ್ರು ಚಿಕ್ಕ ವಯಸ್ಸಲ್ಲಿ ಜವಾಬ್ದಾರಿ ತಗೊಂಡು ಮನೆ ಕಡೆನೇ ಜವಾಬ್ದಾರಿ ತಗೊಳ್ಳೋದ್ರಿಂದ ಸ್ವಲ್ಪ ಹೈಸ್ಕೂಲು ಮತ್ತೆ ಕಾಲೇಜಿಗೆ ಹೋಗೋಕ್ಕಾಗಲಿಲ್ಲ. ಬಟ್ ಇಲ್ಲಿ ಇದ್ದಿದ್ದು ಅವ್ರು ಏನು ಬ್ಯಾಕ್ ವಾಟ್ರಲ್ಲಿ ಏನು ಬೆಳೆ ಬೆಳಿಬೇಕಿತ್ತು ಆ ಬೆಳೆಯನ್ನು ಬೆಳ್ಕೊಂಡು ಮನೆಯಲ್ಲಿ ಸಂಸಾರ ಸಾಕೊಂಡು ಹೋಗ್ತಿದ್ವಾಗ ಇದು ಮೋಹನಣ್ಣವರು ನಮ್ಮೂರೇ ಆಗಿರೋದ್ರಿಂದ ಅವ್ರ ಪರಿಚಯ ಆಗಿ ಅವ್ರ ಜೊತೆ ಒಡನಾಟ ಇಟ್ಕೊಂಡು ಅವರು ಕಡೆಯಿಂದ ಈ ಅರಣ್ಯ ಇಲಾಖೆಗೆ ಜಾಯ್ನ್ ಆಗ್ತಾರೆ. 87ರಲ್ಲಿ ಜಾಯ್ನ್ ಆಗ್ತಾರೆ. ಅದಾದಮೇಲೆ ಆನೆ ಕಾರ್ಯಾಚರಣೆ, ಹುಲಿ ಕಾರ್ಯಾಚರಣೆ ಎಲ್ಲದಕ್ಕೂ ಭಾಗವಹಿಸ್ತಾರೆ. ಹೋಗ್ತಾ ಇರಬೇಕಾದ್ರೆ ಫುಲ್ಲು ಈ ಕರ್ನಾಟಕದಲ್ಲಿ ಎಲ್ಲೇ ಯಾವ್ಯಾವ ಜಿಲ್ಲೆಗಳಲ್ಲಿ ಆನೆ ಕಾರ್ಯಾಚರಣೆ ಆಗಬೇಕು ಅಲ್ಲಿಗೆ ಹೋಗ್ತಾರೆ. ಮತ್ತು ಹೊರ ರಾಜ್ಯಗಳಿಗೆ ಹೋಗ್ತಾರೆ. ಹೀಗೆ ನಡೀತಾ ಅವ್ರ ಕಾರ್ಯಾಚರಣೆ ಎಲ್ಲೇ ಆದ್ರೂ ವೆಂಕಟೇಶ್ವರ ಬೇಕು ಅಂತ ಅರಣ್ಯ ಇಲಾಖೆಯಿಂದ ಲೆಟ್ರ್ ಕಳಿಸ್ತಿದ್ರು. ಇವ್ರು ಹೋಗ್ತಿದ್ರು, ಅಲ್ಲಿ ಸಕ್ಸಸ್ ಆಗೋದು, ಬರ್ತಿದ್ರು, ಬಂದು ನಮಗೆ ಸ್ಟೋರಿಗಳನ್ನ ಹೇಳ್ತಿದ್ರು. ನಾವು ಆ ಸ್ಟೋರಿಗಳನ್ನ ಕೇಳದೆ ಮಲಗ್ತಾನೆ ಇರಲಿಲ್ಲ. 88ರಲ್ಲಿ ಮದುವೆ, ಮಂಜುಳಾ ಅಂತ, GS ಮಂಜುಳಾ ಅಂತ. ಅವರು ಸಕಲೇಶ್ಪುರ ತಾಲೂಕು ಅವರು ಅಮ್ಮ. ಅವರು ಹಳೆ ಸಂಬಂಧಿಕರಾಗಿರ್ತಾರೆ. 2 ಗಂಡು ಮಕ್ಕಳು ಅಪ್ಪ ಅವ್ರಿಗೆ, ಮಿಥುನ್ ಮೋಹಿತ್ ಅಂತ. ಅಪ್ಪ ಹೆಂಗೆ ಅಂದರೆ ಮಕ್ಳುಗಳ ಜೊತೆ ಅಟ್ಯಾಚ್ಮೆಂಟು. ನಾವು ಅಪ್ಪ ಮಕ್ಕಳು ತುಂಬ ಕ್ಲೋಸ್ ಇದ್ದು. ಅವ್ರಿಗೆ ನಾನು ಊಟ ಮಾಡಿಸ್ತಿದ್ದೆ, ನನಗೆ ಅವ್ರು ಊಟ ಮಾಡಿಸೋರು. ಲಾಸ್ಟ್ ನನಗೆ ಮದುವೆ ಆಗಿ ಒಂದು ಮಗು ಇದ್ರು ಅವ್ರು ನನಗೆ ಏನಾದರೂ ಇಷ್ಟವಾದ ಇದು ಇದ್ದರೆ ನನಗೆ ಅಂತ ಎತ್ತಿಟ್ಟೋಗಿರೋ, ನನಗೆ ಅವ್ರಿಗೆ ಇಷ್ಟವಾಗಿರೋದು ನನಗೇನಾದ್ರು ಸಿಕ್ಕಿದ್ರೆ ಸ್ವೀಟ್ ಆಗಲಿ ಎಂಥದ್ದೇ ಆಗಲಿ, ನಾನ್ ವೆಜ್ಜಲ್ಲಾಗಲಿ ನಾನು ಎತ್ತಿಟ್ಟೋಗಿರುವೆ. ಆ ರೀತಿ ಅಟ್ಯಾಚ್ಮೆಂಟ್ ಇತ್ತು. ಮತ್ತು ಎಲ್ಲಿಗೆ ಹೋಗ್ಬೇಕಂದ್ರೆ ಒಟ್ಟಿಗೆ ಹೋಗು. ಬಟ್ ಅವತ್ತು ಬೆಳಗ್ಗೆ ಅವರೇ ತಿಂಡಿ ಹಾಕ್ಕೊಟ್ರು,
ಆಗಸ್ಟ್ 31, 2023 ಅವತ್ತು ಇಬ್ಬರಳು ಒಟ್ಟಿಗೆ ತಿಂಡಿ ತಿನ್ಬೇಕಾದ್ರೂ ಕೇಳಿದೆ, ಅಪ್ಪ ಸಾಕು ಇನ್ನೆಷ್ಟು ದಿನ ಹೋಗೋದು ಅಂತ. ಇಲ್ಲ ಭೀಮನ್ ಗೇಟ್ ಆಗಿದೆ, ಸ್ವಲ್ಪ ಅದು ಏನಾರು ಹಂಗೆ ಬಿಟ್ಟರೆ ಹುಳು ಆಗುತ್ತೆ, ಹುಳು ಆದರೆ ಆನೆ ಬದುಕಲ್ಲ, ಟ್ರೀಟ್ಮೆಂಟ್ ಇದು ಒಂದ್ಸಲ ಮಾಡಿದ್ವಿ, ಇನ್ನೊಂದ್ಸಲ ಮಾಡೋಣ ಅಂತ. ಗಾಯ ಮಾಯ್ದಿಲ್ಲ, ಸ್ವಲ್ಪ ಪಸ್ ಥರ ಆಗಿದೆ, ಕಿವು ಥರ ಬೀಳ್ತಿದೆ, ಲದ್ದಿಲೆಲ್ಲ ಕಿವು ಬರ್ತಿದೆ ಅಂತ. ಹೋಗಿ ಬರ್ತೀನಿ ಅಂದ್ರೆ ನೀನು ಬರಲ್ವಾ ಅಂದ್ರೆ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿರಿ ನಾನು ಬರ್ತೀನಿ ಅಂತ ಹೋದೆ. ಅವತ್ತು ನೋಡಿದ್ರಿ ಅಚಾನಕ್ಕಾಗಿ ಹಿಂಗಾಯಿತು. ಆದಮೇಲೆ ನಾವು ದಿನ ಅಪ್ಪನ ನೆನ್ಕೊಳ್ಳೋದಿರೋ ದಿನನೇ ಇಲ್ಲ. ಯಾವತ್ತು ಏನೋ ಮರ್ಸ್ಕೊಂಡಂಗೆ ಯಾವುದೋ ಟೆನ್ಷನ್ಲಿದ್ರು ಮನೆಗೆ ಬಂದಾಗ ನೆನಪಾಗುತ್ತೆ. ಆಗಬಾರ್ದಿತ್ತು, ಆಗಿದೆ, ಇವಾಗ ಮರೆಯೋಕ್ಕೆ ಆಗಲ್ಲ, ಆ ಥರ ಇನ್ಸಿಡೆಂಟ್ ಆಗಿದೆ. ಅವರು ಏಜಲ್ಲಿದ್ದಾಗಂತೂ ಸಿಕ್ಕಾಪಟ್ಟೆ ಹೋಲ್ಡಿಂಗ್. ಅಂದರೆ ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಲೋಕಲ್ ಆಗಲಿ ಆನೆಗಳೆಲ್ಲಾದರೂ ಹೋದರೆ, ಆನೆಗೆ ಯಾರಾದರೂ ತೊಂದರೆ ಮಾಡೋದಾಗಲಿ, ಆನೆಗಳು ಇನ್ನೊಂದು ಊರಿಗೆ ಸೈಡಿಗೆ ಇಳಿತವೆ ಅಂದರೆ ಅವ್ರ ಮುತುವರ್ಜಿ ತಗೊಂಡು ಆ ಭಾಗದಲ್ಲಿ ಪಟಾಕಿ ಓಡಿಸೋದಾಗಲಿ, ಅವರಿದ್ದಾಗ ಒಂಥರ ಕಂಟ್ರೋಲು. ಆನೆ ಯಾವ ಭಾಗದಲ್ಲಿ ಬಂದರೆ ಯಾವ ಮುಖಾಂತರ ಹೋಗ್ತವೆ, ನಾವು ಯಾವ ರೀತಿ ಅಟ್ಟಬೇಕು ಅನ್ನೋದೆಲ್ಲ ಇವ್ರಿಗೆ ಐಡಿಯಾ ಚೆನ್ನಾಗಿತ್ತು. ಆಮೇಲೆ ಆನೆಗಳನ್ನ ಹೊಡೆಯುವಾಗ ನಾವು ಸಾಕಣೆ ತಗೋದ್ರಿಂದ ಏನು ಇದಾಗುತ್ತೆ, ಮತ್ತು ನಾವು ನಡ್ಕೊಂಡು ಹೋಗೋದ್ರಿಂದ ಏನು ಪ್ರಾಬ್ಲಮ್, ಬೆನಿಫಿಟ್ ಏನು, ಆನೆಗಳಿಗೆ ಯಾಕೆ ತೊಂದರೆ ಕೊಡೋದು ಅಂತ ತುಂಬ ಯೋಚನೆ ಮಾಡೋರು. ಮತ್ತು ಪಾಪದ ಆನೆಗಳು ಅಂದರೆ ಈ ವಯಸ್ಸಲ್ಲಿ ದೊಡ್ಡವಾಗಿ ಏಜ್ ಆಗಿ ಈ ಸ್ವಲ್ಪ ಈ ಮನುಷ್ಯನಿಗೆ ಒಗ್ಕೊಂಡು ಹೋಗೋಕ್ಕೆ ಆನೆಗಳಿಗೆ ಟೈಮ್ ಬೇಕು. ಆ ಟೈಮ್ ಬೇಕಾಗಿರೋದ್ರಿಂದ ಏಜ್ಡ್ ಆನೆಗಳನ್ನ ಹೊಡೆದ್ರೆ ಅವು ಟ್ರೈನ್ ಆಗ್ತಿರ್ಲಿಲ್ಲ. ಹಾಗಾಗಿ ಅಪ್ಪ ಏಜ್ಡ್ ಆನೆಗಳಾಗಲಿ ಹೊಡಿತಿರ್ಲಿಲ್ಲ. ಸ್ವಲ್ಪ ಹೆಂಗಿರವು ಮನುಷ್ಯರ ಜೊತೆ ಹೊಂದ್ಕೊಂಡು ಹೋಗಿ ಟೈಮ್ ತಗೊಂಡು ಹೊಂದ್ಕೊಂಡು ಹೋಗೋ ಅಂಥ ಆನೆಗಳನ್ನೇ ನೋಡಿ ಹೊಡಿತಿದ್ರು. ಮತ್ತು ಅವ್ರು ಟಾರ್ಗೆಟ್ ಮಾಡೋರು, ಯಾವುದು ಮನುಷ್ಯನಿಗೆ ತೊಂದರೆ ಕೊಡುತ್ತೆ, ಸ್ವಲ್ಪ ಅಗ್ರೆಸಿವ್ ಆಗೋದಾಗಿದೆ, ಮನುಷ್ಯನ ಕಂಡ್ರೆ ವಾಯ್ಸ್ ಕೇಳಿದ್ರೆ ಅಟ್ಟಿಸ್ಕೊಂಡು ಯಾವ ಬರ್ತವೆ ಅವನ್ನ ಟಾರ್ಗೆಟ್ ಮಾಡಿ ಹೊಡಿತಿದ್ರು. ಒಂದೊಂದು ಟೈಮ್ ಹೇಳೋರು, ಎಲ್ಲ ಟೈಮು ತುಂಬ ಇದಾದಾಗ, ಈ ಕೆಲಸನೇ ಸಾಕಪ್ಪ ನಮಗೇನಕ್ಕೆ ಬೇಕು ಅಂತಿದ್ರು. ಬಟ್ ಬೆಳಗ್ಗೆ ಎದ್ರೆ ಎಲ್ಲ ಯಾರಾದರೂ ಫೋನ್ ಮಾಡಿ ಆನೆಗಳಿದ್ದ ವೆಂಕಟೇಶನ ಬಂದಿದ್ದ ಬನ್ನಿ ಅಂದರೆ 6 ಗಂಟೆಗೆ ಎದ್ದು ಹೊರಟ್ಬಿಡೋರು. ನೀವು ಯಾವ ಥರ ಜಗಳ ಮಾಡಿದ್ದೀರಾ ನಿಮ್ಮ ತಂದೆಯವ್ರ ಜೊತೆ, ಈ ಕೆಲಸ ಮಾಡಬೇಡಿ ನೀವು? ಹೌದು, ನಾವೇ ಲೈವಲ್ಲಿ ಜೊತೆ ಇರ್ತಿದ್ವಲ್ಲ, ಅವಾಗ ಆನೆಗಳು ಲಟ್ಟಿಸ್ಕೊಬರೋದು ನೋಡ್ತಿರ್ತೀವಿ. ಡಾಟ್ ಮಾಡುವಾಗ ಹಿಂಡಾನೆಗಳು ಬೇರ್ಪಡಿಸೋ ಟೈಮಲ್ಲಿ ಇವರು ಔತ್ ಕುಟ್ಕೊಂಡು ಒಂದು ಮರದಲ್ಲಿ ಔತ್ ಕುತ್ಕೊಂಡು ಹಿಂಗೆ ಕಾಯ್ತಿರೋರು. ಆನೆಗಳು ಬಂದು ಆ ಮರದ ಹತ್ರ ನಿಂತ್ಕೊಂಡು ಬೆಳಗಿನ ಸಂಜೆವರೆಗೂ ಕೆಳಿದಂಗೆ ಬಿಡ್ದಂಗೆ ಆಗಿರೋ ಚಾನ್ಸಸ್ ಇದೆ. ಆ ಟೈಮ್ನ ನೋಡಿದಾಗ ಬಂದು ಆ ಮನೆಗೆ ಬಂದು ಅಳ್ತಿದ್ವಿ, ಅಪ್ಪ ಬೇಡ ಸಾಕು, ಆನೆ ಇದ್ರದ್ದೇ ಆನೆ ಹೊಡೆಯಕ್ಕೆ ಹೋಗೋದೇ ಬೇಡ, ಕೆಲಸನೇ ಸಾಕು ಅಂತ ಹೇಳ್ತಿದ್ವು. ಆದರೆ ಅವರು ಅದನ್ನು ಇಷ್ಟಪಟ್ಟು ಮಾಡ್ತಿದ್ರು, ಕಷ್ಟಪಟ್ಟಲ್ಲ, ಇಷ್ಟಪಟ್ಟು ಮಾಡ್ತಿದ್ರು. ಆನೆಗಳು ಅಂದರೆ ಲಾಸ್ಟ್ವರೆಗೂ ಪ್ರೀತಿನೇ. ಒಂದು ಆನೆ ಹೋಯ್ತು ಅಂತಂದರೆ ಆನೆನ ಹೆಜ್ಜೆಲ್ಲೇ ಹೋಗಿ ಅದ್ರ ಲದ್ದಿನ ಹಿಡ್ಕೊಂಡು ಅದು ಏನು ತಿಂದಿದೆ, ಅದರದ್ದು ಆರೋಗ್ಯ ಹೆಂಗಿದೆ, ಅದ್ರ ಸೈಜ್ ನೋಡಿ, ಕಾಲು ಸೈಜ್ ನೋಡಿ, ಮತ್ತು ಆ ಲದ್ದಿ ಸೈಜ್ ನೋಡಿ ಏಜ್ ಹೇಳೋರು ಮತ್ತು ಆರೋಗ್ಯ ಹೇಳೋರು, ಚೆನ್ನಾಗಿದೆ ಆನೆ ಅಂತ. ಯಾವುದೇ ಆದರೂ ಮೋಷನ್ನೇ ಇಂಪಾರ್ಟೆಂಟ್ ಅಲ್ಲ, ಹಂಗೆ ಪತ್ತೆ ಮಾಡೋರು. ಈಗ ಹಲಸು ತಿಂದಿದೆ ಇವತ್ತು, ಯಾವ ಮರದ ತೊಗಡೆ ತಿಂದಿದೆ ಪತ್ತೆ ಮಾಡಿ ಹೇಳ್ತಿದ್ರು. ಅವಾಗ ಆನೆ ಕಾರ್ಯಾಚರಣೆ ಮಕ್ಕಳು ದೊಡ್ಡವಾಗಿಲ್ಲ, ಚಿಕ್ಕ ಇದ್ದಾರೆ, ಆನೆ ಕಾರ್ಯಾಚರಣೆಗೆ ಹೋಗ್ಬೇಕಾದ್ರೆ, ಹೊರಗಡೆ ಹೋಗ್ಬೇಕಾದ್ರೆ ನಮ್ಮನ್ನ ಎಲ್ಲೇ ಹೋದ್ರೂ ನೈಟ್ ಬಂದು ನಮ್ಮ ಜೊತೆ ಇದ್ದು ಹೋಗ್ತಿದ್ರು. ಆಮೇಲೆ ಭದ್ರಾಗೂ ಟ್ರಾನ್ಸ್ಫರ್ ಮಾಡೋಕ್ಕೆ ಲೆಟ್ರ್ ಕಳಿಸ್ತಾರೆ. ಅವಾಗ ಭದ್ರಾಗ ಹೋಗಲ್ಲ, ಭದ್ರಾ ಆಭರಣಕ್ಕೆ ಅಲ್ಲಿ ಇದಕ್ಕೆ ಹೋಗಲ್ಲ, ಮಕ್ಕಳು ಚಿಕ್ಕ ಇದ್ದಾವೆ, ನಾವು ಹೆಂಗೆ ಬಿಟ್ಟು ಹೋಗ್ಲಿ ಅಂತೇಳಿ. ಅವತ್ತು ತುಂಬ ಕಷ್ಟ. ನಾವು ಅಪ್ಪ ಇಲ್ಲ ಅಂದರೆ ಇರ್ತಿರ್ಲಿಲ್ಲ. ಅಪ್ಪ ಒಂದು ದಿನ ಇಲ್ಲ ಅಂದ್ರೆ ನಮಗೆ ಹುಷಾರಿಲ್ದಂಗೆ ಆಗ್ಬಿಡೋದು. ಏನೇ ಕಾರ್ಯಾಚರಣೆ ಇದ್ರೂ ಹೋಗಿ ಎಲ್ಲ ಬೇಗ ನಮಗೋಸ್ಕರನೇ ತುಂಬ ಒಂದು 5-6 ಆನೆಗಳನ್ನ ಹೊಡೆಯೋಕೆ ಇವತ್ತು ತಿಂಗಳಾನ್ಗಟ್ಲೆ ಇದು ಮಾಡ್ತಾರೆ. ಅವ್ರು 2-3 ದಿನಕ್ಕೆ ಒಂದೊಂದು 2 ಆನೆ ದಿನಕ್ಕೆ 2 ಆನೆ 3 ಆನೆ ಡಾಟ್ ಮಾಡಿರೋದು ಉಂಟು. ಹಂಗೆ ಬರ್ತಿದ್ರು, ಅಷ್ಟು ಅಟ್ಯಾಚ್ಮೆಂಟ್ ಇತ್ತು ಮಕ್ಳ ಜೊತೆ, ಮತ್ತು ಮನೆ ಫ್ಯಾಮಿಲಿ ಅಂತ ತುಂಬ ಇದು ಮಾಡೋರು. ಬಟ್ ಟೈಮು ಅವ್ರಿಗೆ ಸಾಲ್ತಿರ್ಲಿಲ್ಲ. ಈ ಅರಣ್ಯ ಇಲಾಖೆ ಕೆಲಸ ಅಂದ್ರೆ ಗೊತ್ತಲ್ಲ, ಆನೆ ಹಿಡಿಯೋದು, ಅಲ್ಲಿ ಫೋನು ಇಲ್ಲಿ ಫೋನು, ನಮ್ಮ ಗದ್ದೆಗೆ ಬಂತು, ನಮ್ಮ ತೋಟಕ್ಕೆ ಬಂತು ಅಂತ ಫೋನ್ ಮಾಡೋರು. ಇವರು ಆನೆ ವಿಚಾರದಲ್ಲಿ ಯಾವತ್ತೂ ಹಿಂದೇಟು ಹಾಕ್ಲೇ ಇಲ್ಲ. ಹಿಂಗೆ ನಡೀತಾ ಇರ್ಬೇಕಾದ್ರೆ ಅವ್ರಿಗೊಂದು 87 ಇಲ್ಲಿ ದೊಡ್ಡಬೆಟ್ಟ ಕಾರ್ಯಾಚರಣೆ ಆಗುತ್ತೆ. ಕಾರ್ಯಾಚರಣೆಗೆ ಆನೆಗಳಾಗ ಜಾಸ್ತಿ ಆಗ್ತವೆ.
ಒಂದು 16 ರಿಂದ 17 ಆನೆಗಳೇನೋ ಅದ್ರ ಮೇಲೆ ಜಾಸ್ತಿ ಆಗ್ತವೆ. ಆವಾಗ ಇಲ್ಲಿ ಕಾರ್ಯಾಚರಣೆ ಫಸ್ಟ್ ಅದು ಹಾಸನ್ಗೆ ದೊಡ್ಡ ಕಾರ್ಯಾಚರಣೆ. ಹಾಸನ ಅನ್ನೋದಕ್ಕಿಂತ ಕರ್ನಾಟಕಕ್ಕೆ ದೊಡ್ಡ ಕಾರ್ಯಾಚರಣೆ. ಆನೆಗಳನ್ನ ಹಿಡಿಯೋದು ಅಂದ್ರೆ ಯಾವ ರೀತಿ, ಕಪ್ಪ ಮತ್ತೆ ಕೆಡ್ಡ ಮುಗಿದ್ಮೇಲೆ ಇಂಗ್ಲಿಷ್ ಮೆಡಿಸಿನ್ ಯೂಸ್ ಮಾಡ್ಕೊಂಡು ಕಾರ್ಯಾಚರಣೆ ಮಾಡೋದು. ಆ ಕಾರ್ಯಾಚರಣೆ ಮಾಡೋ ಟೈಮಲ್ಲಿ ಇವ್ರಿಗೆ ಏನಾಗುತ್ತೆ, ಇವ್ರಿಗೆ ಅವಾಗ ಇದಿರಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಇವ್ರಿಗೂ ಲಿಂಕೇ ಇರಲ್ಲ. HP ಮೋಹನ್ ಅಂತ ಇದ್ದಾರೆ, ಪರಿಸರವಾದಿ. ಅವ್ರಿಗೆ ಕ್ಲಾಸ್ಮೇಟ್ ಒಬ್ರು DCF ಬಂದಿರ್ತಾರೆ. ಆ DCF ಅವರು ಈ ರೀತಿ ಇದೆ ಅಂತ ಅವ್ರವ್ರು ಚರ್ಚೆ ಮಾಡ್ಬೇಕಾದ್ರೆ, ನಮ್ಮಲ್ಲಿ ಒಬ್ಬ ಹುಡುಗ ಇದೆ ಕಣ ವೆಂಕಟೇಶ್ ಅಂತ, ಒಳ್ಳೆ ತುಂಬಾ ಧೈರ್ಯ ಮಾಡ್ತಾರೆ. ಮತ್ತೆ ಆನೆಗಳ ಬಗ್ಗೆ ಇದಿದೆ, ಪ್ರೀತಿ ಇದೆ. ಮತ್ತೆ ಆನೆಗಳ ಬಗ್ಗೆ ಎಲ್ಲ ಚಲನವಲನ ಗೊತ್ತು. ಆನೆಗಳು ಬಂದ್ರೆ ಅವ್ನು ನಿಮಗೆ ಹೆಲ್ಪ್ ಆಗ್ತಾನೆ. ಸ್ವಲ್ಪ ಶೂಟರ್ ಬೇರೆ, ಶಾರ್ಪ್ ಶೂಟರೇ, ಟ್ರೈನಿಂಗ್ ಇದೆ, ಗನ್ ಟ್ರೈನಿಂಗು ಎಲ್ಲ ಅಂತ ಹೇಳ್ತಾರೆ. ಸರಿ ಕಳಿಸ್ಕೊಡಿ ಅಂತ ಅಂದಾಗ ಅವಾಗ ಕಾರ್ಯಾಚರಣೆ ಮಾಡಕ್ ರೆಡಿ ಆಗಿರ್ತಾರೆ. ಅವಾಗಲೇ ಚಟಿಯಪ್ಪ ಸರ್ ಮತ್ತೆ ಅಪ್ಪ ಭೇಟಿ ಆಗೋದು. ಚಟಿಯಪ್ಪ ಸರ್ಗೂ ಹೊಸ್ತಾಗಿರುತ್ತೆ, ಇವ್ರಿಗೂ ಹೊಸ್ತಾಗಿರುತ್ತೆ. ಗನ್ಗಳೆಲ್ಲ ಬೇರೆ ಕಡೆಯಿಂದ ತರಿಸ್ಕೊಳ್ತಾರೆ. ಒಂದೇ ಗನ್ ಇರುತ್ತೆ ಕರ್ನಾಟಕದಲ್ಲಿ ಅಂತ ಹೇಳಿದ್ದಾರೆ ಅವ್ರು ಕೆಲವೊಂದು ವಿಡಿಯೋದಲ್ಲಿ. ಅದೇ ರೀತಿ ಅದೆಲ್ಲ ತಂದಾಗ ಇವರು ಫಸ್ಟ್ ಟೈಮು ಆನೆಗಳೆಲ್ಲ ಬಂದು ಅವಾಗ ಹೆಣ್ಣಾನೆಗಳು ಗಂಡಾನೆಗಳನ್ನ ಯೂಸ್ ಮಾಡ್ಕೊತಿದ್ರು ಕ್ಯಾಂಪ್ಗೆ, ಕಾರ್ಯಾಚರಣೆಗೆ. ಅದೇ ರೀತಿ ಎಲ್ಲ ಬಂದಾಗ ಇವರು ಗನ್ನ ಇಂಜೆಕ್ಷನ್, ಇಂಗ್ಲಿಷ್ ಮೆಡಿಸಿನ್ ಗನ್ನು ಫಸ್ಟ್ ಟೈಮು ಲೋಡ್ ಮಾಡಿಸ್ಕೊಂಡು ಹೋಗಿ ಕಾಲ್ನಡಿಗೆಲ್ಲ ಹೋಗಿ ಶೂಟ್ ಮಾಡಿ ಸಕ್ಸಸ್ ಕಾಣ್ತಾರೆ ಆ ಕ್ಯಾಂಪು. ಅಲ್ಲಿಂದ ಇವ್ರದ್ದು ಟೀಮು ತುಂಬ ಚೆನ್ನಾಗಿ ವರ್ಕ್ ಮಾಡಿ ಕರ್ನಾಟಕದಲ್ಲಿ ಎಲ್ಲೇ ಆನೆಗಳು ಕಾರ್ಯಾಚರಣೆ ಆದ್ರೂ ಇವರೇ ಎಲ್ಲೇ ಹೋದ್ರೂ ಸಕ್ಸಸ್ ಕಾಣ್ತಾರೆ. ಇದೇ ರೀತಿ ಹುಲಿ, ಚಿರತೆ ಎಲ್ಲ ಸಕ್ಸಸ್ ಆಗುತ್ತೆ. ಹಂಗೆ ಮಧ್ಯಪ್ರದೇಶ, ಗೋವಾ, ಮಹಾರಾಷ್ಟ್ರ ಎಲ್ಲ ಕಡೆ ಸಕ್ಸಸ್ ಆಗಿ 1987ರಲ್ಲಿ ಡಿಪಾರ್ಟ್ಮೆಂಟ್ಗೆ ದಿನಗೂಲಿ ನೌಕರರಾಗಿ ಸೇರ್ತಾರೆ. ಡೈಲಿ ವೈಸಸ್ ಅಲ್ಲಿ ಇರ್ತಾರೆ. ಅದಾದ್ಮೇಲೆ ಕ್ಷೇಮಾಭಿವೃದ್ಧಿ ನೌಕರರಾಗ್ತಾರೆ. ಹಿಂಗೆ ನಡ್ಕೊಂಡ್ ಹೋಗ್ತಾ ಇರುತ್ತೆ. ಎಲ್ಲೇ ಕಾರ್ಯಾಚರಣೆ ಆಗ್ಲಿ ಕರ್ನಾಟಕದಲ್ಲಿ ಅಂದ್ರೆ ಎಲ್ಲಾ ಡಿಸ್ಟ್ರಿಕ್ಟ್ ಆನೆಗಳು ಎಲ್ಲೆಲ್ಲಿ ಹಾವಳಿ ಇದೆ ಆ ಎಲ್ಲಾ ಡಿಸ್ಟ್ರಿಕ್ ಅಲ್ಲೂ ಹೋಗಿ ಸಕ್ಸಸ್ ಕಾಣ್ತಾರೆ. ಇವರೇ ಮೇನ್. ಅವಾಗ ಏನಾಗುತ್ತೆ, ಸೋಷಿಯಲ್ ಮೀಡಿಯಾ ಕಡಿಮೆ, ಯಾರಿಗೂ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಇವಾಗ್ಲೂ ಗೊತ್ತಾಗ್ತಿರ್ಲಿಲ್ಲ. ಅರ್ಜುನ ಯಾವಾಗ ತೀರೋಯ್ತು ಅವಾಗ ಅಪ್ಪನ ಬಗ್ಗೆ ಜಾಸ್ತಿ ಗೊತ್ತಾಗ್ತಿದೆ. ಬಟ್ ನಮಗೆಲ್ಲ ಗೊತ್ತಿತ್ತಿಲ್ಲ, ಲೋಕಲ್ ಎಲ್ಲರಿಗೂ ಆನೆ ವೆಂಕಟೇಶ್ ಅಂತಾನೆ ಫೇಮಸ್ ಆದ್ರು. ಯಾವ ವೆಂಕಟೇಶ್ ಅಂದ್ರೆ ಯಾರು ಆನೆ ವೆಂಕಟೇಶ್ ಅಂತ ಈ ರೀತಿ ಗುರ್ಸಕ್ ಸ್ಟಾರ್ಟ್ ಆದ್ರು ಹಾಸನ್ನಿಂದ ಈ ಕಡೆ ಎಲ್ಲರೂ. ಫಸ್ಟ್ ಕಾರ್ಯಾಚರಣೆ ಮಾಡಿದ್ದು ಯಾವ ಆನೆ ಸರ್, ನೆನಪಿದೆ ನಿಮ್ಗೆ? ಸರ್ ಕಾರ್ಯಾಚರಣೆ ಫಸ್ಟ್ ಸ್ಟಾರ್ಟ್ ಮಾಡಿದ ಅದೇ 87ರಲ್ಲಿ ನಾಗವರ ಅಂತ ಇದೆ ಸರ್, ಇಲ್ಲಿ ದೊಡ್ಡ ಬೆಟ್ಟದ ಹತ್ರ ಮಾದೇಹಳ್ಳಿ ಆ ಕಡೆ ನಾಗವರ ಅಂತ ಇದೆ. ಆ ಕಟ್ಟೆಪುರ ಮತ್ತೆ ಈ ಕಡೆ ದೊಡ್ಡ ಬೆಟ್ಟಕ್ಕೆ ಲಿಂಕ್ ಆಗದೆ ಆ ಮಧ್ಯ ಹೊಳೆ ಹರಿಯುತ್ತೆ, ಅದೇ ಕಟ್ಟೆಪುರ ಅಂತ ಆಚೆಗೆ, ಈ ಕಡೆಗೆ ನಾಗವರ ಅಂತ. ಅದೇ ಫಸ್ಟ್ ಕಾರ್ಯಾಚರಣೆ. ಆ ಟೈಮಲ್ಲಿ ಹಿಡ್ದವೆ ಅದ್ರಲ್ಲಿ ಕೆಲವೊಂದನ್ನ ಕಾಡಿಗೆ ಬಿಟ್ಟಿದ್ದಾರೆ, ಕೆಲವೊಂದನ್ನ ಸಾಕಿದ್ದಾರೆ. ಆ ಟೈಮಲ್ಲಿ ಹಿಡ್ದವೆ ಈ ಗಜೇಂದ್ರ, ಬಲರಾಮ, ಭರತ, ಆ ಟೈಮ್ ಅವೆ. ಆದರೆ ಅವತ್ತು ಹೆಸರಿಟ್ಟಿದ್ದು ಇಲ್ಲಿಂದ ಹಿಡ್ಕೊಂಡು ಹೋಗ್ತಾರೆ, ಅಲ್ಲಿ ಏನು ಹೆಸರಿಡ್ತಾರೆ ಅನ್ನೋದು ಗೊತ್ತಾಗಲ್ಲ. ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ಇದೆ, ಕರಡಿ, ಬಬ್ರುವಾನ, ಮೌಂಟೇನ್ ಭೀಷ್ಮ ಹಿಂಗೆ ಮಾಡ್ತೀವಿ, ಇದಾಗುತ್ತೆ. ಅದು ಅಪ್ಡೇಟ್ ನಾವು ಯಾರಾದರೂ ಒಬ್ಬ ಹಾಕ್ತಾನೆ ಇರ್ತಾರೆ, ನೋಡ್ತಾ ಇರ್ತೀವಿ. ಮೊದ್ಲಂಗಲ್ಲ, ಸೋಷಿಯಲ್ ಮೀಡಿಯಾ ಏನೂ ಇರಲಿಲ್ಲ. ಕ್ರಾಲಿಗೆ ಹಾಕಿದ್ರೆ ಅದು ಬುದ್ಧಿ ಕಡೆ ಇದ್ರೊಳಗೆ ಸತ್ತೋಯ್ತು, ಅಥವಾ ಆಚೆಗೆ ತೆಗೆದ್ಮೇಲೆ ಕ್ರಾಲಿಂದ ಆಚೆಗೆ ತೆಗೆದ್ಮೇಲೆ ಸತ್ತೋಯ್ತು, ಅದೇನು ಗೊತ್ತೇ ಆಗಲ್ಲ. ಎಷ್ಟೋ ಆನೆಗಳು ಇಲ್ಲಿಂದ ಹಿಡಿದಿದ್ರಲ್ಲ, ಬೆಳ್ಳೆಣಿಕೆ ಆನೆಗಳು ಮಾತ್ರ ಸಿಗೋದು. ಎಲ್ಲಿದ್ದಾವೆ? ಇಲ್ಲ, ಎಲ್ಲ ಸತ್ತೋಗಿದ್ದಾವೆ. ಏನಾಗಿ ಸತ್ತೋಯ್ತು ಏನು ಅನ್ನೋದೇ ನಿಗೂಢ. ಅಪ್ಪಂಗೆ ಡೈಲಿ ವೈಸಲ್ಲಿ ಕೆಲಸ ಮಾಡ್ತಾ ಇದ್ದಾಗ 2014ನಲ್ಲಿ ಪರ್ಮನೆಂಟ್ ಮಾಡ್ಕೊತಾರೆ. 2018ಗೆ ರಿಟೈರ್ಡ್ ಆಗುತ್ತೆ. ಬರೀ 4 ವರ್ಷ ಅಷ್ಟೇ. 4 ವರ್ಷ ಅಷ್ಟೇ. ಬಟ್ 2018ನಲ್ಲಿ ರಿಟೈರ್ಡ್ ಆದಮೇಲೆ ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ RTETF ಇದಲ್ಲಿ ಕೆಲಸ ಮಾಡ್ತಿರ್ತಾರೆ ಅಷ್ಟೇ. ಅಂದರೆ ಅವರಿಗೆ ಪರ್ಮನೆಂಟ್ ಅಂದರೆ ಅದೇ 4 ವರ್ಷ ಅದು ಇದಾಗಿದ್ದು. ಅವ್ರೇನು ಪರ್ಮನೆಂಟು ಅಥವಾ ಇನ್ನೊಂದು ಯಾರನ್ನೂ ಇದು ಮಾಡ್ತಿರ್ಲಿಲ್ಲ. ಅವ್ರ ಕೆಲಸ ಆನೆ ಇದು ಮತ್ತು ಪ್ರಾಣಿಗಳದ್ದು, ಮತ್ತು ಈ ಫಾರೆಸ್ಟಲ್ಲಿ ಮರಗಳನ್ನ ಯಾರು ಕಡಿಬಾರ್ದು, ಆ ರೀತಿಯಾಗಿ ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗೋರು. ಅವ್ರ ಸೀರಿಯಸ್ನೆಸ್ಸೇ ಬೇರೆ ಬಿಡಿ. ಸರ್, ಶ್ರೀಕಂಠ ಆನೆ ಕಾರ್ಯಾಚರಣೆ ವಿಚಾರನ ತುಂಬಾ ಚಾನಲ್ಗಳ ಜೊತೆ ಎಲ್ಲ ಮಾತಾಡಿದಿರ ನೀವು. ಆ ಕಾರ್ಯಾಚರಣೆ ಮಾಡ್ಬೇಕಾದ್ರೆ ಅದೊಂದೇ ಆನೆನ ಶ್ರೀಕಂಠ ಒಂದೇನ ಕಾರ್ಯಾಚರಣೆ ಮಾಡಿದ್ರ ಅಥವಾ ಜೊತೆಗೆ ಬೇರೆ ಬೇರೆ ಆನೆಗಳನ್ನ ಕಾರ್ಯಾಚರಣೆ ಮಾಡಿದ್ರ? ಆ ಕಾರ್ಯಾಚರಣೆ ಹೇಗಿತ್ತು ಸರ್? ಪರಿಸರವಾದಿಗಳು ಆನೆಗಳನ್ನ ಹಿಡಿದು ಹಿಂಸೆ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸ್ಟೇ ಹೋಗ್ತಾರೆ. ಅಷ್ಟೇ ಹೋಗಿದ್ದಾಗ ಮಧ್ಯದಲ್ಲಿ ಯಾವುದೇ ಕ್ಯಾಂಪ್ ಆಗಿರಲ್ಲ, ಯಾವುದೇ ಒಂದು ಆನೆ ಕಾರ್ಯಾಚರಣೆ ಆಗಿತ್ತು. ಸುಪ್ರೀಂ ಕೋರ್ಟ್ ಆರ್ಡರ್ ಆದ್ಮೇಲೆ
24 ಆನೆನ 23 ಆನೆನ ಕಾರ್ಯಾಚರಣೆ ಮಾಡಕ್ಕೆ ಆರ್ಡರ್ಸ್ ಆಗುತ್ತೆ. ಆರ್ಡರ್ ಆದಾಗ ಗಂಡಾನೆಗಳು, ಹೆಣ್ಣಾನೆಗಳು ಮತ್ತು ಮರಿ ಇರೋರು ಎಲ್ಲನೂ ಹಿಡಿದು ಜಾಗ ಚೇಂಜ್ ಮಾಡಬೇಕು ಅಂತ ಆರ್ಡರ್ ಆಗುತ್ತೆ. ಹೆಣ್ಣಾನೆಗಳನ್ನ ಬೇರೆ ಜಾಗಕ್ಕೆ ಕಳಿಸ್ಬೇಕು, ಈ ರೇಡಿಯೋ ಕಲರ್ ಹಾಕೋರ್ನ ರೇಡಿಯೋ ಕಲರ್ ಹಾಕ್ಬೇಕು, ಗಂಡಾನೆಗಳನ್ನ ಒಂದು ಬಿಡ್ದಂಗೆ ಎಲ್ಲ ಗಂಡಾನೆಗಳನ್ನ ಹೊಡಿಬೇಕು. ಆ ಟೈಮಲ್ಲಿ ಹೊಡೆದವೆ ಈ ಧನಂಜಯ, ಕಂಜನ್ನು, ಈ ಶ್ರೀಕಂಠ, ಅವೆಲ್ಲ ಆ ಟೈಮ್ ಅವೆ ಆನೆಗಳು, ತುಂಬಾ ಆನೆಗಳು. 2014 ಆ ಟೈಮಲ್ಲಿ ಈ ಆನೆಗಳನ್ನ 2012, 2014 ಆ ಟೈಮ್ದೇ ಆನೆಗಳು ಇವೆಲ್ಲ. ಒಂದು 16 ಗಂಡಾನೆಗಳು ಹಿಡಿತಾರೆ. 16 ಗಂಡಾನೆಗಳು ಎಷ್ಟೆಷ್ಟು ದೊಡ್ಡವ. ಧನಂಜಯ ತುಂಬಾ ಅವಾಗ್ಲೂ ಒಂಥರ ದೊಡ್ಡದಿತ್ತು. ಅದ್ರಲ್ಲಿ ಶ್ರೀಕಂಠ ಮತ್ತೆ ಈಶ್ವರ ಆರಂಗಿ ಕ್ಯಾಂಪ್ ಅಲ್ಲಿ ಇದೆಯಲ್ಲ, ಈಶ್ವರ ಶ್ರೀಕಂಠ ತುಂಬಾ ದೋಸ್ತಿ, ಇದೇ ಬೆಟ್ಟದಲ್ಲಿರೋವು ಯಾವಾಗಲೂ. ಆವತ್ತಿನ ದಿನ ಶ್ರೀಕಂಠನ್ ನೋಡಿದ ಸ್ಟೋರಿ ಕೇಳೋದು, ಅವತ್ತಿನ ನಾನು ಲೈವಲ್ಲಿ ಇದೀನಲ್ಲ, ನನಗೆ ಒಂದು ಇದು ಇವತ್ತು ನನ್ನ ಕಣ್ಣಲ್ಲಿ ಕಟ್ದಂಗೆ. ಅವತ್ತು ಬೇಸಿಗೆ ಮಾರ್ಚು ತಿಂಗಳು ಅನ್ಸುತ್ತೆ. ಕ್ಯಾಂಪ್ ಎಲ್ಲ ಕಡೆ ಎಲ್ಲ ಆನೆಗಳನ್ನ ಹೊಡೆದು ಆದ್ಮೇಲೆ ಈ ಆನೆ ಒಂದು ಶ್ರೀಕಂಠ ಮತ್ತೆ ಇನ್ನೊಂದು ಶ್ರೀಕಂಠದ ಜೊತೆ ಆನೆ ಮಿಸ್ ಆಯ್ತಿರ್ತವೆ. ಎಲ್ಲೇ ಹೋದ್ರೂ ಎಸ್ಕೇಪ್ ಆಯ್ತಿರ್ತವೆ. ಅವತ್ತಿನ ಇದಕ್ಕೆ ಅದೃಷ್ಟಕ್ಕೆ ಏನಾಗುತ್ತೆ, ಕ್ಯಾಂಪ್ ಇರೋದೇ ಮಾಗಡಿಹಳ್ಳಿ ಬರ್ದ ಸೇತುವೆ, ಆನೆಗಳಿವಿರೋದೇ ಎದುರುಗಡೆ ಉಂಬ್ಳಿ ಬೆಟ್ಟ, ಇದೇ ಉಂಬ್ಳಿ ಬೆಟ್ಟ. ಆಮೇಲೆ ಇದು ಟ್ರ್ಯಾಕ್ ಮಾಡಕ್ ಕಳ್ಸಿರ್ತಾರೆ ಅವ್ರವ್ರನ್ನೇ. ಅವಾಗ RTF ಇರ್ಲಿಲ್ಲ, ಅವಾಗ RTF ಇಟ್ಟು ಇವರೇ ಆನೆ ಇವ್ರನ್ನೇ ಆನೆ ಟೀಮ್ ಅವರೇ, ಅಪ್ಪಾಜಿ ಅವರೇ ಅವ್ರು ಟ್ರ್ಯಾಕ್ ಮಾಡ್ಕೊಂಡು ಹೊಡಿತಿದ್ರು. ಯಾರೋ ಹೇಳ್ತಾರೆ ಇಲ್ಲೇ ಇದೆ ಉಂಬ್ಳಿ ಬೆಟ್ಟದಲ್ಲಿ ಆನೆಗಳು ಇದಾವೆ ಅಂತ ಹೇಳಿದೆ. ಸರಿ ಹಂಗಾದ್ರೆ ಬೇಗ ಸ್ಟಾರ್ಟ್ ಮಾಡೋಣ ಅಂತ 11 ಕಾಲಿಗೆಲ್ಲ ಗನ್ ಲೋಡ್ ಮಾಡ್ಕೊಂಡು ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿ 12:30ವರೆಗೆ ಒಂದು ಆನೆ ಡಾಟ್ ಮಾಡ್ತಾರಪ್ಪ. ಆಕ್ಚುಲಿ ಶ್ರೀಕಂಠನ ಜೊತೆ ಇದ್ದಿದ್ದು ಚಿಕ್ಕದು ಸ್ವಲ್ಪ, ಶ್ರೀಕಂಠ ದೊಡ್ಡದು. ಶ್ರೀಕಂಠ ಮಸ್ತಿಲಿದೆ. ಶ್ರೀಕಂಠ ಮಸ್ತಿಲಿರೋದ್ರಿಂದ ವಸಂತಣ್ಣ ಅವರೆಲ್ಲ ಮಸ್ತಿಲಿದೆ ಆನೆ ಬೇಡ, ಮಸ್ತಿಲಿರೋದ್ರಿಂದ ತುಂಬಾ ತೊಂದರೆ ಆಗ್ಬೋದು. ಆಮೇಲೆ ಶ್ರೀಕಂಠನ ಹತ್ರದಿಂದ ನೋಡ್ತಾರೆ. ಶ್ರೀಕಂಠ 3-4 ಸಲ ಸಿಗುತ್ತೆ. ಸಿಕ್ಕಾಗ ಏನಾಗುತ್ತೆ, ಮಸ್ತಿ ಇರೋದು ನೋಡ್ಬಿಡ್ತಾರೆ ವಸಂತಣ್ಣ ಮತ್ತೆ ದೊಡ್ಡ ಮಾಸ್ತಿ ಎಲ್ಲ ಇರ್ತಾರೆ. ಅವಾಗ ದೊಡ್ಡ ಮಾಸ್ತಿ ಇದ್ದಿದ್ದು ಅರ್ಜುನನಿಗೆ. ಬೇಡ ಈ ಆನೆ ಏನಕ್ಕೆ ಹೊಡೆಯೋದು ಬೇಡ ಅಂತ ಹೇಳಿ ಇನ್ನೊಂದು ಪಕ್ಕದಲ್ಲಿ ಒಂದು ಆನೆ ಇರುತ್ತೆ, ಪಕ್ಕದ ಆನೆಯನ್ನ ಡಾಟ್ ಮಾಡ್ತಾರೆ. ಡಾಟ್ ಮಾಡಿದಾಗ ಏನಾಗುತ್ತೆ, ಈ ಆನೆ ಬೇಸಿಗೆ ಆಗಿರೋದ್ರಿಂದ ಅರ್ಧ ಇಂಜೆಕ್ಟ್ ಆಗಿ ಔಷಧಿ, ಇನ್ನರ್ಧ ಇಂಜೆಕ್ಟ್ ಆಗೋದ್ರ ಒಳಗಡೆ ಹೋಗೋದ್ರೊಳಗಡೆ ಮರಕ್ಕೆ ತಾಗಿಸ್ಬಿಟ್ಟು ಬೀಳಿಸ್ಕೊಬಿಡುತ್ತೆ. ಬೀಳಿಸ್ಕೊಂಡಾಗ ಏನಾಗುತ್ತೆ, ಇದು ಬೇರ್ಪಡ್ತವೆ ಆನೆ. ಇದು ಶ್ರೀಕಂಠ ಮೇಲೆ ಕುಳಿಯುತ್ತೆ, ಇದು ಕೆಳಗಡೆ ಬರುತ್ತೆ. ನಾನು ಆ ಸೈಡಲ್ಲೇ ಇದ್ದವನು, ನಾನು ಮತ್ತೆ ನಮ್ಮ ಜೊತೆ ಇದ್ದವನು ಸಿಂತು ಅಂತ ಹುಡುಗ ಹೋಗ್ತಾ ಇರ್ತೀವಿ. ಹೋಗ್ತಾ ಇದ್ದಾಗ ಬಗ್ ನೋಡ್ತಾಗ ಆನೆಗಳು ಕಾಲು ಕಾಣುತ್ತೆ ಕಾಡೊಳಗಡೆ. ನಾನು ಅಪ್ಪಗೆ ಫೋನ್ ಮಾಡ್ತೀನಿ, ಅಪ್ಪ ಆನೆ ಇದೆ ಇಲ್ಲಿ, ಡಾಟ್ ಮಾಡಿದ್ದೀನಂತ. ಡಾಟ್ ಮಾಡಿದ್ದೀನಿ, ಎಲ್ಲಿದೆ? ಇಲ್ಲೇ ಇದೆ ಕೆಳಗಡೆ, ಅಲ್ಲಿ ರಂಗಣ್ಣನ ತೋಟ ಅಂತ ಇದೆ, ಅಲ್ಲಿ ಕೆಳಗಡೆ ಉಂಬ್ಳಿ ಬೆಟ್ಟದ ಕೆಳಗಡೆ ರಂಗಣ್ಣನ ತೋಟ ಅಂತ. ಆ ತೋಟ ಇದೆ, ಹಾಳು ತೋಟ, ಅದು ಆ ಮೂಲೆಯಲ್ಲಿದೆ ಅಂತ ನಾವು ಲೊಕೇಶನ್ ಹೇಳ್ತೀನಿ. ಅಪ್ಪಗೆ ಗೊತ್ತಿರೋದ್ರಿಂದ ಆ ಲೊಕೇಶನ್ ಹೇಳ್ದೆ. ಅವ್ರು ಬಂದೇ ಇರೋ ಅಂತೇಳಿ ಬರ್ತಾರೆ. ನಾನು ಅಪ್ಪ ಭೇಟಿ ಆಗ್ತೀವಿ. ಭೇಟಿ ಆದಾಗ ಈ ಆನೆ ಏನ್ ಮಾಡುತ್ತೆ, ಅರ್ಧ ಇಂಜೆಕ್ಟ್ ಆದ್ಮೇಲೆ ಆ ಉರಿಗೆ ಒಂಥರ, ಉರಿ ಅಂದ್ರೆ ಸ್ವಲ್ಪ ಅರ್ಧ ಇಂಜೆಕ್ಟ್ ಆಗಿರುತ್ತಲ್ಲ, ಅದು ಸ್ವಲ್ಪ ಮತ್ ಬಂದಂಗೆ ಆಗ್ಬಿಟ್ಟು ಹೊರಟ್ಬಿಡುತ್ತೆ. ಹೊರಟಿ ಸೀದಾ ಅದು ಈ ಬೆಟ್ಟನೇ ಬಿಟ್ಬಿಟ್ಟು ಅರ್ಕಲ್ಗೋಡು ತಾಲೂಕು ಕಡೆಗೆ ಹೋಗುತ್ತೆ. ಹಿಂಗಾಯ್ತಲ್ಲ ಅಂತ ಹೇಳಿ ಅಪ್ಪ ಈ ಆನೆ ಇನ್ನು ಅಲ್ಲಿ ಹೇಳ್ದಿರೋ ಪ್ರಕಾರ 3-4 ಆನೆ ಇದೆ ಅಂತ ಮುಂಚೆನೆ ಹೇಳಿರ್ತಾರೆ. ಆಮೇಲೆ ಹೆಂಗಾದ್ರೂ ಆಗ್ಲಿ ಇನ್ನೊಂದಾನೆ ಯಾವ್ದಾದ್ರು ಬರ್ಬೋದು. ಅವಾಗ ಯಾವನೇ ಸಿಕ್ಕಿದ್ರು ಹೊಡೆಯೋದೆ. ಯಾಕಂದ್ರೆ 24 ಆನೆ ಹೊಡಿಬೇಕು ಅಂದ್ರೆ ಯಾವನೇ ಬೇಕಾದ್ರೆ ಡಾಟ್ ಮಾಡ್ಕೊ ಹೋಗ್ಬೋದು. ಹಂಗಿತ್ತು ಅವತ್ತು, ಟಾರ್ಗೆಟೇ ಮಾಡಿರ್ಲಿಲ್ಲ ಇಂತಾನೆ ಇರುತ್ತೆ ಅಂತ. ಇದು ಶ್ರೀಕಂಠನ್ ಮಾತ್ರ ಯಾಕೆ ಬೇಡ ಅಂದಿರ್ತಾನೆ, ಮಸ್ತಿಲಿರುತ್ತೆ ಅಂತ. ಆಮೇಲೆ ಮರಕ್ಕೆ ಹತ್ತೀವಿ, ಈ ತರ ಆಯ್ತಲ್ಲ, ಹಿಂಗ್ ಹೋಗ್ಬಿಡ್ತಲ್ಲ ಆನೆ, ಡಾಟ್ ಆಗಿದ್ದಾನೆ ಅಂತ ಅವ್ರು ಇನ್ಫಾರ್ಮೇಶನ್ ಕೊಡ್ತಾರೆ ಅಪ್ಪ ಹಿರಿಯ ಅಧಿಕಾರಿಗಳಿಗೆ. ನೋಡೋಣ ಬೇರೆ ಆನೆ ನೋಡ್ಬಿಟ್ಟು ಡಾಟ್ ಮಾಡಿ, ಇನ್ನು 2 ಗಂಟೆ ಅಲ್ವಾ ಅಂತ ಹೇಳ್ತಾರೆ. 2 ಗಂಟೆಗೆ ನಾವು ಒಂದು ಮರ ಹತ್ತು ಕೂರ್ತೀವಿ. 2 ಗಂಟೆಯಿಂದ 4:45, 5 ಗಂಟೆವರೆಗೆ ಕೂರ್ತೀವಿ. 5 ಗಂಟೆ ಹತ್ತತ್ರ 4:15 ಒಂದು ಫೋನ್ ಬರುತ್ತೆ ಅಪ್ಪಂಗೆ, ವೆಂಕಟೇಶ್ ಇವತ್ತು ಸಾಕು, ಇವತ್ತಿನ ಮುಗಿಸ್ಬಿಡಿ, ನಾಳೆ ನೋಡ್ಕೊಳ್ಳೋಣ ಅಂತ. ಅಪ್ಪ ಹೇಳ್ತಾರೆ, ಇಲ್ಲ ಸರ್, ಇಷ್ಟೊತ್ತರದಲ್ಲಿ ಆನೆಗಳಿದಾವಲ್ಲ, ಇವತ್ತು ಚಾನ್ಸ್ ಸಿಕ್ಕಿದ್ರೆ ಮತ್ತೆ ಜಾಗ ಖಾಲಿ ಮಾಡ್ತವೆ. ಆಮೇಲೆ ಅರ್ಧ ಡಾಟ್ ಆಗಿರೋ ಆನೆ, ಇಂಜೆಕ್ಟ್ ಆಗಿರೋ ಆನೆ ನಮ್ಮ ಇದಕ್ಕೆ ಸಿಗಲ್ಲ, ಅದು ಹೋಗ್ಬಿಡುತ್ತೆ ಅಂತ. ಸರಿ ಬೇಡ ಬನ್ನಿ, ಇವತ್ತಿನ ಕತ್ಲೆ ಆಗುತ್ತೆ, ಏನೇ ಡಾಟ್ ಮಾಡಿದ್ರು
ಮತ್ತೆ ನೆಕ್ಸ್ಟ್ ಕಡೆ ಇದಕ್ಕೆ ಎಳ್ಕೊ ಬರೋದು, ಅಲ್ಲಿ ನೀರು ತಗೋಗೋದಾಗ್ಲಿ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಮರದಿಂದ ನಾನು ಅಪ್ಪನೂ ಹಿಡಿತೀವಿ. ಇಳಿದು ಅರ್ಜುನ ಅಭಿಮನ್ಯು ಕಾಡ್ ಸೈಡಲ್ಲಿ ನಿಲ್ಸಿದ್ದ ಆನೆಗಳನ್ನ ಕರ್ಸ್ಕೊಳ್ತಿದ್ದಾರೆ. ಅಪ್ಪ ಕೇಳ್ತಾರೆ, ನೀನ್ ಅಲ್ಲ ಆನೆ ಮರದಿಂದ ಇಳಿದ ತಕ್ಷಣ ಆನೆ ಮೇಲೆ ಬರ್ತೀಯ ನಡ್ಕೊ ಬರ್ತೀಯ ಅಂತ ಕೇಳ್ತಾರೆ. ನಾನು ಇಲ್ಲ, ನಾನು ನಡ್ಕೊ ಬರ್ತೀನಿ, ನೀವು ಆನೆ ಮೇಲೆ ಬರ್ತೀನಿ. ಇಲ್ಲ, ನಾನು ಬೆಳಗಿಂದ ನಡೆದಾಡ್ ಸುಸ್ತಾಗಿದೆ, ನಾನು ಆನೆ ಮೇಲೆ ಬರ್ತೀನಿ ಅಂತ ಅರ್ಜುನನ ಮೇಲೆ ಹತ್ತಾರೆ. ಅರ್ಜುನ ಅಭಿಮನ್ಯು ಆ ಮರದ ಬಡ್ಡಿಗೆ ತಗೊಂಡು ಮರದಿಂದಲೇ ಆನೆ ಮೇಲೆ ಹತ್ತಾರೆ, ಇಳ್ದೇನು ಹತ್ತಲ್ಲ. ಆಮೇಲೆ ಹತ್ಬಿಟ್ಟು ಹೋಗ್ತಾ ಇರ್ತೇವೆ, 2 ಆನೆನೂ ಮುಂದೆ ಹೋಗ್ತೇವೆ, ನಾನು ಮಧ್ಯದಲ್ಲಿ ಹೋಗ್ತೀನಿ, ನನ್ನ ಜೊತೆ ಆನೆ ಹುಡುಗರೆಲ್ಲ ಇರ್ತಾರೆ. ಹಂಗೆ ಮಾತಾಡ್ಕೊಂಡು ಹೋಗ್ತಾ ಇರ್ತೀವಿ. ಏನೊಂದು 200 ಮೀಟ್ರ್ ಹೋಗಿಲ್ಲ, ಶ್ರೀಕಂಠ ಹೈಟ್ ಮಂಟಿಯಿಂದ ಇಳಿದು ಬರ್ತಾರೆ ಈ ಆನೆ ಸ್ಮೆಲ್ಗೆ ಬಂದೇ ಬಿಡುತ್ತೆ. ಬಂದಾಗ ಏನಾಗುತ್ತೆ, ನಾವಲ್ಲಿ ಒಂದು 20 ಜನ ಇದೀವಿ ಅನ್ಕೊಳ್ಳೋಣ. ಕೆಳಗಡೆ ಇರೋರು, ಆನೆಲಿರೋರು ಎಲ್ಲ ಒಬ್ರು ಏನು ಮಾತಾಡಲ್ಲ. ಆನೆ ಮುಖ ಕೊಟ್ಟು ಬಂದು ಅರ್ಜುನ್ಗೆ ಮುಖ ಕೊಟ್ಟು ನಿಲ್ಲುತ್ತೆ. ಪಕ್ಕದಲ್ಲಿ ಅಭಿಮನ್ಯು ಅರ್ಜುನನ್ನು ನಿಂತ್ಕೊಳ್ತೇವೆ. ಅದು ಹೈಟ್ ಜಾಗದಲ್ಲಿ ನಿಂತಿರೋದ್ರಿಂದ ಅದಕ್ಕೆ ಅಡ್ವಾಂಟೇಜ್ ಜಾಸ್ತಿ ಇರುತ್ತೆ. ಹೈಟ್ ಜಾಗದಲ್ಲಿ ಇರುವಾಗ ಆನೆಗಳು ಫೈಟ್ ಮಾಡಿಬಿಡ್ತವೆ, ಬಂದು ಮೈ ಮೇಲೆ ಬಿದ್ದುಬಿಡ್ತವೆ. ಈ ಆನೆಗಳು ಏನು ಮಾಡಲ್ಲ, ಮೂವ್ಮೆಂಟ್ ಮಾಡಲ್ಲ. ಅರ್ಜುನ ಮಾತ್ರ ಅವತ್ತು ಲಾಸ್ಟ್ ವಿಡಿಯೋದಲ್ಲಿ ಏನು ಸೊಂಡ್ಲೆತ್ತೋ ಅದೇ ಥರ ಎತ್ತುತ್ತೆ. ಅಭಿಮನ್ಯು ಸುಮ್ಮನಿರುತ್ತೆ. ಒಂದು ಮರದ್ದು ಒತ್ತಿ ಇವಾಗ ನಿಲ್ಲಿಸ್ತಾರೆ. ಇದನ್ನು ಸ್ವಲ್ಪ ನಾನು ಹತ್ರ ಒಂದು 20-25 ಅಡಿ ಹತ್ರ ಇದ್ದೀನಿ. ನನ್ನನ್ನು ನೋಡುತ್ತೆ. ನಾನು ಅವಾಗ ಒಂದು ಫೋನ್ ತಗೊಂಡಿದ್ದೆ, ಗ್ರ್ಯಾಂಡ್ ಅಂತ, ಸ್ಯಾಮ್ಸಂಗ್ ಗ್ರ್ಯಾಂಡಲ್ಲಿ ವಿಡಿಯೋ ಮಾಡ್ತಾ ನಿಂತ್ಕೊಂಡೆ. ಈ ವಿಡಿಯೋ ಮಾಡೋ ಟೈಮಲ್ಲಿ ನಾನು ಗಾಬರಿಲಿ ಫ್ಲ್ಯಾಶ್ ಆಫ್ ಮಾಡಿಲ್ಲ, ಫ್ಲ್ಯಾಶ್ನೇ ನೋಡ್ತಾ ನಿಂತ್ಕೊಳ್ತು. ಅಪ್ಪ ಏನು ಮಾಡ್ತಿದ್ರೆ, ಅರ್ಜುನನ ಮೇಲಿದ್ದವರು ನನ್ನನ್ನು ನೋಡ್ತಾರೆ, ಆನೆಯನ್ನು ನೋಡ್ತಾರೆ, ನನ್ನನ್ನು ನೋಡ್ತಾರೆ, ಆನೆ ನೋಡ್ತಾರೆ. ನನಗೆ ಧೈರ್ಯವಾಗಿದ್ದೀನಿ. ಅಪ್ಪಗೇನು ಅಂದರೆ, ಇವನ್ ಸ್ಟ್ರೈಟ್ ಅದು ಮೂಮೆಂಟ್ ಮಾಡಿದ್ರೆ ನನ್ನ ಮೇಲೇ ಬರಬೇಕು. ನಾನು ಅದು ಸೈಡಿಗೆ ಹೋಗೋಕ್ಕೆ ಹೋಗಲಿಲ್ಲ. ನಾನು ಏನಾಗುತ್ತೆ ನೋಡೋಣ ಅಂತ ನಿಂತ್ಕೊಂಡೆ. ಲಾಸ್ಟಿಗೆ ಏನಾರ ಅಟ್ಯಾಕ್ ಮಾಡಿದ್ರೆ ಅದು ವೀಡಿಯೋನಾರ ಆಗಲಿ ಅಂತ ವಿಡಿಯೋ ಮಾಡ್ತಾ ನಿಂತ್ಕೊಂಡೆ. ಒಂದು 5 ನಿಮಿಷ ನಿಂತ್ಕೊಂಡಿತ್ತು. 5 ನಿಮಿಷ ಹಂಗೆ ನೋಡ್ತಾ ನಿಂತ್ಕೊಂತು. ಅಪ್ಪಂಗೆ ಗಾಬರಿ, ಇನ್ನು ಇವನ ಮೇಲೆ ಹೋದರೆ ಡೇಂಜರ್ ಅಂತ ಅಪ್ಪ ಏನು ಮಾಡಿದ್ರು, ಒಂದು ಮರ ಬಗ್ಗಿತ್ತು. ಅರ್ಜುನ ಆನೆ ಎಲ್ಲಿ ನಿಲ್ತಿತ್ತು, ಆ ನಿಂತಿದ್ದ ಪಕ್ಕದಲ್ಲಿ ಒಂದು ಮರ ಬಗ್ಗಿತ್ತು. ಆ ಮರ ಬಗ್ಗಿದ್ನ ಅಪ್ಪ ಆ ಮರಕ್ಕೆ ಜಂಪ್ ಆಗಿ ಇಂಜೆಕ್ಷನ್ ಗನ್ನ ಇಸ್ಕೊಂಡ್ರು. ನಾನು ನೋಡ್ತಾನೆ ಇದ್ದೆ. ನನ್ನನ್ನು ನೋಡ್ತಾರೆ, ಆನೆನೂ ನೋಡ್ತಾರೆ. ನೋಡ್ತಾ ಇದ್ದಾಗ ನಾನೇನು ಮಾಡ್ತೀನಿ, ಅಪ್ಪ ಧೈರ್ಯವಾಗಿಲ್ಲ ಅಂತ ಒಂದು ವಿಷಲಲ್ಲಿ ಸನ್ನೆ ಮಾಡಕ್ಕೆ ಹೋಗ್ತೀನಿ, ವಿಷಲ್ ಹಾಕ್ತೀನಿ. ವಿಷಲ್ ಹಾಕಿದಾಗ ಇದೇನು ಮಾಡುತ್ತೆ, ಆನೆ ನನ್ನ ಕಡೆ ತಿರುಗುತ್ತೆ. ನನ್ನ ಅವಾಗಿಂದ ನೋಡುತ್ತೆ, ಸ್ವಲ್ಪ ಜಾಸ್ತಿ ಹಿಂಗೆ ತಿರುಗಿ ನೋಡುತ್ತೆ. ಆ ಅಪ್ಪಂಗೆ ಡಾಟ್ ಮಾಡೋಕೆ ಅದು ಕಾಡೊಳಗೆ ಇರೋದ್ರಿಂದ ಕಾಣ್ತಾ ಇರಲಿಲ್ಲ ಅಷ್ಟಾಗಿ. ಈ ಮರ ಹತ್ತದ್ರಲ್ಲ, ಆನೆ ಮೇಲಿಂದ ಕಾಣ್ತಾ ಇರಲಿಲ್ಲ, ಆನೆ ತಗ್ಗಲಿತ್ತು. ಮರ ಹತ್ತಿದ್ಮೇಲೆ ಆನೆಗೆ ಒಂದು ಬೆನ್ನು ಮತ್ತೆ ಕುತ್ತಿಗೆ ಕಾಣ್ತಿತ್ತಲ್ಲ, ಹಿಂಗೆ ತಿರುಗಿದ ತಕ್ಷಣ ಕುತ್ತಿಗೆ ಹೊಡೆದ್ರು. ಕುತ್ತಿಗೆ ಹೊಡೆದಾದ್ಮೇಲೆ ನಾನು ಡಾಟ್ ಆಯ್ತು ಅಂತ ನನಗೂ ಗೊತ್ತಾಯ್ತು. ಆ ವಿಡಿಯೋನೂ ಇದೆ, ಇವತ್ತು ಇದೆ, ಇಟ್ಕೊಂಡಿದ್ದೀನಿ. ಆ ವಿಡಿಯೋ ಡಾಟ್ ಆದಮೇಲೆ ಆನೆ ಎಲ್ಲ ಡಾಟ್ ಆದ್ಮೇಲೆ ಓಡೋಕೆ ಸ್ಟಾರ್ಟ್ ಮಾಡ್ತೀವಿ. ಇದು ಓಡಲಿಲ್ಲ, ಸುಮ್ಮನೆ ನಿಂತ್ಕೊಳ್ತು. ಸುಮ್ಮನೆ ನಿಂತ್ಕೊಂಡಾದ್ಮೇಲೆ ಒಂದು ಸೆಕೆಂಡಿಗೆ ಜರ್ರಂಗೆ ತಿರುಗಿದೆ, ಓಡೋಕೆ ಸ್ಟಾರ್ಟ್ ಆಯ್ತು. ನಾನು ಅಪ್ಪನ ಹತ್ರ ಹೋಗ್ಬಿಟ್ಟು ಆ ಮರದಿಂದ ಇಳಿಬೇಕಾದ್ರೆ ಆನೆಗಳು ಹೊರಟು, ಈ ಡಾಟ್ ಆದ್ಮೇಲೆ ಆನೆಗಳು ಹೊರಟು. ಅಪ್ಪನ್ನ ಇಳಿಸ್ಕೊಳಕ್ಕೆ ಅಂತ ಹೋದೆ. ಅಷ್ಟೊತ್ತಿಗೆ ಗನ್ ಕೊಟ್ಬಿಟ್ಟು ಆ ಆನೆ ಹಿಂದ್ಗಡೆ ಓಡು ಅಂತ ಹೇಳಿದ್ರು. ಡಾಟ್ ಮಾಡಿದ್ರ ಅಂದೆ. ಡಾಟ್ ಮಾಡಿದೆ, ಹೋಗು ಅಂದರು. ಅಷ್ಟೊತ್ತಿಗೆ ನಾನು ಓಡಿದ್ರೆ ತಗ್ಗಿಗೆ ಬಂದಿದೆ. ಅಲ್ಲಿ ಒಂದು ಬೀಳಕ್ಕಾಗಿದೆ ಅಂದರೆ ಮಂಡಿ ಕೊಟ್ಟಿದೆ. ಮಂಡಿ ಕೊಟ್ಟು ಒಂದು ಸ್ವಲ್ಪ ಪೊಸಿಷನ್ ಬೀಳಕ್ಕೆ ಮೂಮೆಂಟ್ ಇದೆ. ಆ ಬೀಳೋ ಮೂಮೆಂಟ್ ಹೇಳಿದಾಗ ಅರ್ಜುನ ನೋಡ್ಬಿಡ್ತು ಆನೆನ. ನಾವು ಆ ಕಡೆ ಅರ್ಜುನ್ ಬರ್ತಿದ್ದೆ, ಈ ಕಡೆ ನಾವು ಓಡೋಗ್ತಿದ್ವಲ್ಲ. ನೋಡ್ಬಿಟ್ಟು ಇದೆ ಆನೆ ಫೈಟಿಗೆ ಬಂದಿದ್ದು ಸಿಟ್ಟಿತ್ತಲ್ಲ, ಹೋಗಿ ತೆವ್ದಾಕ್ಬಿಡ್ತು. ಬೀಳ್ತೀರ ಆನೆನ ತೆವ್ದಾಕೋದು ಅಂದ್ರೆ ನಾನೇ ನಿನ್ನ ಬಿಟ್ಟಿದ್ರೆ ಅದು ಹೊಟ್ಟೆನೇ ಓಪನ್ ಆಗಿಬಿಡೋದು, ಕಳ್ಳೆಲ್ಲ ಆಚೆ ಬಂದ್ಬಿಡೋದು, ಹಂಗೆ ಮಾಡೋದು. ಆಮೇಲೆ ಅವರು ಏನೇನೋ ಮಾಡಿದ್ರು, ಮಾಸ್ತಿ ಹೊಡೆದ್ರು, ಅಂಕುಶ್ ಹಿಡ್ಕ ಎಳೆದ್ರು, ಏನು ಮಾಡಿದ್ರು ಅದು ಅವೆಡಿಗೆ ಬರ್ತಿಲ್ಲ. ಲಾಸ್ಟಿಗೆ ಹಿಂದಕ್ಕೆ ಕರ್ಕೊಬಂದು ಸಮಾಧಾನ ಮಾಡೋಕ್ಕೋಸ್ಕರ ಒಂದು ಮರದ ಕೆಳಗಡೆ ನಿಲ್ಸ್ಕೊಂಡು ಆನೆನ ಲಾಸ್ಟ್ವರೆಗೂ ಇದ್ರ ತಕ್ಕ ಕರ್ಕೊಬರ್ಲಿಲ್ಲ. ಶ್ರೀಕಂಠನ ಹಗ್ಗ ಹಾಕೋ ಹತ್ರಕ್ಕೆ ಕರ್ಕೊಬರ್ಲಿಲ್ಲ. ಬಲರಾಮ, ಶ್ರೀರಾಮ, ಗಜೇಂದ್ರ, ಅಭಿಮನ್ಯು, ಹರ್ಷ ಎಲ್ಲ ಇದ್ವು. ಭೀಮಮರಿನೂ ಇತ್ತು. ಆಗ ಭೀಮಮರಿ ಇದು ಕರ್ಕೊಬರ್ಲಿಲ್ಲ. ಆಗ ಭೀಮಮರಿ, ಈಗ ಭೀಮ, ಅದು ಕರ್ಕೊಬರ್ಲಿಲ್ಲ. ಆಮೇಲೆ ಹಗ್ಗ ಹಾಕಿದ್ಮೇಲೆ ಅದೇ ಅಲ್ಲೇನಾಗುತ್ತೆ, ಅಲ್ಲೂ ಟೈಮ್ ಆಗುತ್ತೆ ಸ್ವಲ್ಪ. ಈ ಹಗ್ಗ ಹಾಕೋ ಟೈಮಲ್ಲಿ ಕೆಳಗಡೆ ಒಂದು ಬಿದ್ದಿರುತ್ತಲ್ಲ ಆನೆ, ಒಂದು ಕೊನೆನ ಸೇರಿಸ್ಬಿಟ್ಟು ಹಗ್ಗ ಹಾಕ್ಬಿಡ್ತಾರೆ.
ಆ ಕೊನೆನ ಸೇರ್ಸಾಕಕ್ಕೆ ಆ ಕೊನೆನ ಕಡಿಯೋದ್ರೊಳಗಡೆ ತುಂಬ ಹೊತ್ತಾಗುತ್ತೆ. ಅಷ್ಟೊತ್ತಿಗೆ ಕತ್ಲೆ ಆಗುತ್ತೆ. ಆಮೇಲೆ ಜೀಪ್ ಲೈಟಲ್ಲಿ ಬಂದು ಇಲ್ಲಿ ಬೈಲಿಗೆ ಬಂದು ಫೈಟ್ ಆಡ್ತವೆ. ಫೈಟ್ ಆಡಿದ್ಮೇಲೆ ಹೊಳೆ ದಾಟ್ಸ್ಕೋವಾಗ ಹೊಳೆ ಮಧ್ಯದಲ್ಲಿ ಬೀಳುತ್ತೆ. ಬಿದ್ದಾಗ ಸ್ವಲ್ಪ ಹೊಳೆ ನೀರನ್ನೇ ತೆಗೆದ್ಬಿಟ್ಟು ಹಾಕಿ ಅದನ್ನು ಟೆಂಪ್ರೇಚರ್ ಇದು ಮಾಡಿ ಮತ್ತೆ ಕ್ಯಾಂಪ್ ತಗೋಗಿ ನೈಟ್ ಆ್ಯಂಡ್ ನೈಟ್ ಲಾರಿ ಹತ್ತಿಸಿ ಕಳಿಸ್ತಾರೆ. ಅದು ಸ್ಟೋರಿ, ಅದು ನನ್ನ ಕಣ್ಣಾರೆ ಕಂಡಿದ್ದ ಸ್ಟೋರಿ. ಅದು ನೋಡ್ತಾ ಇದ್ದೆ ನಾನೇ. ಅದು ಅವತ್ತೇನಾದರೂ ಅದು ಡಾಟ್ ಮಾಡಿರಲಿಲ್ಲ, ನಾನು ಇವತ್ತು ಇಲ್ಲಿ ಇರ್ತಿರ್ಲಿಲ್ಲ, ನಾನೇ ಏನಾದ್ರು ಆಗ್ತಿದ್ದೆ. ಹಂಗಿತ್ತು ಕತೆ. ಫೈಟ್ ಯಾವ ಥರ ಆಯ್ತು ಸರ್ ಅದು? ಈಗ ಅಭಿಮನ್ಯು ಎಲ್ಲ ವೀಡಿಯೋಸ್ ಎಲ್ಲ ನೋಡಿದ್ದೀವಿ, ತುಂಬ ಕಷ್ಟಪಡ್ತಾ ಇದ್ದಾನೆ ತಿಳೋದಕ್ಕೆ ಅದು ಶ್ರೀಕಂಠನ. ಆ್ಯಕ್ಚುಲಿ ಅಲ್ಲಿ ಲಾರಿ ಫೈಟ್ಗಿಂತ ಇಲ್ಲಿ ಕಾಡಿಂದ ಆಚೆ ಬಂದಾಗ ಒಂದು ಫೈಟ್ ಆಯಿತು ಶ್ರೀಕಂಠ ಜೊತೆ. ಅಲ್ಲೇನು ಫೈಟ್ ಆಡಲಿಲ್ಲ. ಯಾವಾಗ ಆನೆ ಸ್ವಲ್ಪ ಎದ್ದು ಎಲ್ಲನೂ ಎಳ್ದಾಡಿ ನಿತ್ಕೊಂಡಾದ್ಮೇಲೆ ಬಂತು, ಆಚೆಗೆ ಎಳ್ಕೊಂಡ್ಬಂದ್ವು. ಆಚೆಗೆ ಎಳ್ಕೊಂಡ್ಬಂದಾಗ ಸ್ವಲ್ಪ ಅಭಿಮನ್ಯುಗೂ ಅದು ಫೈಟ್ ಆಯಿತು, ಸರ್ ಫೈಟು. ಆ ಅಭಿಮನ್ಯುಗೆ ಕ್ವಾರಲ್ಲಿ ರಕ್ತ ಬರ್ತಿರುತ್ತೆ ನೋಡಿದಿರಾ ಆ ವಿಡಿಯೋದಲ್ಲಿ? ಅದು ಇಲ್ಲಿ ಲೇಟ್ ಆಗಿದ್ದು, ಅಲ್ಲ ಲಾರಿ ತಳ್ಳಾಗಲ್ಲ, ಇಲ್ಲಿ ಅಲ್ಲಿ ಸೊಪ್ಪಿನ ಬಸವಣ್ಣ ಅಂತ ದೇವಸ್ಥಾನ ಇದೆ ಚಿಕ್ಕದು. ಆ ನೇರ ಬಂದು ಆಚೆಗೆ ಬಂದ ತಕ್ಷಣ ಇದು ಕಾಡೊಳಗೆ ಕೊಡಕ್ ಬಿಡುತ್ತೆ. ಅಭಿಮನ್ಯು ಕೇಳ್ಬೇಕಾ, ಹೊಟ್ಟ ಹಾಕ್ಬಿಡ್ತು. ಆಡ್ದ ಇದು ಶ್ರೀಕಂಠನೂ ಫೈಟಿಂಗ್ ನಿಲ್ತು, ಅದು ಬಗ್ಲೇ ಇಲ್ಲ. ಅವತ್ತಿನ ಇದ್ರಲ್ಲಿ ಶ್ರೀಕಂಠ ದಸ್ಪಷ್ಟವಾಗಿತ್ತು, ಅಭಿಮನ್ಯು ಸ್ವಲ್ಪ ಇದು ಸಾಕಿರಾನ ಇರೋದ್ರಿಂದ ಸ್ವಲ್ಪ ವೀಕ್ ಇತ್ತು. ಅಭಿಮನ್ಯು ನ್ಯಾಕಲ್ಲಿ ಬಂದು ಹೊಡಿತಿತ್ತಲ್ಲ, ಹೊಡೆದು ಮತ್ತು ಅಲ್ಲಿಂದ ಸೈಲೆಂಟ್ ಆಗಿ ಶ್ರೀಕಂಠ ಕ್ಯಾಂಪ್ವರೆಗೂ ಬರೋವರೆಗೂ ಏನು ತೊಂದರೆ ಇದು ಮಾಡಲಿಲ್ಲ, ಸುಮ್ಮನೆ ನಡ್ಕೊಬಂತು. ಫಸ್ಟ್ ಯಾವಾಗ ಆನೆ ಅಭಿಮನ್ಯು ಹೊಡೆದು ಹೆದರಿಸಾದ್ಮೇಲೆ ಶ್ರೀಕಂಠ ಅದು ಮತ್ತೆ ಏನು ಯಾವನೇ ಕಡೆಗೂ ಇದನ್ನೇ ಮುಖನೇ ಕೊಡಲಿಲ್ಲ, ಬಂದು ಕ್ಯಾಂಪ್ ಹತ್ರ ಸೀದಾ ಬಂತು. ಅಲ್ಲಿ ಲಾರಿ ಹಸುವಾಗ 8 ಕಾಲಿಗೆ ಸ್ಟಾರ್ಟ್ ಮಾಡಿದ್ದು 12:15 ಆಯಿತು. ಅಷ್ಟೊತ್ತಾಯಿತು. ಧೂಳು ಇದು ಅಭಿಮನ್ಯು ಸಿಟ್ಟು, ಅಭಿಮನ್ಯು ಬೆಳಗಿಂದನೂ ಇದಾಗಿದೆ. ಅಭಿಮನ್ಯು ಗ್ಯಾಪ್ ಕೊಟ್ಟು ನೀರು ಕುಡಿಸ್ಕೊಂಡು ಸ್ವಲ್ಪ ಮೇವು ತಿನ್ನಿಸಿ ಮತ್ತೆ ಫೈಟಿಗೆ ಬಿಟ್ಟಿದ್ದು. ಅದು ಸ್ವಲ್ಪ ನಾನೇ ಅದನ್ನ ನೋಡಿ ಆ ವಿಡಿಯೋ ಫುಲ್ ನೋಡಿ, ಅದು ಕಲ್ಯಾಣಿ ವರ್ಮ ಅಂತ ಇದ್ರು ಅವಾಗ, ಕಲ್ಯಾಣಿ ವರ್ಮ ಅಂತ ಅವ್ರು ಯೂಟ್ಯೂಬಲ್ಲಿ ಇದ್ದಿದೆ. ಅವರು ಅದು ಬಗ್ಗಿ ಆಗಲಿ ನ್ಯಾಕಾಗಲಿ ಆನೆ ಕ್ರಾಸ್ ಆದಾಗಲಿ ಬಂದು ತಳ್ಳಿ ಹತ್ತಿಸ್ತು. ಎಲ್ಲ ಆನೆಗಳಿಗೂ ಮೇಲೆ ಇದಿದೆಯಲ್ಲ ಕೇಜು ಮೇಲೆ ರಾಡು ಹಾಕ್ತಾರೆ ಆನೆಗೆ. 3 ರಾಡ್ ಬರುತ್ತೆ. ಶ್ರೀಕಂಠಗೆ ಆ 3 ರಾಡ್ನ ತೆಗ್ದಿದ್ರು. ರೌಡಿ ರಂಗಗೂ ಶ್ರೀಕಂಠಗೆ ತೆಗ್ದಿದ್ದು ಅದು. ಸರ್, ಈಶ್ವರ ಮತ್ತೆ
ಅಂತ ಕಾಡಾನೆಗಳು ಅಂದ್ರೆ ಗಂಡಾನೆಗಳು ಇರಲ್ಲ. ಅದು ಚಿಕ್ಕ ಏಜಿನ ಗಂಡಾನೆಗಳು ಇರ್ತವೆ. ದೊಡ್ಡ ಏಜಿನ ಗಂಡಾನೆಗಳು ಅಂದ್ರೆ ಮಸ್ತ್ ಬರೋ ಟೈಮಲ್ಲಿ ಇರ್ತಕ್ಕಂಥ ಗಂಡಾನೆಗಳು ಇರಲ್ಲ. ಏನಕ್ಕೆ ಸರ್ ಅದು? ಅಂದ್ರೆ ಜೊತೆಗೆ ಏನು ತಗೊಳಲ್ಲ ಅಂತ ಆನೆಗಳು? ಆನೆಗಳು ಹೆಂಗೆ ಅಂದ್ರೆ, ಹೆಣ್ಣಾನೆಗಳು ಈ ಎಲ್ಲೇ ಆದ್ರೂ ಹೆಣ್ಣಾನೆಗಳು ಟೀಮ್ ಲೀಡ್ರೆ ಹೆಣ್ಣು. ಅದು ಸೀನಿಯರಿಟಿ ಇರೋ ಹೆಣ್ಣಾನೆ ಯಾವ್ದಿರುತ್ತೆ ಅದೇ ಟೀಮ್ ಲೀಡ್ರು. ಅದು ಈ ಒಂದು ಗುಂಪನ್ನ ಕಟ್ಕೊಳ್ಳುತ್ತೆ. ಎಲ್ಲೇ ಹೋದ್ರೂ ನಾವು ಹೆಣ್ಣಾನೆ ಗ್ರೂಪ್ಗಳೇ ಒಂದು 7, 8, 10 ಹಿಂಗೆ 20 ಹಂಗಿರ್ತವೆ. ಅದರಲ್ಲಿ ವಯಸ್ಸಿಗೆ ಬಂದ ಗಂಡಾನೆ ಕೇವಲ 1 ದಿನ 2 ದಿನ ಇರ್ಬೋದು, ಆಮೇಲೆ ಜಾಸ್ತಿ ಇರಲ್ಲ. ಅದು ಒಂಟಿ ಆಗುತ್ತೆ. ಇಲ್ಲ ಗಂಡಾನೆದೇ ಒಂದು ಟ್ರೂಪ್ ಇರುತ್ತೆ, ಇಲ್ಲ ಆ ಹೆಣ್ಣಾನೆಗಳ ಜೊತೆ ಒಂದು ಚಿಕ್ಕ ಮರಿ ಅಂತ ಏಜ್ ಒಂದು 10 ವರ್ಷದ 15 ವರ್ಷದ ಗಂಡಾನೆಗಳಿರ್ತವೆ. ಈ ಮಸ್ತಿ ಬರ ಅಂತ ವಯಸ್ಸಿನ ಗಂಡಾನೆಗಳನ್ನ ಯಾವ್ದು ಇಟ್ಕೊಳ್ಳಲ್ಲ. ಯಾಕೆ ಅಂದ್ರೆ ಒಂದು ಗರ್ಭ ಧರಿಸಿರ್ತವೆ ಆನೆ ಗುಂಪಲ್ಲಿ, ಒಂದು ಇಲ್ಲ ಮರಿ ಆನೆಗಳಿರ್ತವೆ. ಆ ಜವಾಬ್ದಾರಿ, ಕುಟುಂಬದ ಜವಾಬ್ದಾರಿ ಗಂಡನೇ ತಗೊಳ್ಳಲ್ಲ, ಹೆಣ್ಣಾನೆ ತಗೊಳ್ಳೋದು ಲೀಡರ್ ಆಗಿರೋದ್ರಿಂದ. ಆಮೇಲೆ ಅವ್ರಿಗೆ ಹೆಣ್ಣಾನೆಗಳ ಟ್ರೂಪಲ್ಲಿ ಮರಿಗಳಿರ್ತಾವಲ್ಲ, ಅವು ಗಂಡನೇ ತಕ್ಕೋದಾಗ ಗಂಡನೇ ತಿವಿದು ಓಡಿಸೋಂಥ ಸಾಧ್ಯತೆ ಇರುತ್ತೆ. ಹಂಗಾಗಿ ಅದು ಸೇರ್ಸಲ್ಲ. ಮತ್ತು ಆ ಗಂಡನೇ ಎಂಟ್ರಿ ಆಗಿ ಬಂದ್ರೂ ನಾವು ಜಾಗ ಖಾಲಿ ಮಾಡ್ತಾ ಹೋಗ್ತಿರ್ತೇವೆ. ಏನಾರ ಹೆಣ್ಣಾನೆ ಮೀಟ್ ಮಾಡೋ ಟೈಮಲ್ಲಿ ಮಸ್ತು ಬಂದಾಗ ಅದು ಉಚ್ಚೆ ಮಾಡುತ್ತಲ್ಲ, ಆ ಉಚ್ಚಲ್ಲಿ ಸ್ಮೆಲ್ಲು ಈ ಗಂಡನಿಗೆ ಸೆನ್ಸ್ ಆಗುತ್ತೆ. ಆ ಟೈಮಲ್ಲಿ ಇಂಥ ಹೆಣ್ಣಾನೆ ಮೀಟ್ ಮಾಡೋಕ್ಕೆ ರೆಡಿ ಇದೆ ಅಂತ ಗೊತ್ತಾದಾಗ ಆ ಹೆಣ್ಣಾನೆಗಳು ಬೇರ್ಪಟ್ಟು ಗಂಡನ ಜೊತೆ ಮೀಟ್ ಮಾಡೋ ಚಾನ್ಸಸ್ ಇರುತ್ತೆ. ಅದು ಬಿಟ್ಟರೆ ಇನ್ನು ಹೆಣ್ಣಾನೆಗಳು ಮಸ್ತಿ ಬಂದಿರೋ ಗಂಡಾನೆಗಳು ಇದ್ದಾವೆ ಅಂದರೆ ಆ ಕಾಡಲ್ಲಿ ಇರೋದೇ ಇಲ್ಲ, ಬರೋದು ಇಲ್ಲ, ಸೇರ್ಸೋದು ಇಲ್ಲ. ಅದು ಫ್ಯಾಮಿಲಿಗೋಸ್ಕರ ಅಷ್ಟೇ, ಇನ್ನೇನಿಲ್ಲ. ಫ್ಯಾಮಿಲಿ ಸೇಫ್ಗೋಸ್ಕರ. ಮತ್ತು ಮಸ್ತ್ ಬಂದಿದ್ದಾನೆ ಹೋದಾಗ ಹೆಣ್ಣಾನೆ ಮರಿಗಳನ್ನ ಕೇರ್ ಮಾಡಲ್ಲ. ಒಂಥರ ಬಿಹೇವೇ ಬೇರೆ ಥರ ಇರುತ್ತೆ. ಹಂಗಾಗಿ ಅದು ಸೇಫರ್ ಸೈಡ್ ಆಗೋಕ್ಕೋಸ್ಕರ ಚೇಂಜ್ ಆಗ್ತಾ ಹೋಗುತ್ತೆ. ಎಲ್ಲಿಗೆ ಬಂದರೆ ಬೇರೆ ಕಾಡು ಬಿಟ್ಟು ಹೋಗ್ತವೆ, ಅಲ್ಲಿಗೆ ಹೋದರೆ ಬೇರೆ ಕಡೆ ಬರ್ತವೆ. ಹಿಂಗೆ ಚೇಂಜಸ್ ಆಗ್ತಾ ಹೋಗುತ್ತೆ. ಅದು ಬಿಟ್ಟರೆ ಇನ್ನು ಬಸ್ತಿ ಇಳ್ದಾದ್ಮೇಲೆ ಸ್ವಲ್ಪ ದಿನ ಬೇಕಾದ್ರೆ ಇರ್ತವೆ. ಆ ಗ್ರೂಪಲ್ಲಿ ಯಾವುದು ಪ್ರೆಗ್ನೆಂಟ್ ಇಲ್ಲ, ಯಾವುದು ಮರಿಗಳಿಲ್ಲ ಅಂದ ಟೈಮಲ್ಲಿ ಬೇಕಾದ್ರೆ ಇದ್ದು ಒಟ್ಟಿಗೆ ಒಂದು ಕಡೆ ಇರ್ತವೆ. ಹೆಂಗೆ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಆ ಕಾಡಲ್ಲಿ ಯಾರ್ದೂ ತೊಂದರೆ ಇಲ್ಲ ಅಂದಾಗ ಎಲ್ಲ ಆನೆಗಳು ಅನ್ಯೋನ್ಯತೆಯಿಂದ ಇರ್ತವೆ. ಈಗ ಒಂದೇ ಕಾಡು, ಈ ಕಡೆಯಿಂದನೂ ಒಟ್ಟಿಸ್ತಾರೆ, ಈ ಕಡೆಯಿಂದನೂ ಒಟ್ಟಿಸ್ತಾರೆ, ಇರಬೇಕಾದ ಪರಿಸ್ಥಿತಿ ಬರುತ್ತೆ, ಆಗಿರ್ತವೆ, ಇರಲ್ಲ ಅಂತಾರಲ್ಲ. ಬಟ್ ಫ್ರೀ ಆಗಿದ್ದ ಟೈಮಲ್ಲಿ ಈ ಗಂಡಾನೆಗಳನ್ನ ಸೇರ್ಸಲ್ಲ. ತಾಯಿ ಆನೆಯಿಂದ ಮರಿ ಆನೆಗಳು ಬೇರ್ಪಟ್ಟು ಯಾವುದಾದ್ರೂ ತಪ್ಸ್ಕೊಂಬಂದಿರೋ ಇನ್ಸಿಡೆಂಟ್ ಯಾವ್ದಾದ್ರು ನಡೆದಿದೆಯಾ? ನಿಮ್ಮ ತಂದೆಯವ್ರು ಯಾವ್ದಾದ್ರು ಕಾರ್ಯಾಚರಣೆ ಮಾಡಿದಾರ? ಅದು 2016 ಅನಿಸುತ್ತೆ, 2016-17 ಇಲ್ಲಿ ಜಮನಹಳ್ಳಿ ಅಂತ ಇದೆ, ಶಕಲೇಶ್ಪುರ ಮತ್ತು ಆಲೂರು ಬಾರ್ಡ್ರು ಮತ್ತೆ ರೋಡ್ ಬರುತ್ತೆ, ಬಾಳ್ಲುಪೇಟೆ ಅಂತ ಬರುತ್ತೆ. ಅಲ್ಲಿ ಒಂದು ಆನೆ ತಪ್ಪಿಸ್ಕೊಂಡಿದೆ ಅಂತ ಬಂದಾಗ ಇವ್ರು ಬೆಳಗ್ಗೆ ಹೋಗಿ ನೋಡಿದಾಗ ಮರಿ ಆನೆ ಸಿಗುತ್ತೆ. ಸಿಕ್ಕಿ ಅದಕ್ಕೆ ಸ್ವಲ್ಪ ಆರೈಕೆಲ್ಲ ಮಾಡಿ ಬಾಳೆಹಣ್ಣು ಹಾಲೆಲ್ಲ ಕೊಟ್ಟು, ಅಲ್ಲಿವರೆಲ್ಲ ಬಂದವರೆಲ್ಲ ಹಾಲು ಕುಡಿಸಿ ರೂಢಿಯಾಗಿ ಇದು ಆನೆ ಆ ತಾಯಿನೇ ಮರೆತ್ಬಿಟ್ಟು ಇವ್ರ ಜೊತೆನೇ ಓಡಾಡಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಬಂದು ಗುದ್ದೋದು, ಮಂಡಿಗೆಲ್ಲ ಗುದ್ದೋದು, ಇದೆಲ್ಲ ಮಾಡಿ ಸ್ವಲ್ಪ ಒಂದು 2-3 ದಿನ ಮಂಡಿ ನೋವು ಅಂತ ಮಲಗಿದ್ರು. ಆನೆ ಸಿಕ್ಕಿ ಅದನ್ನ ತಗೊಂಡೋಗಿ ಈ ಆನೆಗಳೆಲ್ಲಿದ್ದಾವೆ, ರಾತ್ರಿ ಯಾವ ಸೈಡ್ ಬಂದಿದ್ದ ಆನೆಗಳು, ಇದು ತಾಯಿ ಯಾವುದು ಅಂತ ಪತ್ತೆ ಮಾಡಿ ಅದನ್ನ ಹಗ್ಗಾಗಿ ಕರ್ಕೊಂಡು ಕಾಡೊಳಗಡೆ ಹೋದ್ಮೇಲೆ ಇದು ಕೂಗುತ್ತೆ ಈ ಮರಿ ಆನೆ. ಇವ್ರು ಮರ ಹತ್ಬಿಟ್ಟು ನೋಡ್ತಾ ನಿಂತಿರ್ತಾರೆ. ಆ ಮರಿ ಆನೆ ಕೂಗಿದ್ಕೆ ಅವ್ರ ಸ್ಮೆಲ್ ಹಿಡ್ಕೊಂಡು ಬಂದು ಕಾಡಿಂದ ಬಂದು ಆ ಬರೋ ಸ್ಪೀಡಿಗೆ ಇಷ್ಟು ದಪ್ಪ ಕಲ್ಗಳೆಲ್ಲ ಉಳ್ಳು ಹೋಯ್ತಿರುತ್ತೆ. ಅಷ್ಟು ಸ್ಪೀಡಾಗಿ ಬಂದು ಆನೆ ಎಲ್ಲ ಸುತ್ತುವರೆದು ಸೊಂಡಲೆಲ್ಲ ಮೂಸಿ ಆನೆನ ಫುಲ್ಲು ಮುದ್ದು ಮಾಡ್ದಂಗೆ ಮಾಡಿ ತಪ್ಪಿ ಎಲ್ಲ ಮಾಡಿ ಕರ್ಕೊಂಡು ಹೋಗ್ತಂತೆ. ಆಮೇಲೆ ಇಲ್ಲೊಂದ್ಸಲ ಏನಾಯ್ತು, ರೇಡಿಯೋ ಕಲರ್ ಹಾಕಿ ಹೇಳಿದ್ರು 2014 ಇಲ್ಲಿ ಕಾರ್ಯಾಚರಣೆ ಎಲ್ಲ ಆನೆ ನೋಡಿರ್ಬೇಕು ಅಂತ. ಮತ್ತು ಹೆಣ್ಣಾನೆಗಳಿಗೆಲ್ಲ ರೇಡಿಯೋ ಕಲರ್ ಬೀಟಮ್ಮ ಓಲ್ಡ್ ಬೆಲ್ಟ್ ಅಂತ ಇದೆಯಲ್ಲ, ಆ ಹೆಣ್ಣಾನೆಗಳಿಗೆ ರೇಡಿಯೋ ಕಲರ್ ಹಾಕೋ ಟೈಮಲ್ಲಿ ಒಂದು 4-5 ಹೆಣ್ಣಾನೆ ಹಿಡಿದು ಹಂಗೆ ಕಳಿಸಿದ್ರು, ಯಾವ ವಯಸ್ಸಲ್ಲಿ ಚಿಕ್ಕಿದೆ ಅಂತ. ಅದ್ರ ಜೊತೆ ಮರಿಗಳಿರ್ತಿದ್ವು. ಈಗ ತಾಯಿ ಹೊಡೆದ್ರೆ ಆ ಆನೆಗಳು ಓಡೋಗ್ತಿರ್ಲಿಲ್ಲ, ತಾಯಿ ಜೊತೆ ನಿಂತ್ಕೊಬಿಡವು. ಅವ ಆನೆಗಳನ್ನ ಕರ್ಕೊಂಡ್ಬಂದು ಇಲ್ಲಿ ಕಟ್ಟಾಕೊಂಡು ಕೆಂಚಮ್ಮನ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಕಟ್ಟಾಕಿ ಲಾರಿಗೆ ಹತ್ತಿಸ್ತಿದ್ದು. ಒಂದೊಂದು ದಿನ 3-4 ಆನೆ ಕಾರ್ಯಾಚರಣೆ ಮಾಡ್ತಿದ್ದಲ್ವಾ, ಆ ಕಟ್ಟಾಕ್ಬಿಟ್ಟು ಇನ್ನೊಂದು ಆನೆ ಕಾರ್ಯಾಚರಣೆಗೆ ಹೋಗ್ತಿದ್ರು. ಆವಾಗ ಅದ್ರ ಮರಿಗಳು ಬಿಡ್ತಿದ್ರು. ನೈಟ್ ಎಲ್ಲ ಇವೆಲ್ಲ ಕೆಂಚಮ್ಮನ ದೇವಸ್ಥಾನ ಇದೆಯಲ್ಲ, ಅದು ಕುಸ್ತಿ ಆಡಿ ಒಂಥರ ಹುಡುಗಾಟ ಅಲ್ವಾ, ಕುಸ್ತಿ ಆಡಿ ದೇವಸ್ಥಾನದೊಳಗೆಲ್ಲ ಓಡಾಡ್ಬಿಡವು. ಮಾವುತ್ರಿಗಂತೂ ಅವನ್ ಕಾಯೋದೇ ಒಂದು ದೊಡ್ಡ ವಿಶೇಷ ಇದಾಗಿತ್ತು. ನೈಟೆಲ್ಲ ಕುಸ್ತಿ, ಇಲ್ಲಿ ನಾವು ಹಿಡ್ಕೋಗ್ತಿದ್ದಾರೆ ಅನ್ನೋದಿಲ್ಲ ಟೈಮ್. ಈ ಆನೆಗಳು ಪಾಪ ಕಟಾಕಿ ಮೇವು
ಮೇವು ತಿಂತಿರ್ಲಿಲ್ಲ, ಹಾಲು ಬರ್ತಿರ್ಲಿಲ್ಲ, ಎದೆ ಹಾಲು. ಆನೆಗಳು ಮರಿ ಆನೆಗಳಿಗೆ ನೀರು ಕುಡ್ಕೊಂಡು ಚಿನ್ನಾಟ ಆಡ್ಬಿಡೋವು. ಅದು ನೋಡೋಕ್ಕೆ ಒಂಥರ ಖುಷಿ ಅನ್ಸೋದು. ಆ ಥರ ಸುಮಾರು ಇನ್ಸಿಡೆಂಟ್ ಅದೇ. ಮರಿಗಳು ಬಿಡಲ್ಲ, ಬಿಟ್ಟೋಗಲ್ಲ ತಾಯಿ. ಎಲ್ಲಾರೋ ಅಪರೂಪವಾಗಿ ಇಲ್ಲ ತಾಯಿ ಆನೆ ಏನಾರು ಅಚಾನಕ್ಕಾಗಿ ಸತ್ತೋದಾಗ ಒಂಟಿ ಆಗ್ತವೆ. ಈ ಕರೆಂಟು ಅಥವಾ ಇನ್ನೊಂದೇನುಗಳ ಇಲ್ಲ. ಸ್ವಲ್ಪ ಏನೊಂದು 3-4 ವರ್ಷಕ್ಕೆಲ್ಲ ಟೀಮು ಇದೆಯಲ್ಲ. ಈಗ ಆನೆಗಳು ಹೆಂಗೆ ಅಂದರೆ ಒಂದು ಹೆಣ್ಣಾನೇ ಟೀಮು ಲೀಡ್ರು ಅದಕ್ಕೆ, ಒಂದು ಗ್ರೂಪ್ಗೆ. ಆದರೂ ಅಜ್ಜಿ, ದೊಡ್ಡಮ್ಮ, ಚಿಕ್ಕಮ್ಮ ಈ ಥರ ಅವು ಒಂದು ಆನೆ ಜೊತೆನೇ ಒಡನಾಟ ಇರಲ್ಲ, ತಾಯಿ ಆನೆ ಜೊತೆ. ಅವು ಸುತ್ತ ಏನು ಗ್ರೂಪಲ್ಲಿ ಇರ್ತಾವೆ ಆನೆ ಜೊತೆ ಎಲ್ಲ ಒಡನಾಟ ಇರ್ತವೆ. ಹಾಗಾಗಿ ಯಾವ ಬೇಕಾದ್ರೆ ಸೇಫ್ ಮಾಡ್ತಾರೆ. ಕೆಲವೊಂದು ವೀಡಿಯೋಸ್ ನೋಡಿ ನೀವು, ಗಂಡಾನೆಗಳು ಏನಾರು ಮರಿಗೆ ಸುಮ್ಮನೆ ಇದು ಮಾಡೋಕ್ಕೆ ಹೋದರೆ ಎಲ್ಲ ಆನೆಗಳು ಬಂದು ಇದು ಮಾಡ್ತವೆ, ಅದನ್ನು ಸೇಫ್ ಮಾಡ್ತವೆ. ಯಾವುದೇ ಒಂದು ಕಾಡು ಪ್ರಾಣಿ, ಸಿಂಹ ಆಗಲಿ, ಚಿರತೆ ಆಗಲಿ, ಹುಲಿ ಆಗಲಿ ಅಟ್ಯಾಕ್ ಮಾಡೋಕ್ಕೆ ಬಂದಾಗಲೂ ಎಲ್ಲ ಆನೆಗಳು ಸುತ್ತ ನಿಂತ್ಕೊತವೆ. ಇದನ್ನು ಒಂದೇ ತಾಯಿ ಆನೆ ಅಂತ ಮಾತ್ರ ನಿಲ್ಲಲ್ಲ. ಹಾಗೆ ಆ ಟೈಮಲ್ಲಿ ಇಲ್ಲಿ ಮಾತ್ರ ಒಂದು ಇನ್ಸಿಡೆಂಟ್ ಆಗಿತ್ತು. ಒಂದು ಕುರುಡಾನೆ ಇತ್ತು. ಅದು ಕುರುಡಾನೆ ಅಂತ ಗೊತ್ತಾಗಿದ್ದು ನಮಗೆ ಆನೆ ಮರಿ ಸತ್ತ ಮೇಲೆ ಬಿಡಿ. ಅಲ್ಲೇನಾಗಿತ್ತು, ಆ ತಾಯಿ ಅದು ಹುಟ್ಟು ಕುರುಡ ಅಂದರೆ ಅದಕ್ಕೆ ಇದೇ ಇಲ್ಲ, ಗುಡ್ಡೆಗಳೇ ಇಲ್ಲ. ಅದು ಕುರುಡಾನೆ ಅಂತ ಯಾರಿಗೂ ಗೊತ್ತಿಲ್ಲ ನಮಗೆ. ಹಿಂಗೆ ದಾಟ ಹೋಗೋವು, ಸ್ವಲ್ಪ ಹಿಂದೆ ಹೋಗೋದು. ನಾವೇನು ಮರಿ ಇದೆಯಲ್ಲ ಹಂಗಾಗಿ ಪಾಪ ಆನೆನ ಮೇಂಟೈನ್ ಮಾಡ್ತಿದ್ದೆ. ಅದು ಮರಿ, ಆ ಮರಿ ಎಲ್ಲೋಗುತ್ತೆ ಕಾಣುತ್ತಲ್ಲ, ಅಲ್ಲದೆ ಅದ್ರ ಹಿಂದ್ಗಡೆ ಇದು ವಾಸ್ಮೇಲೆ ಇಟ್ಕೊಂಡು ಹೋಗೋದು. ಯಥ ಪ್ರಕಾರ ಹೆಂಗೆ ಕಾಣುತ್ತೆ ಅದೇ ಥರನೇ ಅದು ಎಲ್ಲ ಹೋಗೋದು ಬರೋದಿಲ್ಲ. ಈ ಒಂದು ಸ್ವಲ್ಪ ದಿನದಲ್ಲಿ ಆಯ್ತಾ ಈ ಮರಿ ಕರೆಂಟ್ ಹೊಟ್ಟು ಸತ್ತೋಗ್ಬಿಡ್ತು. ಯಾರೋ ಜೋಳಕ್ಕೆ ವೈರು ಕಿತ್ತಾಂಡು ಕರೆಂಟ್ ತಗೊಂಡು ಬಿಟ್ಟಿದ್ದಾನೆ. ಬಿಟ್ಟಾದ್ಮೇಲೆ ಏನಾಗಿದೆ, ಇದು ಮುಂದೆ ಹೋಗ್ಬೇಕಲ್ಲ, ತಾಯಿ ಆನೆ ಹಿಂದಿರ್ತಾವೆ, ಹೋಯ್ತಂಗೆ ಕರೆಂಟ್ ಹೊಡೆದು ಸತ್ತೋಯ್ತು. ಈ ಆನೆ ಸತ್ತೋಯ್ತು. ಈ ಆನೆ ಆಯಿತು, ಹೆಂಗೋ ಮ್ಯಾನೇಜ್ ಮಾಡಿ ಗುಂಪು ಜೊತೆ ಇದ್ದಾಗ ಹೋಗ್ಬಿಡೋದು. ಈ ಗುಂಪುಗಳು ಸ್ವಲ್ಪ ಬೇರೆ ಆನೆಗಳು ಬೇಗ ಮೂವ್ಮೆಂಟ್ ಆದಾಗ ಯಾರಾದ್ರು ಬಂದು ಯಾವ ಕಡೆಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ, ಅಲ್ಲಲ್ಲಿ ನಿಂತು ಬಿಡೋದು. ಇದು ಕತ್ಲೆ ಆಗೋದು, ಇಲ್ಲ ಬೆಳಕರಿಯೋದು, ಎಲ್ಲಿ ಬೇಕಲ್ಲೇ ನಿಂತ್ಕೊಬಿಡೋದು. ಆಮೇಲೆ ಏನಾದ್ರು ನಾವು ನೋಡೋಕೆ ಹೋದ್ರೆ ನಾವು ಅಟ್ಟಿಸ್ಕೊಬರೋಂಗೆ ಬಂದ್ಬಿಟ್ಟು ಡ್ಯಾಶ್ ಹೊಡೆದ್ಬಿಡೋದು ಮರಕ್ಕೆ. ಇದು ಕಣ್ಣು ಕಾಣಲ್ವ ಅಂತ ನೋಡಿದ್ರೆ ಕಣ್ಣು ಕಾಣೋದು. ಆಮೇಲೆ ಏನಾಯ್ತು, ಒಂದ್ಸಲ ತುಂಬಿದ ಹೊಳೆಯಲ್ಲಿ ಆಚೆಗೆ ದಾಟಬೇಕು ಅಂತ ಹೋದಾಗ ಈ ಆನೆಗಳು ಒಂದೇ ಡೈರೆಕ್ಷನ್ ಇಟ್ಕೊಂಡು ಹೋಗಿ ದಾಟೋದು. ಈ ಆನೆ ಕಣ್ಣು ಕಾಣ್ದಾನೆ ಯಾವ ಕಡೆಗೆ ಹೋಗ್ಬೇಕು ಅಂತ ಗೊತ್ತಾಗಲಿಲ್ಲ. ಸತತ 3 ದಿನ ಹೊಳೆಯಲ್ಲಿ ಈಚೋಡ್ದು ನಿಲ್ಲೋದು. ಅವಾಗ ಅಪ್ಪಾಜಿ ದೋಣಿ ತಗೊಂಡು ಹೋಗಿ ಹತ್ರದಿಂದ ನೋಡಿದಾಗ ಅದು ಕಣ್ಣು ಕಾಣಲ್ಲ ಅಂತ ಗೊತ್ತಾಯ್ತು. ಅವಾಗ ವಿಷಯ ತಲುಪಿಸಿದಾಗ ಆಗ ಬಂತು ಇದನ್ನು ಕಬಿನಿ ಬ್ಯಾಕ್ವಾಟ್ರಿಗೆ ಬಿಡೋದು ಅಂತ. ಆವಾಗ ಹಿಡಿದ್ರು. ಆಗ ಬೇರೆ ಕಾರ್ಯಾಚರಣೆ ನಡೀತಿತ್ತು, ಬೇರೆ ಆನೆಗಳ ಕಾರ್ಯಾಚರಣೆ ನಡೀತಿತ್ತು. ಅದ್ರ ಮಧ್ಯದಲ್ಲಿ ಇದೊಂದು ಹಿಡಿಯೋಕ್ಕೆ ಇದು ಮಾಡೋದು. ಕರಡಿಬೆಟ್ಟ ಎಸ್ಟೇಟ್ ಅಂತ ಇದೆ, ಅಲ್ಲಿತ್ತು. ನಾವು ಅಪ್ಪ ಎಲ್ಲ ಹೋಗಿ ಡಾಟ್ ಮಾಡಿದಾಗ ಬೇಗ ಬಂದು ಬಿದ್ದುಬಿಡ್ತು. ಒಂದು ಕಿತ್ಲಿ ಮರಕ್ಕೆ ಡ್ಯಾಶ್ ಹೊಡೆದು ಬಿದ್ದಾಗ ಇರುವೆ ಗುಡಿಗೆ ಬಿದ್ದಾಗ ಸೊಂಡುಗಳಿಗೆಲ್ಲ ಇರು ಹೋಗುತ್ತೆ ಅಂತ ಎತ್ತಿಡ್ಕೊಂಡು ಬೇಗ ಆನೆನ ಕರೆಸಿ ಅಭಿಮನ್ಯು ಗರ್ಜೇಂದ್ರ ಬಂದು ಹೇಳ್ಕೊಂಡಂಗೆ ನಡೆಸ್ಕೊಂಡು ಹೋಗಿ ಲಾರಿ ಹತ್ತಿಸಿ ಕಳಿಸೋದು. ಬ್ಯಾಕ್ವಾಟ್ರಿ ಅಲ್ಲಿ ಏನಾಯ್ತು ಅನ್ನೋದು ಮಾಹಿತಿ ಇಲ್ಲ. ಇದೇ ರೀತಿ ಹಿಂಗೆ ಮರಿಗಳು ಇದ್ದರೆ ತಾಯಿಗೆ ಇದು, ಇಲ್ಲ ತಾಯಿ ಇದ್ದರೆ ಮರಿಗಳು ಇದಾಗಲ್ಲ. ಗಜೇಂದ್ರನ 92ರಲ್ಲಿ ಗೋಪಿ ಗಜೇಂದ್ರ ಅವೆಲ್ಲ ಹಿಡಿದಿದ್ದ ಟೈಮು.
ಗಜೇಂದ್ರ ಹಿಡಿದಿದ್ದೆ ಇದೇ ಬೆಟ್ಟ, ಹಿಂದೆ ಕಾಣ್ತಿದೆಯಲ್ಲ ನಿಮಗೆ, ಇದೇ ಬೆಟ್ಟದಲ್ಲಿ. 3 ಆನೆ ಏನೋ ಇರ್ತಾವಂತೆ. ಅಪ್ಪ ನಡ್ಕೊಂಡು ಹೋಗಿ ಡಾಟ್ ಮಾಡಿದಾಗ ಈ ಆನೆ ಕೆಳಿದಾನೆ, ಮೇಲೆ ಕತ್ತುತ್ತೆ. ಅಲ್ಲಿ ಮೇಲ್ಗಡೆ ಏನಾಗಿದೆ ಅಂದರೆ 2 ಕಲ್ಲುಗಳಿದ್ದಾವೆ ಒಂದು ಜಾಗ, ಆ ಕ್ರಾಸಲ್ಲಿ ಹೋಗ್ಬೇಕು. ಈ ಕಡೆಕೇನೋ ಕಲ್ಲಿದೆ, ಈ ಕಡೆನೋ ಕಲ್ಲಿದೆ. ಅಲ್ಲಿ ಒಂದು ಆನೆ ಅಲ್ಲ, ಆನೆ ನುಗ್ಗಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ನುಗ್ಗಕ್ಕೆ ಹೋಗಿದ್ದೆ, ಅಲ್ಲಿ ನುಗ್ಗಕ್ಕೆ ಹೋದಾಗ ಅಲ್ಲೇ ಅಜ್ಞಾನ ತಪ್ಪಿದೆ. ಅಜ್ಞಾನ ತಪ್ಪಿದಾಗ ಅಲ್ಲೇ ಹೊರಗಿದೆ ಗಜೇಂದ್ರ. ಹೊರಗಿದ್ದಾಗ 2 ಆನೆನ ಕಟ್ಟಿ ಎಳ್ಸಿ ಅದನ್ನ ಬೀಳಿಸಿ ಟ್ರೀಟ್ಮೆಂಟ್ ಮಾಡ್ಕೊಂತ ತಂದಿದ್ದೆ. ಹಿಂದ್ಗಡೆ ಕಾಣ್ತಿದ್ದಲ್ಲ ಅದೇ ಬೆಟ್ಟ, ಕೆಗುಡಿ ಗಜೇಂದ್ರ ಇದೆಲ್ಲ ಈಗ ಅದೇ. ಅದು ಹಿಡ್ದಾಗ ನಮ್ಮಮ್ಮ ಅಂದ್ರೆ 20-22 ವರ್ಷದ ಆನೆ ಅನ್ಕೋಬೋದು ಅದು ಹಿಡ್ದಾಗ. ಇವಾಗ ಅದಕ್ಕೆ 75 ವರ್ಷ ಅಂತ ಹಾಕ್ತಾರೆ, ಸುಳ್ಳದು. 75 ವರ್ಷ ಅಲ್ಲ. ಅದನ್ನ ಟ್ರೈನ್ ಆದ್ಮೇಲೆ ಅದನ್ನ ಕಾರ್ಯಾಚರಣೆಗೆ ಬಳಸಿದ್ದು ಅಭಿಮನ್ಯು ಎಲ್ಲ, ಶ್ರೀರಾಮ್ ಎಲ್ಲ ಒಟ್ಟಿಗೆನೆ ಅದು ಆನೆ ಕಾರ್ಯಾಚರಣೆಗೆ ಬಂದಿದ್ದು. ಇವಾಗ ಎಷ್ಟೋ ವರ್ಷಗಳು ಆದ್ಮೇಲೆ ಕಾರ್ಯಾಚರಣೆ ಕರ್ಕೊಬರ್ತಾರಲ್ಲ, ಆವಾಗ 90s ಅಲ್ಲಿ ಹಿಡಿದಿದ್ದ ಆನೆಗಳನ್ನ 96, 97 ಕಾರ್ಯಾಚರಣೆಗೆ ಬಳಸಿದ್ದಾರೆ. 88 ಅಲ್ಲಿ ಹೊಡೆದಿದ್ದ ಆನೆಗಳು ಇವೆಲ್ಲ 90s ಇವೆಲ್ಲ ಆಲ್ಮೋಸ್ಟ್. 96ಗೆ ಕಾರ್ಯಾಚರಣೆಗೆ ಬಂದಿರೋ ಆಲ್ಬಮ್ ನನ್ನ ಹತ್ರ ಇದೆ. ಅಭಿಮನ್ಯುನು ಚಿಕ್ಕಾನೆ, ಗಜೇಂದ್ರನು ಚಿಕ್ಕಾನೆ, ಇದು ಶ್ರೀರಾಮ ಚಿಕ್ಕಾನೆ, ಹರ್ಷ ಚಿಕ್ಕಾನೆ, ಅವೆಲ್ಲ ಅದೇ ಟೈಮಲ್ಲಿ ಹಿಡ್ದಿದ್ದ ಆನೆಗಳು. ಹಾಗಾಗಿ ಗಜೇಂದ್ರ ಒಂಥರ ವಿಶೇಷ ಆನೆ. ಅದು ಹಿಡ್ದಾಗಲೇ ಒಂದು ಕಣ್ಣು ಕುರುಡ, ಗಿಣಿಯ ಅಂತ ಮಾವುತ, ಆಮೇಲೆ ಅವರು ಭರತಾಗ ಹೋಗಿರೋದು. ಆನೆ ಅಪ್ಪ ಹೆಚ್ಚು ಕಡಿಮೆ ತುಂಬ ಆನೆಗಳನ್ನ ಡಾಟ್ ಮಾಡಿರೋದೇ ಅದ್ರ ಮೇಲೆ. ಆನೆ ಮೇಲೆ ಅಂತ ಯಾವಾಗ ಹೋಗೋದು ನಡೀತು ಪ್ರವೃತ್ತಿ, ಆವಾಗಿಂದ ಡಾಟ್ ಮಾಡಿರೋದೇ ಗಜೇಂದ್ರ ಮೇಲೆ. ಗಜೇಂದ್ರನ ವಿಶೇಷತೆ ಏನು ಅಂತಂದರೆ ಈ ನಡೆಯೋ ಸ್ಪೀಡ್ ಜಾಸ್ತಿ, ಮತ್ತು ಎಂಥ ಆನೆ ಆದರೂ ಎಷ್ಟೇ ಆನೆಗಳಿದ್ರು ಹೋಗಿ ಮುನ್ನುಗ್ಬಿಡೋದು, ಡಾಟ್ ಮಾಡೋಕ್ಕೆ ಹೋಗ್ಬಿಡೋದು, ಹೆದರುತ್ತಾನೆ ಇರಲಿಲ್ಲ. ಆ ರೀತಿ ಆನೆ ಇದು. ಆಮೇಲೆ ಸಾಧು ಆನೆ ಅಂದರೆ ತುಂಬ ಸಾಧು ಆನೆ. ನಾನೇ ಎಷ್ಟೋ ಸಲ ಬೇಡಿ ಬಿಚ್ಚು ಅದನ್ನು ಸ್ನಾನ ಕರ್ಕೊಬಂದಿದ್ದೀನಿ, ನೀರು ಕುಡಿಸ್ಕೊಬಿಟ್ಟು ಬಂದಿದ್ದೀನಿ. ಆಮೇಲೆ ಅದಕ್ಕೆ ಏನಂದರೆ ಆನೆಗಳಿಗೆ ಹಿಂದೆಯಿಂದ ನಾವು ಹೋಗ್ತಿದ್ದೀನಿ ಅಂದರೆ ಮಾತಾಡಬೇಕು. ಸಡನ್ನಾಗಿ ಹೋಗೋದಕ್ಕೆ ನಿದ್ದೆ ಗಣ್ಣಲ್ಲಿ ಇರ್ತವೆ, ಆಗ ಏನಾರು ಅಚಾನಕ್ ಆಗುತ್ತೆ. ಗಜೇಂದ್ರ ಆನೆ ಅಪ್ಪನ ಫೇವ್ರೇಟು, ಅಪ್ಪನೂ ತುಂಬ ಇಷ್ಟಪಡೋರು. ನಾವೆಲ್ಲೇ ಏನೇ ಒಂದು ಹಲಸಿನ ಹಣ್ಣು ಸಿಕ್ಕಿದ್ರು, ಮಾವಿನಕಾಯಿ ಸಿಕ್ಕಿದ್ರು ಗಜೇಂದ್ರಗೆ ತಂದು ಕೊಡವು. ಗಜೇಂದ್ರ ಶ್ರೀರಾಮ ತುಂಬ ಸಾದ ಆನೆ. ಏನಕ್ಕೆ ಶ್ರೀರಾಮನ ಮೇಲೆ ಅಟ್ಯಾಕ್ ಮಾಡ್ತೋ, ಮಸ್ತಿ ಬಂತು, ಅದು ಯಾವ್ದ್ರ ಮೇಲೆ ಸಿಟ್ಟೋ, ಮಾವುತನ ಮೇಲೆ ಮಾವುತ ಈಶ್ವರ ಅಂತ ಇದ್ದೊಬ್ಬ. ಗಣಪತಿ ತೀರೋದ್ಮೇಲೆ ಈಶ್ವರನ್ನೇ ಮೇಂಟೈನ್ ಮಾಡ್ತಾ ಇದ್ದು ಅನ್ಕೋತೀನಿ. ಅವ್ರು ಏನು ಮಾಡಿದ್ರು, ಅವರಿಂದ ಈಶ್ವರ ಅವ್ರ ಅಪ್ಪಾಜಿ ಜೊತೆ ಟ್ರ್ಯಾಕ್ ಮಾಡೋಕ್ಕೆಲ್ಲ ಹೋಗೋರು ಅವ್ರು. ಈಶ್ವರ ನಮ್ಮ ಜೊತೆಲ್ಲ ಚೆನ್ನಾಗಿದ್ರು ಅವರು. ಶ್ರೀರಾಮನೇ ಮಾವುತ ಇದ್ರು, ಅವ್ರ ಮಗ ಅನ್ಕೋತೀನಿ ಅವರು ಈಶ್ವರ. ಅವ್ರು ಗಜೇಂದ್ರನೇ ಆಮೇಲೆ ಇದು ಮಾಡ್ತಿದ್ರು. ನಾವು ಒಳ್ಳೆ ಆನೆ ಸರ್ ಅದು ಗಜೇಂದ್ರ ಆನೆ. ಇವಾಗ್ಲೂ ಅದು ಯೂಸ್ ಮಾಡ್ಕೋಬೋದು. ಈಗ ಅರ್ಜುನನು ಒಬ್ಬರನ್ನ ಹಿಂದೆ ಕೊಂದಾಕಿತ್ತು. ಮತ್ತೆ ಅದನ್ನ ಸಾಧು ಮಾಡ್ಕೊಂಡು ಕಾರ್ಯಾಚರಣೆಗಾಗಲಿ ದಸರಾಗಾಗಲಿ ಬಳಸ್ತಿಲ್ವಾ, ಏನೋ ಒಂದು ಅಚಾನಕ ಆಗಿರುತ್ತೆ. ಇವಾಗ ಅದು ಗಜೇಂದ್ರಗೆ ಬೇರೆ ಲುಕ್ ಇದೆ, ಅದನ್ನ ಯೂಸ್ ಮಾಡ್ಕೋಬೇಕು. ಸಾಧು ಆನೆ ಅದು ಸ್ವಲ್ಪ ಅವತ್ತಿನ ಇದ್ರಲ್ಲಿ ಏನೋ ಒಂದು ಆಗಿದೆ. ಅದನ್ನ ಕೇಳಿ ಪಟ್ಟ ಕೊಟ್ಬಿಟ್ಟು ಅದನ್ನ ಅಷ್ಟಕ್ಕೆ ಸೀಮಿತ ಆಗೋದು ಒಳ್ಳೇದಲ್ಲ. ಅದಕ್ಕೆ ಸ್ವಲ್ಪ ವಿಶೇಷ ಬೆಲೆ ಕೊಡಬೇಕು. ಅದು ಪಟ್ಟದಾನೆ, ರಾಜಿಗೆ ಭಾಳ ಇಷ್ಟವಾದ ಆನೆ. ನಾವು ಅಲ್ಲಿಗೆ ಹೋದಾಗೆಲ್ಲ, ಮೈಸೂರಿಗೆ ಅಪ್ಪ ಕರ್ಕೊಂಡು ಹೋದಾಗೆಲ್ಲ ಆಮೇಲೆ ಗಜೇಂದ್ರದ್ದು ಬ್ಯಾಡ್ ಲಕ್ ಏನು ಗೊತ್ತಾ, ಗಜೇಂದ್ರ ಗಿಣಿಯ ಅವ್ರ ಬಿಟ್ಟರೆ ಒಳ್ಳೆ ಮಾವುತರು ಸಿಗ್ಲಿಲ್ಲ. ಎಲ್ರಿಗೂ ಗಜೇಂದ್ರನೇ ಇಷ್ಟ, ಗಜೇಂದ್ರಿಗೆ ಒಳ್ಳೆ ಮಾವುತರು ಸಿಗ್ಲಿಲ್ಲ. ಗಿಣಿಯ ಇರೋವರೆಗೂ ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಗಣಪತಿ ಬಂದರು, ಗಣಪತಿ ಅವ್ರು ಸ್ವಲ್ಪ ಎಣ್ಣೆ, ಆನೆಗೆ ಅವ್ರು ಎಣ್ಣೆ ಕುಡಿದ್ರೆ ಅದಕ್ಕೆ ಚೆನ್ನಾಗಿ ಬೇಕಾದ ಟೈಮಲ್ಲಿ ನೀರು ಕುಡಿಸ್ತಿರ್ಲಿಲ್ಲ, ಕುಸೆಗಳು ಕೊಡ್ತಿರ್ಲಿಲ್ಲ, ಸೊಪ್ಪು. ಎಲ್ಲ ಆನೆಗಳಿಗೂ ಟ್ರ್ಯಾಕ್ಟರ್ ಸೊಪ್ಪು ಅಂತು ಅಂದರೆ ಎಲ್ಲ ಆನೆಗಳು ಸೊಪ್ಪು ಬೇಗ ತಗೋಗಾರು. ಈ ಮನುಷ್ಯ ಉಳ್ದಿದ್ದು ಸೊಪ್ಪು ತರೋದು. ಆಮೇಲೆ ಕಾಬಾಡಿಗಳು ಅವ್ರಿಗೆ ನಿಲ್ಲಿಲ್ಲ. ಯಾನೇ ಸಾಧು ಆಗಿದ್ದು ಇದಕ್ಕೆ ಆಯಿತು. ಇದು ಹಂಗೇನಾರ ಒಳ್ಳೆ ಮಾವುತ ಸಿಕ್ಕಿದ್ದು ಇವತ್ತು ನಂಬರ್ 1 ಆನೆ. ಆಮೇಲೆ ಲಾಸ್ಟಿಗೆ 2012 ದಸರಾಗೆ ಇನ್ನೇನು ಅರ್ಜುನ ರಿಟೈರ್ಡ್ ಆಗುತ್ತೆ, ಗಜೇಂದ್ರಗೆ ಕೊಡೋದು ಅಂತ ಮಾತುಕತೆ ನಡೀತಾ ಇತ್ತು. ಅಷ್ಟರೊಳಗೆ ಇದಾಯಿತು. ಇಲ್ಲಾಂದ್ರೆ ಗಜೇಂದ್ರ ಒಂದು 4-5 ಸಲ ಅಂಬರಿ ಹೊರ್ತಿತ್ತು. ಮತ್ತು ಸುಮ್ಮನೆ ಇವತ್ತೆಲ್ಲ 75 ವರ್ಷ ಅಂತ ಹಾಕ್ತಾರೆ. 75 ವರ್ಷ ಅಲ್ಲ, ಆಗಿಲ್ಲ. ಏನು 60ರಿಂದ 62 ವರ್ಷ ಆಗಿರ್ಬೋದು ಅಷ್ಟೇ. ಶ್ರೀರಾಮನೂ ಅಷ್ಟೇ. ಶ್ರೀರಾಮ ಒಳ್ಳೆ ಆನೆ.
ಶ್ರೀರಾಮ ಒಳ್ಳೆ ಕೆಲಸದ ಆನೆ, ಯಾಕಂದ್ರೆ ಅದು ಕ್ರಾಲ್ ಮಾಡೋದು ಗೊತ್ತಿತ್ತು. ಇವಾಗ ಕ್ರಾಲ್ ಮಾಡೋಕೆ ಗೊತ್ತಿರೋದು ಆನೆಗೆ ಶ್ರೀರಾಮ, ಹರ್ಷ, ಅಭಿಮನ್ಯು ಕ್ರಾಲು, ಕೃಷ್ಣ. ಇನ್ಯಾವ ಕೃಷ್ಣ ಇಲ್ಲ, ಈಗ ಶ್ರೀರಾಮ ಇಲ್ಲ, ಅಭಿಮನ್ಯು, ಹರ್ಷ. ಕ್ರಾಲ್ನ ನಾವು ಫೋಲ್ಸ್ನ ಹಾಕ್ತೇವಲ್ಲ, ಕ್ರಾಲ್ನ ಕಟ್ತಾವಲ್ಲ, ಅವು ಕ್ರಾಲ್ ಮಾಡಕ್ಕೆ ಬರೋದೇ ಆನೆ, ಅವುಗಳಿಗೆ ಮಾತ್ರ. ಯಾವ ಆನೆಗೆ ಬರಲ್ಲ. ಬೇಕಾದ್ರೆ ದಿಮ್ಮಿಗಳನ್ನ ಹೊತ್ಕೊಂಡ್ಬಂದು ತಂದು ಇಟ್ಕೊಡ್ಬೋದು, ಕ್ರಾಲ್ ಮಾಡಕ್ಕೆ ಬರ್ಬೇಕು. ದಿಮ್ಮಿಗಳನ್ನ ಹತ್ತಿ ಮೇಲಿಂದ ಸಿಗಿಸ್ಕೊ ಬರ್ಬೇಕು. ಅದು ಆ ಕೆಲಸ ಗೊತ್ತಿರೋದೇ ಅವಕ್ಕೆ. ಕೃಷ್ಣ ಆನೆ ಗೊತ್ತಿತ್ತು, ಅಭಿಮನ್ಯುಗೆ ಗೊತ್ತು, ಶ್ರೀರಾಮನೇ ಗೊತ್ತಿತ್ತು, ಗೊತ್ತಿಲ್ಲ. ಈಗ ಹರ್ಷ ಅಂದ್ರೆ ದುಬಾರಿ ಇದೀರ ಆಮೇಲೆ. ಹೌದು. ಅಂದ್ರೆ ಈಗ ಬೇರೆ ಆನೆಗಳು ಟ್ರೈನ್ ಮಾಡ್ಬೋದಲ್ವಾ ಸರ್? ಕ್ಯಾಂಪ್ ಇದು ಮಾಡ್ತಿದ್ದಾರೆ ಅನ್ಸುತ್ತೆ, ನಮಗೆ ಗೊತ್ತಿರಂಗೆ. ಅವಾಗ ಅಷ್ಟು ಆನೆಗಳಿಗೆ ಗೊತ್ತಿತ್ತು, ಇವಾಗ ಯಾವ ಟ್ರೈನ್ ಆಗಿದ್ರು ಗೊತ್ತಿಲ್ಲ. ಅಂದ್ರೆ ಈಗ ಆನೆ ಪಳಿಸೋದಕ್ಕೆ ಕ್ರಾಲ್ ಕಟ್ತಾರಲ್ಲ, ಯಾವುದೇ ಕ್ರಾಲ್ ಕಟ್ಟೋದು ಈ ಆನೆಗಳೇ ಕಟ್ಟೋದು, ಎರಡು ಆನೆಗಳನ್ನ ಇವಾಗ ಸದ್ಯದ ಇರೋದ್ರಲ್ಲಿ. ಮತ್ತಿಗೂಡಲ್ಲಿ ಅಭಿಮನ್ಯು, ಕೃಷ್ಣ ಕಟ್ಟವು. ಹಾ. ಅಲ್ಲಿ ಹರ್ಷ ಇನ್ನೊಂದು ಯಾವ್ದೋ ಕೊಡ್ತಿತ್ತು ಅನ್ಸುತ್ತೆ. ಇವಾಗ ಯಾವ ಕಟ್ತಿದೋ ಗೊತ್ತಿಲ್ಲ, ಕಟ್ಟಿಸ್ತಾರೆ ಇವಾಗೆಲ್ಲ. ಹರ್ಷ ಇದೆಯಲ್ಲ, ಹರ್ಷ ಕಟ್ಟುತ್ತೆ. ಹರ್ಷನೂ ಒಳ್ಳೆ ಆನೆ, ಅದೊಂಥರ ಜಾತಿ ಆನೆ. ಸೈಜ್ ಚಿಕ್ಕ, ಕೋರೆ ದೊಡ್ಡದು. ಗೋಪಿ, ಹರ್ಷ ಎಲ್ಲ ಒಟ್ಟಿಗೆ ಹಿಡ್ದಿದ್ದದು. ಗೋಪಿ ಹರ್ಷ ಎಲ್ಲ ಒಟ್ಟಿಗೆ ಟೈಮ್. ಅದು ನಮ್ಮ ದೊಡ್ಡ ಬೆಟ್ಟದಲ್ಲಿ ಹಿಡ್ದಿದ್ದೀಗ, ಹಾಲೂರು ರೇಂಜಲ್ಲಿ ಹಿಡ್ದಿದ್ದು. ದಸರಾ ಟೈಮಲ್ಲಿ ಅಲ್ಲಿ ಹೋಗಿದ್ದಾಗ ನಾನು ಇನ್ನೂ ಎಂಟ್ರಿ ಕೊಟ್ಟಿರ್ಲಿಲ್ಲ. ದಸರಾ ಆನೆ ಇದೆಯಲ್ಲ, ಅಲ್ಲಿ ಆನೆಗಳೆಲ್ಲ ಕಟ್ಟಾಕ್ತಾರಲ್ಲ ನೋಡಿ, ಅಲ್ಲಿ ಹೋಗಿ ಸ್ವಲ್ಪ ವೇಟ್ ಮಾಡ್ತಿದ್ದಾಗ ಆ ಸ್ಕೂಲ್ ಮಕ್ಕಳು ಮತ್ತೆ ಎಲ್ಲರೂ ಬಂದು ನೋಡೋಕೆ ಪಿಕ್ನಿಕ್ ಟೈಪ್ ಕರ್ಕೊಂಡು ಬಂದಿದ್ರು. ಈ ಕಂಜನ್ನ ಸ್ನಾನ ಮಾಡ್ಸೋಕ್ಕೆ ಕರ್ಕೊಂಡು ಬರ್ತಿದ್ದೆ. ಸ್ನಾನನೂ ಆಯಿತು. ಸ್ನಾನನೂ ಅದಾದ್ಮೇಲೆ ಎದ್ದಿದೆ, ಸ್ನಾನ ಎಲ್ಲ ಮುಗಿದಾದ್ಮೇಲೆ ಎದ್ದಿದೆ, ಹೋಗಿದೆ. ಅಲ್ಲಿ ಅರಮನೆ ಆನೆಗಳಿದಾವಲ್ಲ, ಆನೆಗಳಿಗೆ ಹೋಗಿ ಗುದ್ಬಿಟ್ಟ ಕಂಜನ್. ಗುದ್ಬಿಟ್ಟು ಅವ್ರ ಮಾವದ್ರ ಕೈ ಕಂಟ್ರೋಲಿಗೆ ಸಿಗ್ದಂಗೆ ಓಡ್ತಾ ಇತ್ತು. ಲಾಸ್ಟಿಗೆ ಏನೇನೋ ಮಾಡಿ ಕಂಟ್ರೋಲ್ ಮಾಡಿ ಎದ್ರಿಂದ ಹೋಗಿ ಇದನ್ನು ಹಿಡ್ಕೊಂಡ್ರು. ಹೋಗಿ ಅಂಕುಶಾಲ ಅಂತ ತೋರಿಸಿ ಕಿವಿಗೆ ಹಾಕಿ ಎಳೆದು ಇಟ್ಕೊಂಡ್ರು. ಅದಾದ್ಮೇಲೆ ಅಲ್ಲಿಂದ ನಾನು ಅವತ್ತು ನೋಡ್ದಂಗೆ ಅಲ್ಲಿ ಧನಂಜಯ ಮಸ್ತಿ ಸ್ಟಾರ್ಟ್ ಆಗ್ತಿತ್ತು. ಮಸ್ತಿ ಎಂಡು ಬಂದು ಹೋಗಿತ್ತು ಅಂತ ಹೇಳ್ತಾರೆ. ಆ ಮಸ್ತ್ ಬಂದು ಹೋಗಿರೋದ್ಕಿಂತ ಆ ಮಸ್ತ್ ಬಂದು ಇನ್ನೂ ಕೆಲವು ದಿನ ಇರೋ ಟೈಮಲ್ಲಿ ಇದಕ್ಕೆ ಮತ್ತೆ ಒಳ್ಳೆ ಫುಡ್ ಸಿಕ್ತಲ್ಲ, ಕಾಳುಗಳದ್ದಾಗ್ಲಿ ಇದಾಗ್ಲಿ, ಹಸಿ ಹುಲ್ಲು, ಕಬ್ಬು ಎಲ್ಲ ಸಿಕ್ತಾಗ ಇದು ಮತ್ತೆ ರೈಸ್ ಆಗೋ ಚಾನ್ಸಸ್ ಇರುತ್ತೆ. ಆ ಟೈಮಲ್ಲಿ ರೈಸ್ ಆಗಿ ಅದು ಧನಂಜಯ. ಆಮೇಲೆ ಇನ್ನೊಂದು ವಿಚಾರ, ಧನಂಜಯ ಕಂಜನ್ನು ಹಿಡಿದಿದ್ದು ಒಂದೇ ಭಾಗದಲ್ಲಿ, ನಮ್ಮ ಭಾಗದಲ್ಲಿ, ಎಷ್ಟಲೂರು ಭಾಗದಲ್ಲಿ. ಅವು ಇಲ್ಲಿದ್ದಾಗಲೇ ಸ್ವಲ್ಪ ಗೊತ್ತಿರೋ ಆನೆಗಳೇ, ಒಂದೇ ಟ್ರೂಪ್ ಆನೆಗಳೇ. ಏನಕ್ಕೆ ಹಂಗೆ ಜಗಳ ಆಡ್ತಿದ್ದಾವೆ ಅನ್ನೋದು ಅರ್ಥ ಆಗ್ತಿಲ್ಲ. ಅಲ್ಲಿ ಹೋಗಿ ಸ್ವಲ್ಪ ಎಲ್ಲ ಆನೆಗಳದ್ದು ನೋಡಿ, ಕಂಜನ್ನು ಸುಗ್ರೀವ ಜೊತೆ ಚೆನ್ನಾಗಿರುತ್ತೆ, ಧನಂಜಯನ ಜೊತೆ ಇದಾಗುತ್ತೆ ಫೈಟ್. ಏನು ಸಿಟ್ಟಾಗಿದೆ ಧನಂಜಯಗೆ ಕಂಜನ್ ಮೇಲೆ ಅನ್ನೋದು ಗೊತ್ತಿಲ್ಲ. ಆಮೇಲೆ ಅಲ್ಲಿ ಹೋದಾಗ ನಾವು ಅಲ್ಲಿ ನೋಡ್ತಿರ್ಬೇಕಾದ್ರೂ ಅವಾಗ ತಾನೇ ಸ್ವಲ್ಪ ಓಪನ್ ಆಗ್ತಾರ ಮಜಾ ಬರೋ ಟೈಪ್ ಧನಂಜಯಗೆ ಆಗಿತ್ತು. ಧನಂಜಯ ಪ್ರಶಾಂತನ ಜೊತೆ ಚೆನ್ನಾಗಿರುತ್ತೆ, ಸುಗ್ರೀವ ಜೊತೆ ಚೆನ್ನಾಗಿದೆ, ಕಂಜನ್ ಜೊತೆ ಮಾತ್ರ ಚೆನ್ನಾಗಿಲ್ಲ. ಅದು ನೋಡಿದ್ರೆ ಅಟ್ಟಿಸ್ಕೊಂಡು ಹೋಗೋದು. ಇಲ್ಲೂ ಕ್ಯಾಂಪಿಗೆ ಬಂದಾಗಲೂ ಅದೇ ಥರ ಆಗಿದೆ. ಏನೋ ಒಂದು ಇನ್ಸಿಡೆಂಟ್ ಆಗಿರುತ್ತೆ. ಆಮೇಲೆ ಅಲ್ಲಿ ಹೆಣ್ಣಾನೆನ ಗುತ್ತು ಇದು, ಅದು ಧನಂಜಯ ಅಲ್ಲಿದ್ದಂಗೆ ಗುತ್ತು. ಅದೇನಾದರೂ ಮಿಸ್ಟೇಕ್ ಆಗಿ ಅವು ಆ ಸಿಟ್ಟಿರ್ಬೋದು ಅನ್ಕೋತೀನಿ. ಗೋಪಿ ಆನೆ ಚೆನ್ನಾಗಿದೆ ಸರ್, ಗೋಪಿ ಆನೆ ಸೂಪರ್ ಆಗಿದೆ. ಗೋಪಿ ಆನೆನ ಕಾಡಾನೆ ಕಾರ್ಯಾಚರಣೆಗೆ ಬಳಸ್ಕೊಳ್ಳೋದು ಒಳ್ಳೇದು. ಸೊ ಏನಾಗಿದೆ ಅಂತಂದ್ರೆ, ಇಲ್ಲಿ ನಮ್ಮ ಭಾಗದಲ್ಲಿ ಎತ್ತಿನೊಡೆ ಪ್ರಾಜೆಕ್ಟ್ ಬಂದು
ಆನೆ ಕಾರಿಡಾರಿಗೆ ಡ್ಯಾಮೇಜ್ ಆಗಿದೆ. ಆನೆಗಳು ಆ ದಾರಿನೇ ಇದಾಗಿದ್ದಾವೆ. ಅಲ್ಲಿ ಹೆಂಗಾಗಿದೆ ಅಂತ ಹೇಳ್ತೀನಿ ಕೇಳಿ. ನಮ್ಮ ಭಾಗದಿಂದ ಆನೆ ಹೋಗ್ದವು ಬೇಲೂರು ಭಾಗಕ್ಕೆ ಹೋಗ್ತವೆ ಅಂದ್ರೆ ಹೋಗೋದು ಬರೋದು ಸಹಜ ಇತ್ತು. ಈ ಹೋಗಿದಾಗ ಅಲ್ಲಿ ಮಧ್ಯದಲ್ಲಿ ಎತ್ತಿನೊಳೆ ಬಂತು. ಎತ್ತಿನೊಳೆ ಆ ಕಾಲುವೆ ಬಂತಲ್ಲ, ಅಲ್ಲಿ ಬಂದು ಮರಿ ನಿಲ್ಲಿಸ್ಕೊಂಡು ಹತ್ತಕ್ಕಾಗಲ್ಲ. ಅಲ್ಲಿ ಇಳಿದ್ರೆ ಹತ್ತಕ್ಕೆ ಆಗಲ್ಲ, ಆ ಥರ ಆಗಿದೆ. ಹಂಗಾಗಿ ಆನೆ ಕಾರಿಡಾರ್ ಅದು ಮಿಸ್ ಆಯ್ತು. ಇವನ್ನೆಲ್ಲ ಮಾಡೋದ್ರಿಂದ ಆನೆಗಳಿಗೆ ಅದು ಬರೋ ಇದೇ ಜಾಡೆ ತಪ್ಪಾಗುತ್ತೆ. ಈಗ ಮೊನ್ನೆ ಒಂದು ಆನೆ ಕರೆಂಟ್ ಹೊಡೆದು ಸತ್ತೋಯ್ತಲ್ಲ, ಅದು ಬರ್ಬೇಕಾಗಿರೋದು ಅಲ್ಲೇನೆ. ಆನೆ ಅಲ್ಲಿ ಕಂದಕ್ಕೆ ಅದು ಎತ್ತಿನೊಳೆದು ಕಾಲುವೆ ಇರೋದ್ರಿಂದ ಅದು ಇಳಿದು ಹತ್ತಕ್ಕಾಗಲ್ಲ. ಹಂಗಾಗಿ ವಾಪಸ್ ತಿರ್ಗಿ ಹೋಗಿ ಅಲ್ಲಿ ಬರಕ್ಕೆ ಹೋಗಿ ಸತ್ತೋಯ್ತು. ಇದೇ ರೀತಿ ಆಗೋದು. ಮತ್ತು ಆನೆಗಳನ್ನ ಹೆಂಗೆ ಅಂತ ನೀವು ಆನೆ ಮಾನವ ಸಂಘರ್ಷ ಏನು ಇಲ್ಲಿ ಸ್ಟಾಪ್ ಆಗಲ್ಲ, ಇನ್ನು ಮುಂದಕ್ಕೇನೆ ಜಾಸ್ತಿ ಆಗೋದು. ಇಲ್ಲಿವರೆಗೂ ಆಗಿದ್ದಲ್ಲ, ಇನ್ನು ಮುಂದಕ್ಕೆ ಜಾಸ್ತಿ ಆಗುತ್ತೆ. ನಾವು ಯಾವತ್ತೇ ಆಗಲಿ ಆನೆಗಳಿಗೆ ಈಗ ನಾವೆಲ್ಲ ಏನದು ಏನು ಆಸ್ತಿ ಮಾಡಬೇಕು ಅಂತ ಹೋಗಲ್ಲ, ಅಥವಾ ದುಡ್ಡು ಮಾಡಬೇಕು ಅಂತ ಹೋಗಲ್ಲ. ಅದಕ್ಕೆ ಬೇಕಾಗಿರೋದು ಆಹಾರ. ನಾವು ಬೆಳೆಯೋದ್ರಲ್ಲಾಗಲಿ ಅದೇನು 10% ತಿನ್ನುತ್ತೆ, ಅಥವಾ 10% ಲಾಸ್ ಮಾಡ್ಬೋದು. ಅದಕ್ಕೋಸ್ಕರ ಆನೆಗಳಿಗೆ ಕರೆಂಟ್ ಬಿಡೋದು ಮತ್ತು ಗುಂಡೇಟ್ ಹೊಡೆಯೋದು ಅವೆಲ್ಲ ತಪ್ಪು. ಈಗ ಆನೆಗಳಿದ್ರೆ ನಮಗೆ ಏನು ಬೆನಿಫಿಟ್ ಇರುತ್ತೆ ಅಂದರೆ ಕಳ್ಳರು ಕರೆಕ್ಟ ತಪ್ಪುತ್ತೆ, ಅದು ನಾವು ತಿನ್ಕೊ ಹೋಗ್ತವೆ. ಹಂಗೂ ತಿಳ್ಕೊಬೋದು. ಈಗ ಕಳ್ಳರು ಈಗ ಮೆಣಸು, ನಮ್ಮ ಕಾಫಿ, ಆನೆಗಳಿದ್ರೆ ಇವು ಆನೆಗಳಟ್ಟಿ ಯಾರು ಹೋಗೋದು ಕಳ್ಳರು ಬರಲ್ಲ. ಅದು ಬಂದಿದ್ದು ತೋಟದಲ್ಲಿ ಏನು ಕಾಫಿ ತಿನ್ನಲ್ಲ, ಮೆಣಸು ತಿನ್ನಲ್ಲ. ಅದು ಹೋದಾಗ ಒಂದು 4-5 ಗಿಡ ಹೋಗ್ತವೆ ಅಷ್ಟೇ, ಬಿಟ್ರೆ ಇನ್ನೇನಿಲ್ಲ. ಆಮೇಲೆ ಈಗ ನಾವು ಒಂದು 20-30 ಎಕರೆ ರೆಕಾರ್ಡ್ ಇಟ್ಕೊಂಡು 60 ಎಕರೆ ಬೇಲಿ ಹಾಕತ್ತೀವಿ. ಆನೆ ಎಲ್ಲಿಗೆ ಹೋಗ್ಬೇಕು? ಹಂಗಾಗಿ ಆನೆ ಮಾನವ ಸಂಘರ್ಷ ಏನು ಇಲ್ಲಿಗೆ ನಿಲ್ಲಲ್ಲ, ಇನ್ನೂ ಜಾಸ್ತಿ ಆಯ್ತಾ ಹೋಗುತ್ತೆ. ಆನೆನ ನೋಡಿದಾಗ ಸ್ವಲ್ಪ ಅವಕ್ಕೆ ಚೇಷ್ಟೆ ಮಾಡ್ದಲ್ಲೇ ದೂರದಿಂದ ಗಮನಿಸ್ಕೊಂಡು ನಮ್ಮ ಪಾಡಿಗೆ ನಾವು ದೊಡ್ಡ ಮರದ ಸೈಡಲ್ಲೋ ಏನೋ ನಿಂತು ಅವು ದಾಟೋವರೆಗೂ ನಿಶಬ್ದವಾಗಿದ್ದರೆ ಸೇಫು. ಆನೆ ನೋಡಿದ ತಕ್ಷಣ ಕೂಗಾಡೋದು, ಈ ಸಾಕು ನಾಯಿಗಳನ್ನ ಚೂ ಬಿಡೋದು, ಅವನ್ನೆಲ್ಲ ಮಾಡಿದಾಗ ಆನೆ ಆ ನಾಯಿನ ಮೇಲೆ ಸಿಟ್ಟಿಗೆ ಅಟ್ಟಿಸ್ಕೊಂಡು ಬಂದಾಗ ಮನುಷ್ಯನ ಮೇಲೆ ಅಟ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ. ಯಾವತ್ತು ನಾಯಿ ಜೊತೆ ಹೋಗ್ತಿರೋರು ಆನೆ ನೋಡಿದ ತಕ್ಷಣ ನಾಯಿನ ವಾಪಸ್ ಕರೆದು ನಮ್ಮ ಹತ್ರ ಇಟ್ಕೊಂಡ್ರೆ ಅಟ್ಯಾಕ್ ಮಾಡಲ್ಲ. ಏನಿಲ್ಲ ಸರ್, ಕಾಡಾನೆ ಅಟ್ಯಾಕ್ ಆಗೋದ್ಕಿಂತ ಈಗ ನೋಡ್ತೀವಲ್ವ, ಈಗ ಹೊಸಬ್ರು ಈಗ ಆನೆ ನೋಡಿ ನಮಗೆ ರೂಢಿ ಇರೋರು ಆನೆ ನೋಡಿದ ತಕ್ಷಣ ನಮಗೆ ಆಟೋಮೆಟಿಕ್ ಧೈರ್ಯ ಬರುತ್ತೆ. ಆನೆ ನೋಡಿಲ್ದೇನೆ ಈಗ ಸಡನ್ ಆಗಿ ಆನೆ ಬಂದವ್ರಿಗೆ ಅದು ಕೈಕಾಲು ಬರಲ್ಲ, ಓಡಕ್ಕೆ ಆಗಲ್ಲ. ಅದು ಏನೇ ಹೇಳ್ಬೋದು, ನಾನು ಧೈರ್ಯವಾಗಿರ್ತೀನಿ, ಆನೆ ತೋರಿಸಿ ಅದು ಇದು ತೋರಿಸ್ತೀನಿ ಅಂತ. ಅದು 2 ಸಲ ಮೂವ್ಮೆಂಟ್ ಮಾಡಿದಾಗ್ಲೂ ನಾವು ಅದು ಪ್ರಾಕ್ಟೀಸು, ನಮಗೆ ನೋಡಿನೇ ಪ್ರಾಕ್ಟೀಸು. ನೋಡ್ದರಿಗೆ ಸಡನ್ಲಿ ಒಂಥರ ಈ ಸೊಂಟದಿಂದ ಕೆಳಗೆ ಕಾಲು ಕೈ ಮೂವ್ಮೆಂಟ್ ಏನು ಮಾಡಬೇಕು ಅಂತಲೇ ಬರಲ್ಲ. ಏನೋ 4-5 ಹೆಜ್ಜೆ ಹೋಗ್ಬಿಟ್ಟು ಬಿದ್ದೋಗ್ಬಿಡ್ತಾರೆ. ಹಂಗಾಗುತ್ತೆ. ಫಸ್ಟು ನಾವು ಓಡೋದ್ಕಿಂತ ಹೆಚ್ಚಾಗಿ ಆನೆ ನಮ್ಮನ್ನು ನೋಡ್ತಾ ನಮ್ಮನ್ನು ಟಾರ್ಗೆಟ್ ಮಾಡಿದ್ಯಾ ಅದನ್ನು ತಿಳ್ಕೊಬೇಕು. ಸುಮ್ಮನೆ ಎಕ್ಕ ಓಡಿ ಯಾವುದೋ ಒಂದು ಕಲ್ಲು ಪಲ್ಲಿಗೆ ಗುದ್ಕೊಂಡು ಮರಕ್ಕೆ ಗುದ್ಕೊಂಡು ಬಿದ್ದು ಏಟ್ ಮಾಡ್ಕೊಳ್ಳೋದಲ್ಲ. ಆನೆ ನಮ್ಮನ್ನು ನೋಡಿಲ್ಲ, ಅದ್ರ ಪಾಡಿಗೆ ಅದು ಹೋಯ್ತದೆ ಅಂದ್ರೆ ಓಕೆ, ಅದನ್ನು ಬಿಟ್ಬಿಡೋದು ಒಳ್ಳೇದು. ಆನೆ ನಮ್ಮನ್ನ ಟಾರ್ಗೆಟ್ ಮಾಡಿ ಬರ್ತಿದೆ ಅಂದಾಗ ಸ್ವಲ್ಪ ಬೆಂಡಾಗಿ ಓಡೋದು ಒಳ್ಳೇದು. ಅದಕ್ಕೆ ಏನಿದೆ ಅದನ್ನು ತಪ್ಪಿಸ್ಬೇಕು. ನಾವು ಒಂಚೂರು ಸೈಡಿಗೆ ಇನ್ನೊಂದು ಅಥವಾ ಮರದ ಬಡ್ಡೆ ಕಾಣಿಸ್ದಂಗೆ ಆದರೆ ಆನೆ ನಾವೆಲ್ಲಿ ನಿಂತಿದ್ದ ಜಾಗ ಅಲ್ಲಿಗೆ ಬಂದು ಸಿಟ್ಟನ್ನ ತೋರಿಸ್ಬಿಟ್ಟು ವಾಪಸ್ ಹೋಗುತ್ತೆ. ನಾವು ಸ್ಟ್ರೈಟ್ ಓಡ್ತೀನಿ ಅಂದರೆ ಅದಕ್ಕೆ ನೇರವಾಗಿ ಕಾಣ್ತಾನೆ ಇರುತ್ತೆ, ಅದು ಬರ್ತಾನೆ ಇರುತ್ತೆ. ಸ್ವಲ್ಪ ಅದಕ್ಕೆ ಮರೆ ಆಗಬೇಕು, ಕಾಣ್ದಂಗೆ ಆದಂಗೆ ಆಗ್ಬೇಕು ಅಷ್ಟೇ. ಹೌದೌದು, ಅವ್ರ ಸೈಡಿಗೆ ಹೋದ್ರು ನೋಡಿ. ಆನೆಗೆ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿ ತಿರ್ಗೋದಾಗ್ಲಿ ಇದು ಮಾಡೋದಾಗಲ್ಲ. ಆಮೇಲೆ ಆನೆನೂ ಸೋಮಾರಿ, ಎಲ್ಲಿ ಕಂಫರ್ಟೇಬಲ್ ಇಲ್ಲ ಅಲ್ಲಿ ಇಳಿಯಲ್ಲ. ಮತ್ತು ಅಷ್ಟು ಕೆಲವೊಂದು ರೇರ್ 100ಕ್ಕೆ ಒಂದೊಂದು. ಈಗ ಅಪ್ಪಂದೇ ಇನ್ಸಿಡೆಂಟ್ ನೋಡಿದಾರಲ್ಲ, ಅಪ್ಪ ಸ್ಟ್ರೈಟ್ ಓಡಲ್ಲ, ಸೈಡಿಗೆ ನೆಗಿತಾರೆ. ಆ ನೆಗ್ದಿರೋ ಇದರಲ್ಲಿ ಒಂದು 5-6 ಅಡಿ ಕಲ್ಲು ಥರ ರಿವಿಟ್ಮೆಂಟ್ ಥರ ಕಟ್ಟಿದ್ದಾರೆ. ಅಲ್ಲಿ ನೆಗ್ದು ಅಲ್ಲಿ ಇಳಿಯುತ್ತೆ ಅನ್ನೋದು ಐಡಿಯಾನೇ ಇಲ್ಲ. ಅಲ್ಲಿ ಓಡೋದಿದ್ರೆ ಸ್ಟ್ರೈಟ್ ಓಡ್ಬೋದಿತ್ತು, ರೈಟಿಗೂ ತಿರುಗ್ಬೋದಿತ್ತು. ಬಟ್ ಟಾರ್ಗೆಟ್ ಮಾಡಿದಾಗ ನಾವು ಸ್ವಲ್ಪ ಬಲವಾಗೇ ಓಡಬೇಕಾಗುತ್ತೆ. ಈಗ 65 ವರ್ಷಕ್ಕೆ ಅಪ್ಪಾಜಿ ಏನು ಟ್ರೈ ಮಾಡಬೇಕಿತ್ತು ಅದನ್ನು ಮಾಡಿದ್ದಾರೆ. ಆಮೇಲೆ ಅವ್ರದ್ದು ಹಣೆ ಬರ ಅಷ್ಟು ಕ್ಲೋಸ್ ಇತ್ತು ಅನ್ಸುತ್ತೆ, ಅಷ್ಟು ಇನ್ನೇನಿಲ್ಲ. ಹಂಗಾರೆ ಆನೆ ನೋಡಿದಾಗ ಕಲ್ಲು ಎಸೆಯೋದು, ಈ ಸಾಕು ನಾಯಿಗಳು ಕರ್ಕೋದಾಗ ಚೂ ಬಿಡೋದು, ಆ ನಾಯಿ ಅಟ್ಟಿಸ್ಕೊಬರಕ್ಕೆ ಬಂದಾಗ ಆ ನಾಯಿಗಳು ನಮ್ಮ ತಕ್ಕ ಬರೋದು, ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾವಾಗ ನಾಯಿಗಳು ತಪ್ಪಿಸ್ಕೋತಾವೆ, ನಾಯಿ ಸಿಗಲ್ಲ ಏಟಿಗೆ. ಹಂಗಾಗಿ ಆದಷ್ಟು ಸ್ವಲ್ಪ ಧೈರ್ಯ ತಗೊಂಡು ಯಾವ ಕಡೆ ಅದು ಏನು ನಮ್ಮನ್ನು ನೋಡಿದ್ಯಾ ಅಥವಾ ಗಮನಿಸಿದ್ಯಾ ಅದನ್ನು ತಿಳ್ಕೊಬೇಕೆ ಹೊರ್ತು ಸುಮ್ಮನೆ ಓಡಕ್ಕೆ ಹೋಗೋದು, ಸೌಂಡ್ ಮಾಡೋದು,
ಆಮೇಲೆ ವೆಹಿಕಲ್ ಇದೆ ಅಂತ ಹೇಳ್ಬಿಟ್ಟು ಮುಂದೆ ಮುಂದೆ ಹತ್ತತ್ರಕ್ಕೆ ಹೋಗೋದು ಅವೆಲ್ಲ ಬಿಟ್ಬಿಡ್ಬೇಕು. ಅದು ಕರಡಿ ಬಿಡಿ, ಅದು ಕರಡಿ 3 ಆನೆಗೂ ಹೊಡೆದು ಕಳಿಸ್ಬಿಡೋದು ಏನಾರು ಬಿಟ್ಟಿದ್ರೆ. ಕರಡಿ ಹಂಗೆ ಬರುತ್ತೆ ಅದು. ಅದೇನಾರ ಬಿಟ್ಟಿದ್ರೆ ಅವತ್ತು 3 ಆನೆಗೂ ಹಿಂಗಡೆಯಿಂದ ಕೋರ ಏನಾದ್ರು ಉದ್ದ ಇದ್ದಿದ್ರೆ ಅವತ್ತು ಸುಗ್ರೀವಾಗಿ ಇಟ್ಟಾಗೋದು ಕರಡಿ ಬಂದಿದ್ದು ಇದಕ್ಕೆ. ಸರ್, ಆಲೂರು, ಸಕಲೇಶಪುರ, ಬೇಲೂರು ಭಾಗದಲ್ಲಿ ಹಾ. ಆನೆಗಳು ತುಂಬಾ ದಷ್ಟಪುಷ್ಟವಾಗಿದ್ದಾವೆ. ಹಾ. ಇನ್ನೊಂದು ಏನು ಅಂತಂದ್ರೆ ಕೋರೆಗಳು ಜಾಸ್ತಿ ಉದ್ದ ಇರಲ್ಲ, ಕೋರೆಗಳು ತುಂಬಾ ಇದಾವೆ. ಬಾಡಿ ಮರ ತುಂಬಾ ದಪ್ಪ ಇದೆ. ಈಗ ಗುಂಡ, ಕ್ಯಾಪ್ಟನ್ನು, ಆಮೇಲೆ ಕರಡಿ, ಈ ತರ ಆನೆಗಳದೆಲ್ಲ ಏನ್ ಸರ್ ವಿಶೇಷತೆ ಏನಾದ್ರು ಆನೆಗಳದ್ದು? ಸರ್, ಕ್ಯಾಪ್ಟನ್ನು ರೀಸೆಂಟಾಗಿ ಬಂದಿದ್ದು ಲಾಕ್ಡೌನ್ ಟೈಮಲ್ಲಿ. ಕ್ಯಾಪ್ಟನ್ ಕೋರೆ ಸ್ವಲ್ಪ ಆವಾಗಲೇ ದಷ್ಟಪುಷ್ಟವಾಗಿ ಬಂದಿತ್ತು. ಇವು ಈ ಮೌಂಟೇನು ಮತ್ತು ಗುಂಡ, ಕರಡಿ, ವಿಕ್ರಾಂತು ಇವೆಲ್ಲ ತಣ್ಣೀರು, ಅವೆಲ್ಲ ನಮ್ಮ ಭಾಗದ ಆನೆಗಳು. ಇವೆಲ್ಲ ಹೆಂಗೆ ಅಂತ ಅಂದರೆ ಚಿಕ್ಕ ಮರಿಯಿಂದನೂ ಇಲ್ಲೇ ಓಡಾಡ್ಕೊಂಡು ವಲಸೆ ಬಂದು ಒಂದು 15 ವರ್ಷಕ್ಕೆ ವಲಸೆ ಬಂದು ಒಂದೇ ಟೀಮು, ಒಂದೇ ಬ್ಯಾಚ್ ಆನೆ. ಇಲ್ಲಿ ನಮ್ಮಲ್ಲಿ ಹೆಂಗೆ ಗೊತ್ತಾ ಸರ್, ಅರೆಮಲೆನಾಡು ಜೋಳನೂ ಸಿಗುತ್ತೆ, ಭತ್ತನೂ ಸಿಗುತ್ತೆ, ರಾಗಿನೂ ಸಿಗುತ್ತೆ. ಆ ಕಡೆ ಹೋದರೆ ಮೇವು ತಿನ್ಕೊಂಡು ಈ ಕಡೆ ಬ್ಯಾಕ್ ವಾಟರ್ ಸೈಡಿಗೆ ಬರ್ತವೆ ನೈಟು. ಸ್ವಲ್ಪ ಎಲ್ಲ ಏನೇನು ಟೈಮಿಗೆ ಹೊಡೆ ಆಗೋ ಟೈಮಲ್ಲಿ ಆ ಫುಡ್ಡನ್ನ ತಿಂತವಲ್ಲ, ಸ್ವಲ್ಪ ದಷ್ಟಪುಷ್ಟವಾಗಿ ಬಂದುಬಿಡ್ತವೆ ಆನೆಗಳು. ಏನು 20-25 ವರ್ಷಕ್ಕೇನೆ 5 ಕಾಲು ಟನ್ನು 5 ಟನ್ನು ಬಂದ್ಬಿಡ್ತವೆ. ಸಾಕಾನೆಗಳೆಲ್ಲ 4 ಟನ್ ಇದ್ರೆ ಇವು 1 ಟನ್ ಜಾಸ್ತಿ ಬರ್ತವೆ. ಫುಡ್ ಹಂಗಿದೆ ನಮ್ಮ ಭಾಗ, ಅರಮಲೆನಾಡಾಗಿರೋದ್ರಿಂದ ಎಲ್ಲ ಥರದ ಫುಡ್ಡು ಸಿಗುತ್ತೆ. ಬಾಳೆ ಬೇಕಂದು ಸಿಗುತ್ತೆ, ಹಲಸು ಸಿಗುತ್ತೆ. ಎಲ್ಲ ಕಡೆನೇ ಈಗ ನಾಗರಹೊಳೆ, ಬನ್ನೇರುಘಟ್ಟ, ಬಂಡೀಪುರ ಅಲ್ಲೆಲ್ಲ ಕಾಡೊಳಗಡೆ ಆಲ, ಗೋಣಿ, ಬಸ್ರಿ, ಹಲಸು ಆ ಮರಗಳನ್ನ ಯಥೇಚ್ಛವಾಗಿ ಹಾಕಿದ್ರೆ ಆನೆಗಳು ಅಲ್ಲೂ ಅದೇ ಥರ ಆಗ್ತವೆ. ಮತ್ತು ಈ ಹಾಲು ಬರೋ ಅಂಥ ಈ ಆನೆ ಏನು ತಿನ್ನುತ್ತೆ 22 ಜಾತಿ ಸಸಿಗಳನ್ನ, ಆ ಸಸಿಗಳನ್ನೇ ಜಾಸ್ತಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಹಾಕೋದ್ರಿಂದ ಆನೆಗಳು ಅಲ್ಲೂ ಆರೋಗ್ಯವಾಗಿರ್ತವೆ. ಅಲ್ಲೂ ಈ ಕಬಿನಿಲೆಲ್ಲ ನೋಡಿದಿರಲ್ಲ, ಆನೆಗಳೆಲ್ಲ ಸ್ವರ್ಗೋಗಿದ್ದಾವೆ. ಆನೆಗಳು ಹುಲ್ಲು ಬರೀ ಆ ಬ್ಯಾಕ್ ವಾಟ್ರ್ ಬಂದು ಹೋಗಿರುತ್ತೆ, ಆ ಹುಲ್ಲುಗಳನ್ನ ತಿಂದು ಆ ಮಣ್ಣಂಶ ಎಲ್ಲ ತಿಂದು ಆ ಕಾಯಿಲೆ ಬಂದು ಆನೆಗಳ ಬೆಳವಣಿಗೆನೂ ಕಡಿಮೆ ಮತ್ತು ಮಧ್ಯ ವಯಸ್ಸಿಗೆ ಸತ್ತೋಯ್ತವೆ. ಹಾಗಾಗಿ ಆ ಕಡೆ ಎಲ್ಲ ಫಾರೆಸ್ಟಲ್ಲೆಲ್ಲ ಬೆಳೆಸೋದು ಒಳ್ಳೆಯದು. ಹಾಲ, ಬಸ್ರಿ ಅವೆಲ್ಲ ಮರಗಳನ್ನ ಆನೆಗೆ ಏನು ಇಷ್ಟಪಟ್ಟು ತಿಂತಾರೆ ಆ ಮರಗಳನ್ನ ಬೆಳೆಸೋದು ಒಳ್ಳೆಯದು. ಮತ್ತು ಆನೆಗಳು ಆಗ ಕಾಡಲ್ಲಿ ಮೇವು ಸಿಕ್ತಾಗ ನಾಡಿಗೆ ಬರೋದು ಕಡಿಮೆ. ಅಂದ್ರೆ ಯಥೇಚ್ಛವಾಗಿ ನಿಮ್ ಭಾಗದಲ್ಲಿ ಏನ್ ಫುಡ್ ನ ತಿಂತಾವ ಸರ್ ಅದು ಆನೆಗಳು, ಈ ಭಾಗದ ಆನೆಗಳಿಗೆ? ಸರ್, ಜೋಳ ಸಿಗುತ್ತೆ, ಹಾ. ಭತ್ತ, ಹ್ಮ್. ಈ ಟೈಮನ್ನೆಲ್ಲ ಭತ್ತ ಸಿಗುತ್ತೆ, ಎಲ್ಲ ಹಾಲು ದುಂಬಿದೆ. ಅದಾದ್ಮೇಲೆ ಬಾಳೆ ಸಿಗುತ್ತೆ, ಹಲಸಿನಕಾಯಿ ಟೈಮಲ್ಲಿ ಹಲಸಿನಕಾಯಿ ಸಿಗುತ್ತೆ. ಸೀಸನ್ ಫುಡ್ ಏನೇನ್ ಬೇಕು ಎಲ್ಲ ಸಿಗುತ್ತೆ ನಿಮ್ ಭಾಗದಲ್ಲಿ. ನಮ್ಮ ಭಾಗದಲ್ಲೆಲ್ಲ ಇದೆ. ಅಂದ್ರೆ ಈಗ ಕಾಫಿ ತೋಟದಲ್ಲೆಲ್ಲ ಬರ್ತವೆ ಆನೆಗಳು ಅಂತ ಕರೆಂಟ್ ಬಿಡ್ತಾರಲ್ವಾ, ಅದೇನ್ ಕಾಫಿ ತೋಟದೊಳಗಡೆ ಬಂದು ಏನ್ ಮಾಡ್ತವೆ ಅಂತ? ಕಾಫಿ ತೋಟದಲ್ಲಿ ಬಂದ್ರೆ ಕಾಫಿ ತೋಟದೊಳಗಡೆ ಹಲಸಿನ ಮರಗಳು ಇರ್ತಾವಲ್ಲ, ಒಂದ್ ಹಲಸಿನ ಮರದ ತನಿತ್ರೆ ಒಂದ್ ಅರ್ಧ ಮುಕ್ಕಾಲ್ ಗಂಟೆ ನಿಲ್ತವೆ. ಒಂದ್ ಹಲಸಿನಕಾಯಿನ ಕೆಡಗಿ ತಿನ್ನಕ್ ಸ್ಟಾರ್ಟ್ ಆದ್ರೆ ಹೆಚ್ಚು ಕಡಿಮೆ 20-25 ನಿಮಿಷ ಬೇಕು. ಆ ಟೈಮಲ್ಲಿ ಗಿಡಗಳು ಹೋಗ್ತವೆ ಅಂತ ಇದ್ ಮಾಡ್ತಾರೆ ಅಷ್ಟೇ. ಅದ್ ಬಿಟ್ರೆ ನಾವೇನ್ ಕಾಫಿ ಇತ್ತೀಚಿಗೆ ಕಾಫಿ ಹಣ್ಣು ಏನಾದ್ರು ಚೆನ್ನಾಗಿದ್ರೆ ಆ ಸಿಪ್ಪೆಗಳನ್ನ ತಿನ್ನಕ್ಕೆ ತಿಂತವೆ ಅಷ್ಟೇ. ಅದು ರೀಸೆಂಟ್ ಆಗಿ ನಾವು ಲದ್ದಿಗಳಲ್ಲಿ ನೋಡ್ತಿರೋದು, ಕಾಫಿ ಬೆಳೆಗಳಿರ್ತವೆ ನುಂಗ್ತವೆ. ಕೆಲವು ಎಲ್ಲೋ ರೇರು ಕಾಫಿ ಬೆಳೆ ಅಂತ ಬಾಯಿಗೆ ಹಾಕೊಂಡ್ ಸ್ವಲ್ಪ ಸ್ವೀಟ್ ಅಂಶ ಇರುತ್ತಲ್ಲ ಅಂತ ತಿಂತವೆ. ಅದ್ಬಿಟ್ರೆ ಕಾಫಿನ ಪರ್ಟಿಕ್ಯುಲರ್ ಕಾಫಿನೇ ತಿನ್ನಂಥದ್ದು ಏನಿಲ್ಲ. ಆನೆ ತುಂಬಾ ಚೆನ್ನಾಗಿದೆ. ಅದು ಸ್ವಲ್ಪ ಅದು ಕಾಲ್ಗಳ ಸೈಜೇ ಒಂಥರ ಬೇರೆ ತರ. ಆನೆ ಇನ್ನೂ ಬೆಳೆಯುತ್ತೆ, ಅದೇನು 40-42 ವರ್ಷ 43 ವರ್ಷ ಇರ್ಬೋದು. ಅದು ಸ್ವಲ್ಪ ಆನೆ ಕುಮ್ಕೆ ಆನೆಗಿಂತ
ಫೈಟ್ ಆಡಕ್ಕೆ ಚೆನ್ನಾಗಿ ಇಂಟ್ರೆಸ್ಟ್ ತೋರಿಸುತ್ತಂತೆ. ಆಲ್ರೆಡಿ ಯಾರು ಫೈಟ್ ಮಾಡಿಸಿದಾರೆ ಮಾಡಿಸಿದ್ದಾರೆ ಮತ್ತೆ ಯಾವ ಆನೆಗೂ ಮುಖ ಕೊಟ್ಟು ನಿಲ್ಲುತ್ತೆ. ಅಭಿಮನ್ಯು ನಂತರ ಅದೇ ಒಂಚೂರು ಹೋಲ್ಡಿಂಗ್ ತಗೊಂಡು ಎಲ್ಲಾ ಆನೆಗಳಿಗೂ ಮುಖ ಕೊಟ್ಟು ನಿಲ್ಲೋ ಚಾನ್ಸಸ್ ಇದೆ. ಬಟ್ ಮಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಅದು ಯಾವ್ದೇ ಆದ್ರೂ ಮುಖ ಕೊಟ್ಟು ನಿಲ್ಲಿಸ್ಬೇಕು. ಹಿಂದಕ್ಕೆ ತಗೊಳ್ಳೋದಾದ್ರೆ ಹೆದರಿದ್ರೆ ಕಷ್ಟ. ಆನೆ ಮುಖ ಕೊಟ್ಟು ನಿಲ್ಸಿ ಪ್ರಾಕ್ಟೀಸ್ ಮಾಡ್ಬೇಕು. ಬೇಕಾದ್ರೆ ಅದು ಅಟ್ಯಾಕ್ ಮಾಡ್ತಾ ಇದೆ ಅಂದಾಗ ಬೇಕಾದ್ರೆ ಹಿಂದಕ್ಕೆ ತರಲಿ. 5 ಆನೆಗಳಿರ್ತಾವೆ. 5 ಆನೆ ಒಟ್ಟೆ ಟೈಮ್ ನಿಲ್ಸಿದ್ರೆ ಯಾವ ಆನೆಗಳು ಕುಸ್ತಿಗೆ ಬರ್ತವೆ ಸರ್? ಕಾಡಾನೆಗಳು ಎಷ್ಟೇ ಇದಾಗಿದ್ರು ಗನ್ ಇರುತ್ತೆ, ನಮ್ಮ ಹತ್ರ ಎಲ್ಲ ಸೇಫ್ಟಿ ಇರುತ್ತೆ. ಆನೆಗಳು ಟ್ರೈನಿಂಗ್ ಕೊಡಬೇಕು. ಅಭಿಮನ್ಯು ಒಂದಿದೆ ಅಂತ ಅಭಿಮನ್ಯುನೇ ನೆಚ್ಕೊಂಡ್ರೆ ನೆಕ್ಸ್ಟ್ ಅದು ರಿಟೈರ್ಡ್ ಆಗುತ್ತೆ. ಹಂಗಾಗಿ ಸುಗ್ರೀವನ್ ಇನ್ನೂ ಟ್ರೈನ್ ಮಾಡ್ಬೇಕದು. ಟ್ರೈನ್ ಮಾಡಿ ಮೊದ್ಲಂದ್ರೆ ಸರ್ ಹೆಂಗ್ ಗೊತ್ತಾ, ಲಾರಿ ಹತ್ಸಕ್ಕೆ ಎಲ್ಲಾ ಆನೆಗಳನ್ನು ಯೂಸ್ ಮಾಡ್ಕೊತಿದ್ರು. ಅವಾಗ ಟ್ರೈನ್ ಆಗ್ಬಿಡವು. ಈ ಕ್ರೇನ್ ಅಲ್ಲಿ ಎತ್ತಿಡ್ತಾರೆ, ಮುಖ ಕೊಟ್ಟು ನಿಲ್ಲಕ್ಕೆ ಆನೆಗಳಿಗೆ ಬೇರೆ ಸಾಲಲ್ಲ. ಕಾಡೊಳಗಡೆ ಹೋದಾಗ ಮುಖ ಕೊಟ್ಟು ನಿಲ್ಬೇಕು. ಗಜೇಂದ್ರ, ಭರತ, ಇವು ಅಭಿಮನ್ಯು, ಅರ್ಜುನ ಅವೆಲ್ಲ ನಿಲ್ತಿದ್ವು ಮುಖ ಕೊಟ್ಟು. ಹಂಗೇನೆ ಟ್ರೈನ್ ಮಾಡಬೇಕು. ಮತ್ತೆ ಸುಗ್ರೀವ ಒಳ್ಳೆ ಟ್ರೈನ್ ಆಗುತ್ತೆ ಸರ್. ಇನ್ನು ಆನೆ ಫ್ಯೂಚರ್ ಇದೆ. ಕರಡಿ ಕಾರ್ಯಾಚರಣೆ ಮಾಡ್ಬೇಕಾದ್ರೆಲ್ಲ ಅದು ಮುಖ ಕೊಂಡು ನಿಂತ್ಕೊಳ್ಳುತ್ತೆ. ಬಟ್ ಅದಾದ್ಮೇಲೆ ಹಿಂದ್ಗಡೆ ಹೋಗ್ಬಿಡ್ತಾನೆ. ಅದಾಗ ಅದೇ ಆನೆ ಹಿಂದೆ ಓಡುತ್ತಾ ಅಥವಾ ಮಾವುತ ಹಿಂದ್ಗಡೆ? ಸರ್ ಮಾವುತನ್ ಸಣ್ಣ ಇಲ್ದಲೆ ಆನೆ ಹೋಗೋದೇ ಇಲ್ಲ. ಸಣ್ಣ ಇಲ್ದಲೆ ಅವು ಹಿಂದೆ ಹೋಗೋದೇ ಇಲ್ಲ. ಓಕೆ. ಅದು ಕರಡಿ ಬಿಡಿ, ಅದು ಕರಡಿ 3 ಆನೆಗೂ ಹೊಡೆದು ಕಳ್ಸ್ಬಿಡೋದು ಏನಾರು ಬಿಟ್ಟಿದ್ರೆ. ಕರಡಿ ಹಂಗೆ ಬರುತ್ತೆ. ಅದೇನಾರ ಬಿಟ್ಟಿದ್ರೆ ಅವತ್ತು 3 ಆನೆಗೂ ಹಿಂದ್ಗಡೆಯಿಂದ ಕೋರ ಏನಾದ್ರು ಉದ್ದ ಇದ್ದಿದ್ರೆ ಅವತ್ತು ಸುಗ್ರೀವಾಗ ಎಟಾಗೋದು. ಕರಡಿ ಬಂದಿದ್ದು ಇದಕ್ಕೆ. 3 ಆನೆನ ಒಂದೇ ಟೈಮ್ ಮುಖ ನೋಡಿದಾಗ ಬೆರ್ಸ್ಕೊಬಿಡುತ್ತೆ ಅಂದ್ರೆ ಆನೆ ಗಡ್ಸ್ಬೇಕಲ್ವ ಅದು. ಕರಡಿನ ಟ್ರೈನ್ ಮಾಡ್ಬೋದು, ಸೀಗೆನ ಟ್ರೈನ್ ಮಾಡ್ಬೋದು. ಸೀಗೆ ಟ್ರೈನ್ ಆಗಲ್ಲ, ಕರಡಿನ ಫೈಟಿಗೆ ಟ್ರೈನ್ ಮಾಡ್ಬೋದು. ಕರಡಿನ 100% ಟ್ರೈನ್ ಮಾಡ್ಬೋದು. ಅಂದ್ರೆ ಕರಡಿದು ದಂತ ಎಲ್ಲ ಉದ್ದ ಆಗಿದೆ ಸರ್ ಇವಾಗ? ಆಗುತ್ತೆ. ಇನ್ನೊಂದು ವರ್ಷದೊಳಗೆ, 1.5 ವರ್ಷ 2 ವರ್ಷದೊಳಗೆ ಆಗುತ್ತೆ. ಕರಡಿ ಎಲ್ಲ ಹಿಡಿದಾದ್ಮೇಲೆ ವಿಕ್ರಾಂತ್ ಇತ್ತು. ಕರಡಿ ಜೊತೆ ಇದ್ದಿದ್ದೆ ಅದು ವಿಕ್ರಾಂತ್ ಸ್ವಲ್ಪ ಚೂರು ಏರುಪೇರ್ ಇದೆ. ಕರಡಿ ತರನೇ ಹೋಲುತ್ತೆ, ಕೋರೆ ಏರುಪೇರ್ ಇದೆ. ಆನನ್ನು ದಷ್ಟಪುಷ್ಟವಾಗಿ ಬೆಳೆದಿದೆ. ಅದಲ್ದಲ್ಲ ಇನ್ನೊಂದು ಜೂನಿಯರ್ ಕರಡಿ ತರನೇ ಇನ್ನೊಂದಿದೆ. ಕರಡಿ ತರನೇ ಇನ್ನೊಂದು ಜೂನಿಯರ್ ಕರಡಿ ಇನ್ನೊಂದಿದೆ. ಅದು ಸೇಮ್ ಅದೇ ತರ ಬರುತ್ತೆ. ಇನ್ನೊಂದು ವರ್ಷದೊಳಗಡೆ ಇದೆ. ಈ ಸೈಡ್ ನಮ್ಮ ಸೈಡ್ ಇದ್ರೆ ಒಳ್ಳೆ ಫುಡ್ ತಿಂದ್ರೆ ದಷ್ಟಪುಷ್ಟವಾಗಿ ಆಗುತ್ತೆ. ಮತ್ತೆ ಅದೊಂದು ಜಾತಿ ಸರ್. ಅದು ಸಣ್ಣ ಕೊಂಬು ಅದೊಂದು ಜಾತಿ. ಮತ್ತು ಚಿಕ್ಕ ವಯಸ್ಸಾಗಿರ್ತವೆ ಆನೆಗಳು. ಹಂಗಾಗಿ ಕೋರೆಗಳು ಬರಲ್ಲ. ಈಗ ಮೌಂಟೇನ್ ಭೀಷ್ಮ ಅದು ಹಿಡಿದಾಗ್ಲೂ ಚಿಕ್ಕ ಕೊಂಬುಗಳು. ಆದ್ರೆ ಈಗ ಹೆಂಗೆ ಬಂದಿದೆ, ದುಬಾರಲ್ಲಿ ಚೆನ್ನಾಗಿ ಬಂದಿದೆ. ಇಲ್ಲಿ ಕಾಡಾನೆಗಳು ಏನು ಮಾಡ್ತವೆ ಅಂದರೆ ಕೋರೆಗಳನ್ನ ಇಲ್ಲೇ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿ ಮರದ ತೊಗಟೆ ಅವೆಲ್ಲ ಇದು ಮಾಡ್ತವೆ. ಮತ್ತು ಈಜೊಡಿಬೇಕಾದ್ರೆ ಬಗ್ಗೆ ಆ ಮಣ್ಣು ಸ್ಮೂತ್ ಇದನ್ನ ಇದು ಮಾಡಕ್ಕೆ ಹೋಗಿ ಕಲ್ಲು ಸಿಕ್ಕಿ ಕಟ್ಟಾಯ್ತವೆ. ಮತ್ತು ಆನೆ ಫೈಟ್ ಆಡ್ತವೆ. ಹಂಗೆಲ್ಲ ಆಗ್ತವೆ. ಸಾಕಾನೆಗಳಿಗಾದ್ರೆ ಕೋರನ್ನ ಜಾಸ್ತಿ ಯೂಸ್ ಮಾಡಕ್ಕೆ ಬಿಡಲ್ಲ. ಮೇವು ನಾವಾಗೆ ಮನುಷ್ಯರಾಗೆ ಕೊಡ್ತಿರ್ತೀವಲ್ಲ, ಮನುಷ್ಯರು ತಾವೇ ಅದಕ್ಕೆ ಫುಡ್ಡು ಅಂತ ಕೊಡ್ತಿರ್ತೀರ. ಆಗ ಕೋರೆಗಳು ಬೆಳವಣಿಗೆ ಬೇಗ ಆಗ್ತವೆ. 5 ಸೆಂಟಿಮೀಟ್ರ್ ಬೆಳೆಯುತ್ತೆ ವರ್ಷಕ್ಕೆ. ಅದು 5 ಸೆಂಟಿಮೀಟ್ರ್ ಬೆಳೆಯುತ್ತೆ ವರ್ಷಕ್ಕೆ. ಏನು ಕೆಲಸನೇ ಮಾಡಿ 5 ಸೆಂಟಿಮೀಟ್ರ್ ಕಾಡಾನೆಗೆ ಬೆಳೆಯೋಕ್ಕೆ ಅವು ಬಿಡೋದಿಲ್ಲ. 5 ಸೆಂಟಿಮೀಟ್ರ್ ಇನ್ನೂ ಗುಡ್ಡ ಮಾಡ್ಕೊತವೆ. ಯಾಕೆಂದರೆ ಮರಕ್ಕೆ ಹೊಡೆಯೋದು, ಬಂಡೆಗಳಿಗೆ ಇದು ಮಾಡಕ್ಕೆ ಹೋಗೋದು, ಮೈ ಉಜ್ಜಕ್ಕೆ ಹೋದಾಗ ತಾಗಿ ಇದು ಮಾಡೋದು, ಫೈಟ್ ಆಡಿ ಮುರ್ಕೊಳ್ಳೋದು ಏನಾರು ಆಗ್ತಾ ಇರುತ್ತೆ. ಹಂಗಾಗಿ ಕೋರೆಗಳು ಫಾಸ್ಟಾಗಿ ಬರಲ್ಲ. ಸಾಕಾನೆಗಳಿಗೆ ಕೋರೆಗಳು ಫಾಸ್ಟಾಗಿ ಬರ್ತವೆ. ಈ ಗೋಪಿ ಆನೆ ಮತ್ತು ಕಂಜನ್ನು ಎಲ್ಲ ಚಿಕ್ಕ ಏಜ್ ಆದ್ರೂ ಕೋರೆಗಳು ಡೀಪಾಗಿ ಬಂದಿದೆ. ಭೀಮ ಅವಕ್ಕೆಲ್ಲ ಅದೇ ಕೋರೆನ ಯೂಸ್ ಮಾಡೋದು ಕಡಿಮೆ ಇರೋದ್ರಿಂದ ಬೇಗ ಬರ್ತವೆ. ಇವಾಗ ಯಾವ ಭಾಗದಲ್ಲಿ ಇದೆ ಸರ್ ಜೂನಿಯರ್ ಕರಡಿ? ಬೇಲೂರು ಭಾಗದಲ್ಲೇ ಇದೆ. ಬೇಲೂರು ಭಾಗದಲ್ಲೇ ಇದೆ. ಈಗ ಸ್ವಲ್ಪ ಹೊಸ ಆನೆಗಳಿಗೂ ಬಂದಿದ್ದಾವೆ. ಇನ್ನೊಂದು ಪೆನ್ಸಿಲ್ ಕೋರೆ ಅಂತ ಕಟ್ಟಿದ್ದಾರೆ. ಅದು ಸ್ವಲ್ಪ ಹೊಸ ಆನೆನೇ ಬಂದಿದೆ. ಪೆನ್ಸಿಲ್ ಕೋರೆ ಸ್ವಲ್ಪ ಭೀಮನ್ ತರ ನೀಳವಾಗಿ ಕೋರೆ ಇದೆಯಲ್ಲ ಅದಕ್ಕೆ ಕಟ್ಟಿದ್ದಾರೆ. ಹೆಸರೆಲ್ಲ ಯಾರಿಗೆ ಸರ್ ಇದೆಲ್ಲ? ಪೆನ್ಸಿಲ್ ಕೋರೆ RRT ಅವರು, ETF ಅವರು, RRT ETF ಅವ್ರಿಗೆ ಗುರ್ತ್ಬೇಕಲ್ಲ ಸರ್. ಯಾವ ಆನೆ ಇದೆ, ಯಾವ ಗ್ರೂಪ್ ಜೊತೆ ಇದೆ ಅಂದ್ರೆ ಅವ್ರು ಓಲ್ಡ್ ಬೆಲ್ಟು ತುಂಬಾ ಹಿಂದೆ ಹಾಕಿದ್ದು ಓಲ್ಡ್ ಬೆಲ್ಟ್. ಅದು ಅಪ್ಪನೇ ಡಾಟ್ ಮಾಡಿ ಬೆಲ್ಟ್ ಹಾಕಿದ್ದ ಫೋಟೋಸ್ ಇದೆ. ಇನ್ನು ಬೀಟಮ್ಮ ಅಂತ ಅದು ಅವ್ರಿಗೆ ಗುರ್ತು ಮಾಡ್ಕೊಳಕ್ಕೆ ಹೆಂಗೆ ಬೇಕು ಹಂಗೆ ಕಟ್ಕೊಳ್ತಾರೆ.